ನಮಸ್ಕಾರ ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಿಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner Arun Ice Cream, digital streaming partner ZEE5. ತ್ಯಾಗ ಅನ್ನೋದು ಮನುಷ್ಯನನ್ನ ಮಹಾತ್ಮನಾಗಿಸುವುದೇ ತ್ಯಾಗ. ಪ್ರೀತಿಗೂ ಮೀರಿದ್ದು ತ್ಯಾಗ. ಅಮ್ಮನ ತ್ಯಾಗ ಇಲ್ಲದಂತ ಮಗನಿಗೆ ಅಸ್ತಿತ್ವ ಇಲ್ಲ. ಅಪ್ಪನ ತ್ಯಾಗ ಇಲ್ಲದೆ ಕುಟುಂಬಕ್ಕೆ ಬೆಳಕೇ ಇಲ್ಲ. ಹೆಂಡತಿ ಗಂಡನಿಗೋಸ್ಕರ ತವರು ಮನೆನೇ ತ್ಯಾಗ ಮಾಡಿ ಬಂದಿರ್ತಾಳೆ. ಗಂಡ ತಾನು ತನ್ನವನ್ನೆಲ್ಲ ತ್ಯಾಗ ಮಾಡಿ ಕುಟುಂಬಕ್ಕೆ ಆಧಾರವಾಗಿರ್ತಾನೆ. ಪ್ರತಿಯೊಬ್ಬನ ಜೀವನಕ್ಕೆ ತ್ಯಾಗವೇ ಬುನಾದಿ. ಅಂತಹ ತ್ಯಾಗದ ಕಥೆಗಳನ್ನ ಇವತ್ತು ಕೇಳೋಣ. ಜೀವನದ ಮೌಲ್ಯಗಳನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಬಾಂಧವ್ಯವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಈ ವಾರದ ಸುತ್ತು ಪ್ರೀತಿ, ಪ್ರೇಮ, ತ್ಯಾಗ. ಈಗ ಶ್ವೇತು, ಒಂದು ಚಿಕ್ಕದಾಗ ಒಂದು ಪಾರ್ಟಿ ಇಟ್ಕೋತಾ ಇದೀವಿ. ಪಾರ್ಟಿ ವೇದಿಕೆ ಮೇಲೆ. ಹಾ ಶ್ವೇತು, ಇದೊಂಥರ ಬ್ಯಾಚುಲರ್ ಪಾರ್ಟಿ. ಹೌದಾ? ಬಿಂದಾಸ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಯಾರ ಜೊತೆ ಗೊತ್ತಾ? ಯಾರ ಜೊತೆ? ನಮ್ಮ ಬ್ಯಾಚುಲರ್ ಪಾರ್ಟಿಯ ದಿಗ್ಗಿ ಹಾಗೂ ಯೋಗಿ ಅವ್ರ ಜೊತೆ. ಬನ್ನಿ ದಿಗಂತ್ ಅವರು ಹಾಗೂ ಯೋಗಿ ಅವರು ಬನ್ನಿ ಸ್ಟೇಜ್ ಮೇಲೆ. ಈಗ ಇದು ರ್ಯಾಪಿಡ್ ಫೈರ್ ಪಾರ್ಟಿ ಅಂತ ಶ್ವೇತು. ರ್ಯಾಪಿಡ್ ಫೈರ್ ಪಾರ್ಟಿನಾ? ನಾನು ಒಂದಷ್ಟು ಪ್ರಶ್ನೆಗಳನ್ನ ಟಕ 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 ಅಂತ ಕೇಳ್ಕೊಂಡು ಹೋಗ್ತೀನಿ. ಅವರು ಟಕ 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 ಅಂತ ಉತ್ತರ ಹೇಳ್ಬೇಕು. ಓಕೆ. ದಿಗ್ಗಿ ಅವರೇ, ನೀವು ರೆಡಿನಾ ರ್ಯಾಪಿಡ್ ಫೈರ್ಗೆ? ನೀವು ರ್ಯಾಪಿಡ್ ಫೈರ್ ರೆಡಿರಾ? ನನ್ನ ಮೊದಲನೆಯ ಪ್ರಶ್ನೆ, ನೀವು ಒಬ್ಬರಿಗೊಬ್ರು ಇಟ್ಕೊಂಡಿರುವಂತ ಅಡ್ಡ ಹೆಸರು? ತಾನು ಹೇಳ್ದೆ ಟಕ 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 ನಾನು ಆನ್ಸರ್ ಮಾಡು ಅಂತ. ಅದಕ್ಕೆ ಮಾಡೋದು ನಾನು ಟಕ ಟಕ ಅಂತ ಹೇಳಿ ಅಂದ್ನಲ್ಲ, ಅದಕ್ಕೆ ಅವ್ರು ಟಕ 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 ಅಂದ್ರು. ಇಲ್ಲ, ಅದೇನು ಆನ್ಸರ್ ಐತೆ ಒರಿಜಿನಲ್ ಆನ್ಸರ್ ಹೇಳಿ. ನೀವು ಅವ್ರಿಗೆ ಕೊಟ್ಟಿರುವಂತ ಕೆಟ್ಟ ಅಡ್ವೈಸು, ಅವ್ರು ನಿಮಗೆ ಕೊಟ್ಟಿರುವಂತ ಕೆಟ್ಟ ಅಡ್ವೈಸು ಯಾವ್ದಾರು ಇದೆಯಾ? ಕೆಟ್ಟ ಅಡ್ವೈಸ್ ಇಲ್ಲ, ತುಂಬಾ ಒಳ್ಳೆ ಅಡ್ವೈಸ್ಗಳೇ ಕೊಟ್ಕೊಳ್ಳೋದು ನಾವು. ಫಸ್ಟ್ ನಾನ್ ಮದ್ವೆ ಅದೇ, ಆಮೇಲೆ ನಿನ್ ಮದ್ವೆ ಆಗು ಅಂತ ಒಳ್ಳೆ ಅಡ್ವೈಸ್ ಮಾಡಿದೀನಿ. ನೆಮ್ಮದಿ, ಶಾಂತಿ, ಸುಖ ಎಲ್ಲ ಇರುತ್ತೆ ಅಂತ ಹೇಳ್ದ. ಆ ಸುಳ್ಳು ನೀವು ನಂಬ್ಕೊಂಡ್ರಿ. ಇಬ್ಬರಲ್ಲಿ ಅದ್ಭುತವಾಗಿ ಸುಳ್ಳು ಹೇಳೋರು ಯಾರು? ದಿಗಂತ. ಪಟ್ ಅಂತ ಅದಕ್ಕೆ ಯೋಚನೆ ಮಾಡಿ ರ್ಯಾಪಿಡ್ ಫೈರ್ ಏನ್ ಸುಳ್ಳು ಹೇಳ್ತಾರೆ? ಯಾವ್ದಾರು ಒಂದು ಉದಾಹರಣೆ? 5 ನಿಮಿಷ ಬಂದೆ, 5 ನಿಮಿಷ ಬಂದೆ, 5 ನಿಮಿಷ ಬಂದೆ, ಈ ತರ ಸುಳ್ಳುಗಳು ದಿನ ಹೇಳ್ತಾ ಇರ್ತಾನೆ ಅವನು. ಸರಿ, ನೆಕ್ಸ್ಟ್ ಶೂಟ್ ಮುಗ್ದಿರುತ್ತೆ, ಇಬ್ರಿಗೂ ಸುಸ್ತಾಗಿರುತ್ತೆ. ಪ್ಯಾಕಪ್ ಅಂತ ಹೇಳಿದ ತಕ್ಷಣ ನೀವಿಬ್ರು ತರಿಸ್ಕೊಳ್ಳೋ ಅಂತ ಜ್ಯೂಸ್ ಯಾವ್ದು? ಜ್ಯೂಸ್ ಅಲ್ಲ, ಅದು ಚಿಲ್ಡ್ ಬಿಯರ್ ತರಿಸ್ಕೊತೀವಿ ನಾವು. ಸ್ಟ್ರೇಟ್ ಆನ್ಸರ್. ನೀವಿಬ್ರು ಒಂದೇ ಕಡೆ ನಿಂತಿರ್ತೀರಾ, ಅಲ್ಲೊಂದು ಹುಡುಗಿ ಹೋಗ್ತಾ ಇರುತ್ತೆ. ಆ ಹುಡುಗಿ ಬಂದು ಫಸ್ಟ್ ಯಾರನ್ನ ಮಾತಾಡ್ಸುತ್ತೆ? ಅವನ್ನೇ ಮಾತಾಡ್ಸ್ಬೋದು ಮೋಸ್ಟ್ಲಿ. ಬೆಳ್ಳಗಿರ್ತಾರಲ್ಲ, ಫಸ್ಟ್ ಅವ್ರ ಹತ್ರ ಹೋಗ್ತಾರೆ ಮಾತಾಡಕ್ಕೆ. ಈಗ ಕೊನೆಯ ಪ್ರಶ್ನೆ, ಪಾರ್ಟಿಗೆ ಇಬ್ರು ಕೂತಿದ್ದೀರಾ. ದಿಗ್ಗಿ ಅವರು ಫಸ್ಟ್ ರೌಂಡ್ ಅಲ್ಲಿ ಹೆಂಗಿರ್ತಾರೆ ಅಂತ ಯೋಗಿ ಅವ್ರು ತೋರಿಸ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ನಾರ್ಮಲ್, 2ನೇ ರೌಂಡ್ ಆಗುತ್ತೆ, 3ನೇ ರೌಂಡ್ ಆಗುತ್ತೆ. 3:30 ಆಗೋಷ್ಟೊತ್ತಿಗೆ ಇವನು ಆಸ್ಟ್ರೋಫಿಸಿಸಿಸ್ಟ್ ಆಗ್ತಾನೆ. ಈ ರಾಕೆಟ್ ಸೈನ್ಸ್, ಗ್ಯಾಲಕ್ಸಿ, ಆಕಾಶದಲ್ಲಿ ಏನ್ ನಡೆಯುತ್ತೆ, ಈ ತರ ಸೈನ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತಾನೆ. ಅದ್ ನಮ್ಗೆ ಅರ್ಥ ಆಗಲ್ಲ, ಆದ್ರೂ ಕೇಳಲೇಬೇಕು. ಸವಾಸ ಮಾಡಿದೀವಲ್ಲ, ಕೇಳಬೇಕು. ನಾನು ಇವನು ಹಿಂಗೆ ಬ್ಯಾಂಕಾಕಿಂದ ವಾಪಸ್ ಬರ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಕೂತಿದ್ವಿ. ನನಗೂ ಹಿಂಗೂ ಜೋರ್ ಗಲಾಟೆ. ಭೂಮಿ ರೌಂಡ್ ಆಗಿದೆಯಾ ಫ್ಲಾಟ್ ಆಗಿದೆಯಾ ಅಂತ. ಇದ್ರ ಬಗ್ಗೆ ನಾವು ಇಡೀ ಫ್ಲೈಟ್ ಜರ್ನಿ ಮುಗಿಸ್ಕೊಂಡು ಬಂದ್ವಿ. ಅಚ್ಚುತಣ್ಣ ಕೆಳಗೆ ಇಳಿದ ತಕ್ಷಣ, ಮಕ್ಕಳ ನಿಮ್ ಜೊತೆ ಇನ್ನೊಂದ್ಸಲಿ ಬರಲ್ಲ, ರೌಂಡ್ ಗಾನ ಇರ್ಲಿ, ಫ್ಲಾಟ್ ಆನ ಇರ್ಲಿ, ನಿಮಗೇನ್ ಬೇಕು ಸುಮ್ಮನೆ ನಡೀರೋ ಅಲ್ಲಿ. ಯೋಗಿ ಅವರೇ, ನೀವ್ ಹೇಳಿ ದಿಗ್ಗಿ ಅವ್ರ ಬಗ್ಗೆ. ನಮ್ ಯಾರಿಗೂ ಗೊತ್ತಿಲ್ದಿರುವಂತ ಒಂದು ವಿಷಯ ದಿಗಂತ್ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋದಾದ್ರೆ ಅದೇನಿರ್ಬೋದು? ಸಖತ್ ಒಳ್ಳೆಯವನು ದಿಗಂತ. ಅವನಂತ ಒಳ್ಳೆ ವ್ಯಕ್ತಿನ ನನ್ನ ಜೀವನದಲ್ಲಿ ಮೀಟೇ ಮಾಡಿಲ್ಲ. ಅಷ್ಟು ಒಳ್ಳೆಯವನು.
ಕಷ್ಟ ಅಂತ ಫೋನ್ ಮಾಡಿದ ತಕ್ಷಣ ಒಂದು ರಿಂಗ್ ಆಗಕ್ಕೆ ಮುಂಚೆ ಎತ್ತು ಅಂತ ಒಬ್ಬ ಫ್ರೆಂಡು. ಈ ಥರದ್ದೆಲ್ಲ ಒಳ್ಳೆ ಗುಣ ಇದೆ ಅವನ ಹತ್ರ. ಅದಕ್ಕೆ ಇವರೇ ನೀವು ಯೋಗಿಯವ್ರ ಬಗ್ಗೆ ಹೇಳಿ, ನಮ್ ಯಾರಿಗೂ ಗೊತ್ತಿಲ್ದಿರೋಂತ ಒಂದು ವಿಷಯ. ಸೇಮ್ ಯೋಗಿನು ತುಂಬಾ ಒಳ್ಳೆಯವನು, ಕೆಟ್ಟ ಮಾತಂತೂ ಅಕ್ಕನ ಆಡಲ್ಲ, ಬರಲೇ ಇಲ್ಲ, ಬರಲ್ಲ ಬರಲ್ಲ ಇಲ್ವೇ ಇಲ್ಲ. ಅವ್ನಿಗೆ ಕೆಟ್ಟ ಮಾತು ಬರಲ್ಲ. ನಮ್ದು ಒಳ್ಳೆ ಫ್ಯಾಮಿಲಿ. ಇದೇ ಜನವರಿ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ವೇದಿಕೆಯಲ್ಲಿ ಬ್ಯಾಚುಲರ್ ಪಾರ್ಟಿ ಫಸ್ಟ್ ಸಾಂಗ್ ಅನ್ನ ನಾವೆಲ್ಲರೂ ನೋಡ್ಕೊಂಡು ಬರೋಣ ಅಲ್ಲ? ಅದ್ಭುತವಾಗಿರೋಂಥ ಸಾಂಗ್ ನೋಡಿದ್ವಿ. ಹುಕ್ ಸ್ಟೆಪ್ ಏನ್ ಸಖತ್ತಾಗಿತ್ತು. ಆಕ್ಚುಲಿ ನಾವೆಲ್ಲರೂ ಲೈಕ್ ನೋಡ್ತಿದ್ರೇನೆ ಡಾನ್ಸ್ ಮಾಡ್ಬೇಕು. ನೀವೇ ಡಾನ್ಸ್ ಮಾಡೋ ಹಾಗಿಲ್ಲ. ಅಲ್ಲಿ ನಮ್ ಲವ್ಲಿ ಸ್ಟಾರ್ ಕೂಡ ಇದ್ದಾರೆ. ಲವ್ಲಿ ಸ್ಟಾರ್ ಪ್ರೇಮ್ ಅವ್ರು ಕೂಡ ವೇದಿಕೆ ಮೇಲೆ ಬರ್ಬೇಕು. ನೀವೆಲ್ಲರೂ ಒಟ್ಟಿಗೆ ಆ ಹುಕ್ ಸ್ಟೆಪ್ ನ ಹಾಕ್ಬೇಕು ಅಂತ ಕೇಳ್ಕೊಳ್ತೀವಿ. ಬನ್ನಿ ಲವ್ಲಿ ಸ್ಟಾರ್. ಪ್ರೇಮ್ ಅವರೇ ನೀವ್ ಹೇಳಿ, ಸಾಂಗ್ ಹೇಗಿತ್ತು, ಸ್ಟೆಪ್ಸ್ ಹೇಗಿತ್ತು? ಎಲ್ಲ ತುಂಬಾ ಚೆನ್ನಾಗಿದೆ. ಇಬ್ರು ಸ್ನೇಹಿತರು ಸೇರಿ ತುಂಬಾ ಒಳ್ಳೆ ಬ್ಯಾನರ್ ಅಲ್ಲಿ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಾಂಗ್ ಚೆನ್ನಾಗಿದೆ, ಟ್ರೈಲರ್ ಚೆನ್ನಾಗಿದೆ. ಎಲ್ಲಾ ಥಿಯೇಟರ್ಗಳಲ್ಲೂ ಇದೇ 26th ರಿಲೀಸ್ ಆಗ್ತಾ ಇದೆ. ಸಿನಿಮಾ ಅದ್ಭುತವಾದಂತ ಯಶಸ್ಸು ಕಾಣಲಿ, ಇಬ್ಬರಿಗೂ ಸೂಪರ್ ಡೂಪರ್ ಸಕ್ಸಸ್ ಸಿಗ್ಲಿ, ಇಬ್ರು ಆದಷ್ಟು ಬೇಗ ದೊಡ್ಡ ಸೂಪರ್ ಸ್ಟಾರ್ಗಳಾಗ್ಲಿ ಅಂತ ವಿಶ್ ಮಾಡ್ತೀನಿ. ಓಕೆ ಯೋಗಿ ಅವರೇ, ಜೋಡಿ ನಂಬರ್ 1 ವೇದಿಕೆಗೆ ಬಂದಿದ್ದೀರಾ, ಹೇಗನ್ನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ಅವ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು ಚೆನ್ನಾಗ್ ಅನ್ಸ್ತು. ಅಂಡ್ ಎಲ್ಲಾರ ಲೈಫಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರತ್ತೆ. ಅದನ್ನೆಲ್ಲ ಓವರ್ಕಮ್ ಮಾಡಿ ಜೀವನ ಮಾಡೋದೇ ಎಲ್ಲರದು ಒಂದು ಗೋಲ್ ಆಗಿರ್ಬೇಕು. ಅಂಡ್ ಮೀನಿಂಗ್ಫುಲ್ ಲೈಫ್ ನ ಲೀಡ್ ಮಾಡ್ಬೇಕಷ್ಟೇನೆ. ಸೊ ಎಲ್ಲರೂ ಅದನ್ನ ಫಾಲೋ ಮಾಡಿದ್ರೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ದಿಗಂತ್ ಅವರೇ ನೀವ್ ಹೇಳಿ, ಜನವರಿ 26ನೇ ತಾರೀಕು ಬ್ಯಾಚುಲರ್ಸ್ ಪಾರ್ಟಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಜನ? ನಿಮ್ಮ ಮಾತು. ಜನವರಿ 26 ರಜಾ ಇದೆ. ಸೊ ಹಾಗಾಗಿ ನೀವೆಲ್ಲ ಕುಟುಂಬ ಸಮೇತ ಹೋಗಿ ಸಿನಿಮಾನ ನೋಡಿ. ಇದು ಒಂಥರ ಫಿಲಾಸಫಿನ ತಮಾಷೆಯಾಗಿ ಹೇಳೋದಕ್ಕೆ ನಾವು ಪ್ರಯತ್ನ ಪಟ್ಟಿದೀವಿ. ನಗಬೇಕು ಥಿಯೇಟರ್ಗೆ ಹೋಗಿ ಅಂದ್ರೆ ನಮ್ ಸಿನಿಮಾನ ಬಂದ್ ನೋಡಿ, ನಿಮಗೆ ಖಂಡಿತ ನಗು ಗ್ಯಾರಂಟೀಡ್ ನಾವು ಹೇಳ್ಬೋದು. ಸ್ವೀಟ್. ಓಕೆ, ನೀವು ಕೂಡ ಇವತ್ತು ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದ ವೇದಿಕೆಗೆ ಬಂದಿದ್ದೀರಾ, ಹೇಗನಿಸ್ತು ನಿಮ್ಗೆ? ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ಅವರೆಲ್ಲ ಅವ್ರವ್ರದ್ದು ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದಾಗ, ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದಾಗ ನನಗೂ ನಾನು ಐಂದ್ರಿತಾಗ ಏನೇನ್ ಹೇಳ್ಬೋದು ಅಂತ ನನ್ನ ಮನ್ಸಿನಲ್ಲಿ ಓಡ್ತಾ ಇತ್ತು. ಅಂದ್ರೆ ಪ್ರೇಮ್ ಕೂಡ ಒಂದು ಮಾತು ಚೆನ್ನಾಗಿ ಹೇಳಿದ್ರು, ಈಗೋನ ತ್ಯಾಗ ಮಾಡಿ ಸೈಡಿಗಿಡಿ ಅಂತ. ಅದೆಲ್ಲ ತುಂಬಾ ಒಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಅಂದ್ರೆ ನಮಗೆ ನನ್ನ ಜೀವನದಲ್ಲೂ ಬಹುಶಃ ಮುಂದಕ್ಕೆ ಹೆಲ್ಪ್ ಆಗುತ್ತೆ. ನೋಡೋಣ, ಜೋಡಿ ನಂಬರ್ 3 ಆದ್ರೆ ಅಲ್ಲಿಗೆ ನಾನು ಬರ್ತೀನಿ. ಮಾಲ್ವಿಕಮ್ಮ, ಬ್ಯಾಚುಲರ್ಸ್ ಪಾರ್ಟಿಗೆ ನಿಮ್ಮ ವಿಶಸ್. ಶುಭ ಹಾರೈಕೆಗಳು, ಒಳ್ಳೇದಾಗ್ಲಿ, ಒಳ್ಳೆ ಸಿನಿಮಾ ಯಶಸ್ಸನ್ನ ಕಾಣ್ಲಿ, ನಿಮ್ಮಿಬ್ಬರಿಗೂ ಯಶಸ್ಸು ಕೀರ್ತಿ ಧಾರಾಳವಾಗಿ ಸಿಗಲಿ ಅಂತ ಹಾರೈಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದೇ ಜನವರಿ 26ಕ್ಕೆ ಬ್ಯಾಚುಲರ್ಸ್ ಪಾರ್ಟಿ ಎಲ್ಲಾ ಥಿಯೇಟರ್ಗಳಿಗೂ ಬರ್ತಾ ಇದೆ. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದರಲ್ಲಿ ಇದೆ. ಒಂದು ಡಿಫ್ರೆಂಟ್ ಆದಂತ ಸಿನಿಮಾ. ಖಂಡಿತವಾಗ್ಲೂ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ವೀಕ್ಷಿಸಿ ಅಂತ ನಾವು ಕೇಳ್ಕೊಳ್ತೀವಿ. ಅಂಡ್ ನಮ್ಮ ಜೋಡಿ ನಂಬರ್ 1 ವೇದಿಕೆ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಇವರ ಪ್ರೀತಿ ಅದ್ಭುತ, ಇವರ ತ್ಯಾಗ ಅದ್ಭುತ, ಇವರ ಪ್ರೇಮ ಕೂಡ ಅದ್ಭುತ. ಬನ್ನಿ ಈ ಜೋಡಿಯನ್ನ ಸ್ವಾಗತಿಸೋಣ, ಇವರ ತ್ಯಾಗದ ಕಥೆಯನ್ನ ಕೇಳೋಣ. ಹಿರಿಯ ಜೋಡಿ ಯಶವಂತ್ ಸರ್ ದೇಶಪಾಂಡೆ ಸರ್ ಹಾಗೂ ಮಾಲತಿ ಸರ್ ದೇಶಪಾಂಡೆ ಮೇಡಮ್. ಮಾಲ್ತಿ, ಹೇಳ್ರಿ. ತ್ಯಾಗದ ಕಥೆ ಶುರು ಮಾಡ್ಲ್ಯಾ? ಏನ್ ಹೇಳ್ಬೇಕಂತ ಮಾಡೀನಿ ಅಂದ್ರೆ ನಾನು, ನಾವು 32 ವರ್ಷ ಕಳೆದಿವಲ್ಲ, ಹೌದು, ಅದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿಕ್ಕೆ ಜೀ ಕನ್ನಡ ನಮಗೆ ಮತ್ತೊಂದು ಅವಕಾಶ ಕೊಟ್ಟದ. ಮೊದಲನೇ ಬಾರಿಗೆ ನಾವು ಮೊದಲು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಯಾಕಂದ್ರೆ
ಬಹಳಷ್ಟು ವಿಷಯಗಳು ಜೀವನ ಮಾಡ್ಕೋತ ಮರೆತು ಹೋದಂಗ ಅನಿಸ್ತಾವ. ಅಂದ್ರೆ ಸ್ವಲ್ಪ ಮಸಕ್ ಆಗ್ಯಾವಲ್ಲ, Correct. ಅವನ್ನ ಸ್ವಲ್ಪ ಬ್ರೈಟ್ ಮಾಡೋಣ ಅಂತ. ಹಳೆ ನೆನಪುಗಳಿಗೆ ಮತ್ತೆ ಪಾಲಿಶ್ ಹೊಡೆದಾಗ ಹಾ ಅವು ಮಿಂಚೋ ಹಂಗಾಗ್ಲಿ ಅಂತ ಆಶಾ ಅದ ಅಷ್ಟೇ. ಹಾ 91ನೇ ಇಸ್ವ್ಯಾಗ ಮಾಲ್ತಿ ನಾನು ನಿನ್ನ ಭೇಟಿ ಆದೆ. ಹಾ ನಾವೊಂದು ನಾಟಕ ಮಾಡಿಸ್ಲಿಕತ್ತಿದ್ದೆ. ಆ ನಾಟಕದಾಗ ನೀ ನೇಪಥ್ಯ ಗಾಯಕಿಯಾಗಿ ಬಂದಿ. ಹೌದು. ನನಗೆ ಅವಾಗ 24 ಮುಗಿದು 25 ವರ್ಷ. ನೀನಾಸಂ ರಂಗ ಶಿಕ್ಷಣ ಕೇಂದ್ರದಾಗ ನಾಟಕದ ಡಿಪ್ಲೊಮಾ ಮುಗಿಸ್ಕೊಂಡು ಬಂದಿದ್ದೇನ. ಹುಬ್ಬಳ್ಳಿ ಒಳಗೆ ನೀನು ಭೇಟಿ ಆದೆ. ಹುಬ್ಬಳ್ಳಿ ಒಳಗಲ್ಲ ನೋಡ್ರಿ, ಅದಕ್ಕೆ ಹೇಳಿದ್ದು ಮಸಕ್ ಆಗ್ಯದ ಅಂತ ಹೇಳಿ. ಧಾರವಾಡದಾಗ ಭೇಟಿ ಆದ್ರಿ ನೀವು. ಧಾರವಾಡದಾಗ ಭೇಟಿ ಆದ್ವಿ. ಬೀಳ್ಗಿ ಒಬ್ಬ ಕವಿ ಇದ್ದಾರೆ, ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್ ಅಂತ ಹೇಳಿ. ಅವ್ರದೊಂದು ಕವಿತೆ ಅದ. ಹಾಲು ತಿಂಗಳ ಹರಡಿ ತುಂಬಿ ಚಂದಿರ ಬಂದ ದೂರದಲ್ಲಿ ತಾರೆಗಳ ಮಿಣುಕುಮಾಲೆ ಹೂದೋಟದಲ್ಲಿ ಇಂದ ಹಾಲು ಕಾಗದ ತಂದ ಬರೆಯುತ್ತಲಿರುವೆ ನಿನಗೆ ಪ್ರೇಮದೋಲೆ. ನಿನ್ನ ನೋಡುವ ಮೊದಲು ನನ್ನಂತರಾಳದಲ್ಲಿ ಹೂವೇ ಸುಂದರವೆಂದು ಭಾವಿಸಿದ್ದೆ. ನಿನ್ನ ಧ್ವನಿಯನ್ನು ಕೇಳಿ ನಿನ್ನ ಹೆಸರನ್ನು ಹೇಳಿ ಸ್ವರ ತೆಗೆದು ಕೋಗಿಲೆಗೆ ಅಣಗಿಸಿದ್ದೆ. ಹುಚ್ಚ ಎನ್ನುವೆ ಏನೋ ಚುಚ್ಚಿ ಮಾತನ್ನು ಎಸೆದು ಆ ಭಾವ ನನಗಿಲ್ಲ ಪ್ರೇಮ ಕೂರುಡು. ಈ ಹಾಡನ್ನು ನಾನು ಯಾರೇ ಹುಡುಗಿ ಪಟಾಯಿಸ್ಲಿ ನನಗಂತ ಹಾಡ್ತಿದ್ದೆ. ಆದ್ರೆ ನಿನ್ನ ನೋಡಿದ ಮೇಲೆ ಈ ಹಾಡು ಹಾಡೋದನ್ನ ಬಿಟ್ಟೆನಾ ಯಾಗ. ಅವಾಗ ಮದುವೆ ಆದೆ ನಿನ್ನ. ಮಾಲ್ತಿನ ಲಗ್ನಾಗಿ ನಾ ಕರ್ಕೊಂಡು ಹೋಗಿ ನಾಗ್ಪುರಕ್ಕೆ ಹಾಕಿನ. ಖರೆ ಅಂದ್ರೆ ನಂಗೆ ಫಸ್ಟ್ ನೌಕರಿ ಹತ್ತಿ ನಾ ನಾಗ್ಪುರಕ್ಕೆ ಹೋದಾಗ ನನಗೆ ಆಗ 2270 ರೂಪಾಯಿ ಪಗಾರ ಇತ್ತು ತಿಂಗಳಿಗೆ. ಸೊ ಮಾಲ್ತಿ ಅಲ್ಲಿಗೆ ಬಂದ ಮೇಲೆ ಮಾಲ್ತಿಗೆ ಗೊತ್ತಿ ಈಗ ಜನರಲಿ ಏನದು ಎಲ್ಲರ ಜೀವನದಾಗ ಹಿಂಗಾಗ್ತದೆ. ಹೆಣ್ಮಕ್ಳಿಗೆ ಭಾಳ ತ್ಯಾಗ ಮಾಡುವಂಥ ಅವಕಾಶಗಳು ಇರ್ತಾವೆ, ಮತ್ತು ಅವ್ರ ಮಾಡ್ಬೇಕಾಗ್ತದೆ. ಅವ್ರು ಮಾಡಿದ್ರನ ಆ ಸಂಸಾರ ಪರಿಪೂರ್ಣ ಆಗ್ತದೆ. ನನ್ನ ಕೇಸ್ನಾಗೂ ಹಂಗ. ಸೊ ಹಿಂಗಾಗಿ ನನ್ನ ಜೀವನದಾಗ 1989ರಿಂದ 1999 ನನಗೆ ಮಗಳು ಹುಟ್ಟೋ ತನಕ 10 ವರ್ಷ ಕರ್ನಾಟಕ ಅನ್ನೋ ಸೀನ ಇಲ್ಲ. ನಾ ಪೂರ್ಣ ನಾಗ್ಪುರದಾಗನೇ ಇದ್ದೆ. ನಾಗ್ಪುರದಿಂದ ನಾ ಮಧ್ಯಪ್ರದೇಶ ಓಡಾಡ್ತಿದ್ದೆ, ಆಂಧ್ರ ಪ್ರದೇಶ ಓಡಾಡ್ತಿದ್ದೆ, ಕರ್ನಾಟಕದಾಗ ಬೇರೆ ಬೇರೆ ಕಡೆ ಓಡಾಡ್ತಿದ್ದೆ. ಹೊರತಾಗಿ ನಮ್ಮ ಮನೆಗೆ ಬರ್ಲಿಕ್ಕೆ ಆಗ್ತಿದ್ದಿಲ್ಲ ನಂಗೆ. ಮಾಲ್ತಿನ ಎಲ್ಲ ಊರಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದೆ. ಮಾಲ್ತಿನ ಯಾರು ಭೇಟಿ ಆದರೂ ನೀ ಹೈದರಾಬಾದ್ ನೋಡೇನಿ, ಬೆಂಗಳೂರು ನೋಡಿ ನೋಡೇನಿ, ಮೈಸೂರು ನೋಡಿ ನೋಡೇನಿ. ಬಟ್ ಮೈಸೂರಿನಾಗ ಏನು ನೋಡಿ ಅಂತ ಕೇಳಿದ್ರೆ ಏನಿಲ್ಲ, ಬರೀ ಬಸ್ ಸ್ಟ್ಯಾಂಡ್ ಒಂದ. ಆಕಿಗೆ ನಾವು ಪ್ರೋಗ್ರಾಮ್ ಮಾಡೋವಂಥ ವೆನ್ಯೂ ಅದನ್ನು ಬಿಟ್ರೆ ಹೈದರಾಬಾದ್ನಾಗ ಚಾರ್ ಮಿನಾರ್ ತೋರಿಸಿಲ್ಲ ನಾನು, ಮೈಸೂರಾಗ ಅರಮನೆ ತೋರಿಸಿಲ್ಲ ಆಕಿಗೆ. ಇದೆಲ್ಲ ಆಗಿ 10 ವರ್ಷ ಅಂದ್ರೆ ನಾವು ಲಗ್ನ ಆಗಿ ನಮಗೆ ಮಗು ಹುಟ್ಟಿದ್ದು 8 ವರ್ಷದ ಮೇಲೆ ದೋಸ್ತಿ ನಮ್ಮ ಮನೆಗೆ ಬಂದದ್ದು. ಸೊ ಮಗಳು ಹುಟ್ಟೋ ತನಕ ಮಾಲ್ತಿ ನನ್ನ ಸಲುವಾಗಿ ಏನು ಮಾಡ್ತಿದ್ಲ ಅಂದ್ರೆ ನನ್ನ ಜೊತೆ ಓಡಾಡ್ತಿದ್ಲು. ಆಕಿ BCom ಗ್ರಾಜ್ಯುಯೇಟ್ ಆಗಿರೋದ್ರಿಂದ ನಾನು ಲೆಕ್ಕಪತ್ರ ಇಡ್ತಿದ್ಲು. ನಾ ಲೆಕ್ಕ ಇಡೋದ್ರಾಗ ಭಾಳ ಶಾಣೆ ಇದ್ದಿದ್ದಿಲ್ಲ. ಹಿಂಗೆ ನಾವು ಎಲ್ಲ ಕಡೆ ಓಡಾಡಿ ವಿ ಕುಡ್ ಟೂರ್ ಮೆನಿ ಪ್ಲೇಸಸ್. ಮುಂದೆ 99ನೇ ಇಸ್ವಿಗೆ ಮಗಳು ಹುಟ್ಟಿದ್ಲು. ಮಗಳು ಹುಟ್ಟಿದಾಗಂತೂ ನಾ ಅನಿವಾರ್ಯವಾಗಿ ನನ್ನ ನಾಗ್ಪುರ್ ನೌಕರಿಯನ್ನು ಬಿಟ್ಟು ಇಲ್ಲಿಗೆ ಬರಬೇಕಾಯ್ತು. ಅಷ್ಟ್ರಾಗ ಆಗಲೇ ನಾನು ನಾಗ್ಪುರದಾಗ ಒಂದು ಮನಿನೂ ಖರೀದಿ ಮಾಡಿದ್ದೆ. ಸೊ ಬಾಯಿಗೆ ಬಂದದ ರೇಟಿಗೆ ಆ ಮನಿ ಅಲ್ಲಿ ಕೊಟ್ಟು ನಾನು ಮಾಲ್ತಿ ಬೆಂಗಳೂರಿಗೆ ಬಂದಿದ್ದಾಗ ನನ್ನ ಅಕೌಂಟ್ನಾಗ 5,500 ರೂಪಾಯಿ ಇದ್ದು. ಆ್ಯಂಡ್ ದಟ್ ವಾಸ್ ಇನ್ 1999-2000. ಮಾಲ್ತಿ ಅಣ್ಣ ಅವ್ನ ಸ್ಕೂಟರ್ ನನಗೆ ಕೊಟ್ಟು ಇಲ್ಲಿ ಓಡಾಡ್ಸ್ಲಿಕ್ಕೆ ಕಳಿಸಿದ. ಆಮೇಲೆ ನಾ ಆ್ಯಕ್ಟರ್ ಅಂತ ಮಂದಿಗೆ ಹೇಳ್ಕೊತ ಅಡ್ಡಾಡ್ತಿದ್ದೆ. ಯಾರು 2,500-300 ರೂಪಾಯಿ ಕೊಡ್ತೇನೆ ಅಂತಂದ್ರೆ ದಿನ ಹೋಗಿ ಅಲ್ಲಿ ಮುಂಜಾನಿಂದ ಸಂಜೆ ತನಕ ಆ್ಯಕ್ಟ್ ಮಾಡ್ತಿದ್ವಿ. ಸೊ ಹಂಗೆ ಮಾಡ್ಕೊಂಡು ಬಂದ್ವಿ ನಾವು. ಅವಾಗ ಸಹಿತ ಮಾಲ್ತಿ ಶಿ ಡಿಡ್ ನಾಟ್ ಲೂಸ್ ಹರ್ ಪೇಷನ್ಸ್. ಇಲ್ಲ, ಈಗ ನಾ ಹೇಳ್ತೀನಿ, 99 ನಾವು ಬೆಂಗಳೂರಿಗೆ ಬಂದಾಗ ಯಶವಂತ್ ಅವರಿಗೆ ಒಟ್ಟ ಆರಾಮಿರಲಿಲ್ಲ. ಅವರಿಗೆ ಪ್ರಪಂಚದೊಳಗೆ ಏನಾಗ್ಲಿಕ್ಕೆ ಹತ್ತದಂತ ಗೊತ್ತಿರಲಿಲ್ಲ. ಅವ್ರಿಗೆ ಅಷ್ಟು ಹುಷಾರ್ ತಪ್ಪಿದ್ರು ಅವರು. ಏನು ಕೆಲಸ ಮಾಡ್ಬೇಕಂತ ಗೊತ್ತಿಲ್ಲ. ಸಂಗೀತ ಕಲ್ತಿದ್ದು ಒಂದು ಬಿಟ್ರೆ ಆಲ್ ದಿ ಬೆಸ್ಟ್ ಒಂದು ನಾಟಕ ಮಾಡ್ತಿದ್ವಿ. ಇವ್ರಿಗೆ ಆರಾಮಿಲ್ಲ ಅಂದ ಕೂಡಲೇ ನಾವು ಒಬ್ಬಾಕನ ಮಾಡ್ಬೇಕಾ ಆಲ್ ದಿ ಬೆಸ್ಟನ್ನ. ಇಡೀ ಟೀಮನ್ನು ಕರ್ಕೊಂಡು ಊರೂರು ಅಡ್ಡಾಡ್ಬೇಕು ಕರ್ನಾಟಕದಾಗ ಎಲ್ಲ ಕಡೆ. ಹಿಂಗಿದ್ದಾಗ ನಾನು ಸಂಗೀತ ಮತ್ತು ಸಿತಾರ್ ಬಾರಿಸೋದು ಎಲ್ಲ ಸ್ವಲ್ಪ ಸ್ಟಾಪ್ ಮಾಡ್ಬೇಕಾಯ್ತು. ಯಾಕಂದ್ರೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ನಮ್ಮ ಶೋ ಆಗ್ತಿತ್ತು. ರಾತ್ರಿ ಶೋ ಮಾಡೋದು, ಮರುದಿವ್ಸ ಮುಂಜಾನೆ ಶಿಕ್ಲೆ ಹೊಂಡೋದು, ನಿದ್ದಿಗೆಡೋದು, ಊಟ ಕೆಲವು ಕಡೆ ಸಿಕ್ತಿತ್ತು, ಕೆಲವು ಕಡೆ ಸಿಕ್ತಿರ್ಲಿಲ್ಲ, ಮತ್ತು ಮನೆಗೆ ಬರೋದು. ಹಂಗಾದ ಕೂಡಲೇ ವೋಕಲ್ ಕಾರ್ಡ್ಸ್ ಮೇಲೆ ಭಾಳ ಸ್ಟ್ರೇನ್ ಆಯ್ತು. ಹಿಂಗಾಗಿ ನಾ ಸಂಗೀತ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದೊಂದ್ಸಲ ಅನ್ಸೋದು ನಮ್ಮ ಬದುಕು ಹಿಂಗಾತಲ್ಲ, ಏನು ಮಾಡೋದು. ಆದರೆ ಯಶವಂತ್ ಹುಬ್ಬಳ್ಳಿ ಒಳಗಿದ್ರು, ಅವ್ರಿಗೆ ಆರಾಮಿರಲಿಲ್ಲ. ನಾ ಹೋಗಿದ್ದೆ ಒಂದ್ಸಲ ಅವ್ರನ್ನ ನೋಡಲಿಕ್ಕೆ. ಅವರು ಹಾಸ್ಪಿಟಲೈಸ್ಡ್ ಆಗಿದ್ರು. ಅವ್ರನ್ನ ನೋಡಿ ನನಗೆ ಇಷ್ಟು ಗಾಬರಾತು. ಒಂದು ದಿನದಾಗ 10 ಕೆಲಸ ಮಾಡೋ ಮನುಷ್ಯ ಈ ಕಡೆ ಪ್ರಪಂಚ ಜ್ಞಾನನೇ ಇಲ್ದಂಗೆ ಮಲ್ಕೊಂಡ್ಬಿಟ್ಟಿದ್ರು ಅವರು. ಅಷ್ಟು ಅವ್ರಿಗೆ ಒಂಥರ
ಬ್ರೈನ್ಗೆಲ್ಲ ಟಾರ್ಚರ್ ಆದಂಗೆ ಆಗ್ಬಿಟ್ಟಿತ್ತು. ಯಾಕಂತ ನನಗೆ ಗೊತ್ತೇ ಇಲ್ಲ ಅದು, ಅವ್ರು ಯಾಕೆ ಹಂಗಾದ್ರು ಅಂತ ನನಗೆ ಇನ್ನೂ ತನೂ ಗೊತ್ತಿಲ್ಲ. ಇಲ್ಲಿ ಈ ತ್ಯಾಗ ಅಂತ ಬಂದಾಗ ನಾವಿಬ್ರು ಅವ್ರು ಲವ್ ಮಾಡಿದ್ರು ನಾ ಲವ್ ಮಾಡಿದ್ನು ಅನ್ನೋಕ್ಕಿಂತ ನಾವಿಬ್ರು ಗಂಡ ಹೆಂಡತಿ ಅನ್ನೋಕ್ಕಿಂತ ಬಹಳ ಸ್ನೇಹ ಜೀವಿಗಳಿದೀವಿ. ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀವಿ. ಯಾವುದೂ ಅವ್ರಿಗೆ ಗೊತ್ತಿಲ್ಲ ಅನ್ನುವಂಥದ್ದಿಲ್ಲ, ಇಲ್ಲ ನನಗೆ ಗೊತ್ತಿಲ್ಲ ಅವ್ರದ್ದು ಅನ್ನುವಂಥದ್ದು ಏನಿಲ್ಲ ಇಲ್ಲ. ಹಂಗಿದ್ದಾಗ ಇವ್ರು ಏನೂ ಹೇಳಲಿಲ್ಲ. 2 ವರ್ಷ ಅವರು ನನ್ನ ಮಗಳನ್ನ ನೋಡ್ಲಿಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ನಾ ಹೇಳ್ತಿದ್ದೆ ನೀವು ಬರ್ರಿ, ಇಲ್ಲ ಆಕಿ ಮಾಮನ ಹೆಗಲ್ ಮೇಲೆ ಆಡ್ಲಿ. ನನ್ನ ಕೂಸ್ ಒಂದು ಲೆಟ್ರ್ ಬರೆದ್ರು ಅವರು, ನನ್ನ ಕಂದಮ್ಮ ಅವರ ಮಾಮನ ಹೆಗಲ್ ಮೇಲೆ ಭಾಳ ಚಂದ ನಕ್ಕೋತ ಆಟ ಆಡ್ಲಿಕ್ಕೆ ಹತ್ತದ, ನಾ ಆಮೇಲೆ ಬಂದು ಆಕಿ ನೋಡ್ತೀನಿ. ಸೊ ಅವ್ರು ಮಾಡಿದ್ದ ತ್ಯಾಗ ಅದು. ಅಂದರೆ ಅವರು ಆರಾಮಿಲ್ಲ, ಒಂದು ಬರ್ಲಿಕ್ಕೆ ಆಗೋದಿಲ್ಲ. ಡೆಫಿನೆಟ್ಲಿ ಅದು ನನಗೆ ನೀವು ಮಾಡಿದ ತ್ಯಾಗ ಅಂತ ಅನಿಸ್ತದೆ. ಯಾಕಂದ್ರೆ ಯಾವ ಅಪ್ಪ ಅಮ್ಮನೂ ಮಕ್ಕಳನ್ನ ಬಿಟ್ಟು 2 ವರ್ಷ ಇರುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ಕಷ್ಟ ಇತ್ತು, ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಬರ್ಬೇಕಂತ ಅನ್ಸಿದ್ರು ಸಹಿತ ಬರ್ಲಿಕ್ಕೆ ಆಗ್ಲಿಲ್ಲ. ಮತ್ತು ನಮ್ಮ ಹತ್ರ ಫೈನಾನ್ಷಿಯಲಿ ಇಷ್ಟು ಹೇಳಿದ್ನಲ್ಲ, ನನ್ನ ಮಗಳಿಗೆ 1 ಗ್ಲಾಸ್ ಹಾಲು ಕೊಡೋಷ್ಟು ಶಕ್ತಿ ನಮ್ಗಿರ್ಲಿಲ್ಲ. ಹಂಗಿದ್ದಾಗ ಅವರು ಅಲ್ಲಿಂದ ಇಲ್ಲ ಅವ್ರನ್ನ ಕಾರ್ನಾಗ ಕರ್ಕೊಂಡ್ ಬರ್ಬೇಕು, ಕಾರ್ನಾಗ ಕರ್ಕೊಂಡ್ ಬಂದು ಹೋಗುವಷ್ಟು ಯೋಗ್ಯತಾ ನಮ್ಮ ಹತ್ರ ಇರ್ಲಿಲ್ಲ. ಹಂಗಾಗಿ ಅವ್ರು 2 ವರ್ಷ ಯಶವಂತ್ ನೀವು ದೋಸ್ತಿ ನೋಡ್ಲಾರ್ದೆ ಇದ್ರಲ್ಲ. ಯಾಕಂದ್ರೆ ಮಧ್ಯರಾತ್ರಿ ನನ್ನ ಮಗಳಿಗೆ ದೋಸ್ತಿ ಅಂತ ಹೆಸರು ಇಡೋಣ ಅಂತ ಹೇಳಿದವರು 2 ವರ್ಷಕ್ಕಿಂತ ನೋಡ್ಲೇ ಇಲ್ಲ ಅಂದಮೇಲೆ ಅದು ನಿಮ್ ದೊಡ್ಡ ತ್ಯಾಗ ಅಂತ ನನಗನ್ನಿಸ್ತದೆ. ಬಟ್ ಏನಂತಂದ್ರೆ ಇವ ಎಲ್ಲ ಪೆಟ್ಟುಗಳು, ಇವ ಎಲ್ಲ ಡೆಂಟ್ಗಳು ನಮ್ಮನ್ನು ಕಟ್ಕೋತ ಹೋದು. 21ನೇ ಇಸ್ವಿ 22, 23 ಈಗ 24ರಾಗಿದ್ದೇವೆ ನಾವು. ಈ 20-21 ವರ್ಷ ಅಂತೂ ನಾವು ಒಬ್ರಿಗೊಬ್ರು ತ್ಯಾಗ, ನಾವು ಪ್ರೀತಿ ಮಾಡ್ತೀವಿ, ನಾವು ಇವೆಲ್ಲ ಭಾಳ ವಾಚ್ಯ ಅನ್ನಿಸ್ಲಿಕ್ಕೆ ಶುರು ಆಗ್ಬಿಟ್ಟವು ನಮ್ಗೆ. ಆದ್ರೆ ನಮ್ಮ ಸ್ಥಿತಿ ಬದಲಾಗಿದೆ. ನಮ್ಗೆ ಒಂದಕ್ಕೊಂದು ಕಲಿಸ್ಕೊತ ಹೊಂಟದ ಬದುಕು. ಆದ್ರೂ ಮಲ್ತಿ ಒಬ್ಬ ಹೆಣ್ಣಾಗಿ ಗಂಡ ಅನ್ನೋ ನನ್ನ ಅಹಮ್ಮನ್ನ ನೀ ಸಹಿಸ್ಕೊಂಡು ನಾ ಮಾಡೋರು ಎಲ್ಲ ಉಡಾಳ್ಗಿರಿ ಫ್ಲರ್ಟ್ಗಿರಿ ಅವೆಲ್ಲ ಸಹಿಸ್ಕೊಂಡು ನನ್ನ ಜೊತೆ ಇದ್ದಕ್ಕೆ ನಾ ಒಂದು ಜನರಲ್ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನೀನು. ಅಫ್ಕೋರ್ಸ್ ಬರೀ ಒಂದು ಥ್ಯಾಂಕ್ಸಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಅದನ್ನ. ಬಟ್ ಐ ಡೋಂಟ್ ನೋ ಅದನ್ನು ಬಿಟ್ಟರೆ ಮತ್ತೆ ಬೇರೆ ಏನು ಹೇಳ್ಬೇಕಂತ ಗೊತ್ತಿಲ್ಲ ನನಗೆ. ಐ ಥ್ಯಾಂಕ್ ಝೀ ಫಸ್ಟ್ ಫಾರ್ ಗಿವಿಂಗ್ ಮೀ ದಿಸ್ ಅಪರ್ಚುನಿಟಿ ಟು ಸ್ಪೀಕ್ ಆಲ್ ದೀಸ್ ಥಿಂಗ್ಸ್. ಸೊ ಥ್ಯಾಂಕ್ ಯು ಮಾಲ್ತಿ, ಥ್ಯಾಂಕ್ ಯು ಸೋ ಮಚ್. ಎದ್ದು ಬರೋಣ ಬಾ. ಥ್ಯಾಂಕ್ ಯು. ಆಕ್ಚುಲಿ ತುಂಬು ಜೀವನವನ್ನ ಕಂಡಿರುವಂತ ಜೋಡಿ ಇದು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಬೀಗ್ರನ್ನ ಕೇಳ್ಬೇಡ, ಮಾಲ್ವಿಕಾ ಅಮ್ಮ ಹೇಗನ್ನಿಸ್ತು? ಈ ಜೋಡಿ ನಂಬರ್ 1 ಒಟ್ಟು ನಮ್ಮೆಲ್ಲರ ಈ ಒಟ್ಟು ವೇದಿಕೆಗೆ ನೀವು ಒಂದು ಭೂಷಣವಾಗಿದ್ದೀರಿ. ನೀವಿಬ್ರು ಬಂದಿದ್ದೇ ನಮಗೆ ಬಹಳ ಸಾರ್ಥಕ ಅನುಭವ. ಪ್ರೇಮ ಅವರೇ, ಸದಾ ನಗಿಸುವಂತ ಜೀವದ ಹಿಂದೆ ಒಂದು ನೋವಿನ ಕತೆ ಇದ್ದೇ ಇರುತ್ತಲ್ವಾ? ಅದನ್ನ ಐ ಥಿಂಕ್ ಎಂತವ್ರನ್ನು ಬಿಡಲ್ಲ ಅನ್ಸುತ್ತೆ. ಅದು ಏನ್ ಹೇಳ್ತೀರಾ ನೀವು? ಏನಂದ್ರೆ ಜೀವನದಲ್ಲಿ ಬಹಳ ಕಷ್ಟ ಅನ್ಸೋದಂದ್ರೆ ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವಿ ಅವರಿಂದ ದೂರ ಇರೋದು. ಬಟ್ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತಾರಲ್ಲ, ಹಂಗೆ ಆ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಗಂಡ ಹೆಂಡತಿ ಮಧ್ಯೆ ಒಂದು ವರ್ಷ ನೀವೆಲ್ಲೋ ಕೆಲಸ ಮಾಡ್ತಾ ಇದ್ರಿ, ಮೇಡಮ್ ಅವ್ರು ಇಲ್ಲಿರ್ಬೋದು, ಅದು ಮರ್ತೋಗೋಂಥದ್ದು ಇರ್ತದೆ. ಮತ್ತೆ ಬಿರುಕುಗಳು ಯಾವ್ಯಾವುದೋ ಕಾರಣಕ್ಕೆ ಇಬ್ಬರು ಜೊತೆಲಿಲ್ಲ ಅಂದ್ರೆ ಮೈಂಡ್ ಬೇರೆ ಬೇರೆ ತರ ನೆಗೆಟಿವ್ ಓಡ್ತಾ ಇರುತ್ತೆ. ಅದೆಲ್ಲಾನು ಮೀರಿ ಇಲ್ಲಿವರೆಗೂ ನೀವು ಬಂದಿದ್ದೀರಾ, ದೂರಗಳನ್ನೆಲ್ಲ ಸಹಿಸ್ಕೊಂಡು ಅಂದ್ರೆ ನಿಮ್ಮ ಮಧ್ಯೆ ಪ್ರೀತಿ ಅನ್ನೋದು ಗೋಡೆ ಆಗಿ ನಿಂತಿದೆ ಹೊರತು ಅದು ಬೇರೆ ತರ ಗೋಡೆ ಆಗಿಲ್ಲ. ಪ್ರೀತಿ ಅನ್ನೋದೇ ಭದ್ರವಾದಂತ ಗೋಡೆ ಆಗಿದೆ ನಿಮಗೆ ದುರ್ಮಟ್ಟದಲ್ಲಿ. ಸೊ ಹಾಗಾಗಿ ಸಾಧ್ಯ ಆಗಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೇದಿಕೆಗೆ ಬಂದಿದ್ದು ನಮ್ಮ ಅದೃಷ್ಟ ಅಂತ ನಾವು ತಿಳ್ಕೊಳ್ತೀವಿ ಸರ್. ನಿಮ್ಮಿಬ್ಬರ ಮಧ್ಯೆ ಅದೆಷ್ಟೇ ಅಡೆತಡೆಗಳಿದ್ರೂ ಸಹ ಪ್ರೀತಿ ಅನ್ನೋ ಗೋಡೆ ಮತ್ತಷ್ಟು ಸುಭದ್ರವಾಗಿರಲಿ ಅಂತ ಹಾರೈಸ್ತೀನಿ. ಇದೇ ನಂಬಿಕೆ ಮೇಲೆ ನಿಮ್ಮ ಮನೆಯವ್ರಿಗೋಸ್ಕರ ನೀವು ಏನನ್ನ ತ್ಯಾಗ ಮಾಡ್ತೀರಿ? ಇವರು ಆಕ್ಚುಲಿ ಯಶವಂತ್ ಸರ್ ಹತ್ರ ಇವರು ತಮ್ಮ ಮನಸ್ಸಿನ ಮಾತನ್ನ ಕೇಳ್ತಾ ಇದ್ದಾರೆ, ನಮಗೋಸ್ಕರ ಇದನ್ನ ಮಾಡಿ ಅಂತ. ನನ್ನ ಮತ್ತು ಮಗಳಿಗೆ ನಿಮ್ಮ ಸಮಯ. ಇದು ವರ, ಇದು ತ್ಯಾಗ ಅಲ್ಲ, ಇದು ವರ ಕೇಳ್ತಾರೆ. ವರ ಕೇಳ್ತಾರೆ, ಕೊಡಿ, ಕೊಡಲಾಗುವುದು. ಇದು ರೆಕಾರ್ಡ್ ಅಲ್ಲಿ ಇರುತ್ತೆ ಅಲ್ವಾ ಮ್ಯಾಮ್? ರೆಕಾರ್ಡ್ ಕೊಡ್ಲಿಲ್ಲ ಅಂದ್ರೆ ಇದನ್ನ ತೋರಿಸ್ಬೇಕಾಗತ್ತೆ. ಏನಿಲ್ಲ, ಒಂದು ಗಡಿಯಾರ ಕೊಡಿಸೋರು ಮುಗಿದೋತು ಸಮಯ. ಅದೇನಾದ್ರೂ ಇಲ್ಲಿ ಹಾಸ್ಯವನ್ನ ಪಕ್ಕಕ್ಕಿಟ್ಟು, ನಿಜವಾಗ್ಲೂ ನೀವುಗಳು ಯಾವಾಗ್ಲೂ ವೇದಿಕೆಗೆ ಬಂದ್ರೆ ಅಲ್ಲಿ ಎಲ್ಲರೂ ಏನಾದ್ರೂ ಒಂದು ಕಲ್ತ್ಕೊಂಡೆ ಮನೆಗೆ ಹೋಗ್ತೀವಿ. ಇದೇ ತರ ನಿಮ್ಮ ದಾಂಪತ್ಯ ಖುಷಿಯಾಗಿ ಸುಖಮಯವಾಗಿರ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮಚ್. ನಾನು ನಿಮ್ಮ ಪ್ರೀತಿಯ ಮಾಲ್ತಿ ಸರ್ ದೇಶಪಾಂಡೆ. ನಾ ಯಶವಂತ್ ಸರ್ ದೇಶಪಾಂಡೆ. ನಮ್ಮ ಪ್ರೀತಿ ಅನುಬಂಧ ಮತ್ತು ನಮ್ಮ ತ್ಯಾಗದ ಕತೆ ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ನಮಗೆ
ವೋಟ್ ಮಾಡ್ರಿ. YAMA ಅಂತ ಟೈಪ್ ಮಾಡ್ರಿ, 57575ಗೆ SMS ಮಾಡ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ತ್ಯಾಗಕ್ಕೆ ಹೊಸ ಅರ್ಥವನ್ನ ಕೊಟ್ಟಂತಹ ಆದರ್ಶ ಜೋಡಿಯವರು. ಸ್ವಾಗತಿಸಿ ಪರ್ಫೆಕ್ಟ್ ಹಸ್ಬೆಂಡ್, ಗಾಯಕ ನಾಯಕ ಆನಂದ್ ಅವರು ಹಾಗೂ ಅವರ ಮುದ್ದಾದ ಮಡದಿ ಚೈತ್ರ ಅವರು. ಮನು, ತ್ಯಾಗ ಸ್ಯಾಕ್ರಿಫೈಸ್ ರೌಂಡ್ ಅಂದಾಗ ನನಗೊಂಥರ ಖುಷಿ ಆಯಿತು. ಸಣ್ಣದಾಗಿ ಒಂದು ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟೆ. 1970 ನಮ್ಮಪ್ಪ ನಮ್ಮಮ್ಮನ್ನ ಇಷ್ಟಪಡ್ತಾರೆ. ಹೋಗಿ ಅವ್ರ ಅಪ್ಪ ಅಮ್ಮನಿಗೆ ಹೇಳ್ತಾರೆ ಬೇರೆ ಜಾತಿ ಹುಡುಗಿ, ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಒಪ್ಪೋದಿಲ್ಲ. ನಮ್ಮಪ್ಪ ಅಪ್ಪ ಅಮ್ಮನ ನನ್ನ ನಂಬ್ಕೊಂಡು ಬಂದ ಈ ಹೆಣ್ಣ ಅಂತ ತೂಕ ಮಾಡಿದಾಗ ಅಪ್ಪ ಅಮ್ಮನ ತ್ಯಾಗ ಮಾಡಿ ನಮ್ಮಮ್ಮನ ಕರ್ಕೊಂಡು ಹೋಗ್ತಾರೆ, ಸಪ್ರೇಟಾಗಿ ಮನೆ ಮಾಡಿ ಇಟ್ಕೋತಾರೆ. ಅಂತ ಲವರ್ ಬಾಯ್ ಮಗ ನಾನು. ಸ್ಯಾಕ್ರಿಫೈಸ್ ಕಾ ಬಾಪ್ ಮೇರಾ ಬಾಪ್. ನನ್ನ ಇಷ್ಟಪಟ್ಟು ನೀನು ಬಂದಾಗ ನೀನು ಮನ್ಸಲ್ಲಿ ಏನೇನೋ ಅನ್ಕೊಂಡಿರ್ತೀಯ. ಆರ್ಟಿಸ್ಟ್ನ ಮದುವೆ ಆಗ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಹೀಗಿರಬೇಕು ಹಾಗಿರಬೇಕು, ಮನೆ ಬಂಗ್ಲೆ ಕಾರು ಒಡವೆ ಅದು ಇದು ಅಂತ. ಬಟ್ ನಾನು ನಿನ್ಗೆ ಹೇಳಿದ ಒಂದೇ ಮಾತು, ನನ್ನ ಉದ್ದೇಶ ಇದ್ದಿದ್ದಿಷ್ಟೇ, ನಮ್ಮ ಮನೇಲಿ ದೇವಿದೆ ದೇವಸ್ಥಾನ ಕಟ್ಟಬೇಕು, ಆಮೇಲೆ ಒಂದು ವೃದ್ಧಾಶ್ರಮ ಕಟ್ಟಬೇಕು. ನಿರ್ಗತಿಕರು ಯಾರಿರ್ತಾರೋ ವಯಸ್ಸಾದವರು ಅವ್ರನ್ನ ಕರ್ಕೊಂಡು ಬಂದು ಒಂದು 5 ಜನ ಆದರೂ ಪರವಾಗಿಲ್ಲ ಈ ಥರ ನೋಡ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ನೀವೇನು ಅನ್ಕೊಂಡಿದ್ರೆ ಆಸೆ ಅದೆಲ್ಲ ಆಮೇಲೆ ಈಡೇರಿಸ್ತೀನಿ, ಭಗವಂತ ಶಕ್ತಿ ಕೊಟ್ಟರೆ. ಇದು ನನ್ನ ಪ್ರಯಾರಿಟಿ ಅಂದಾಗ ಒಂದು ಹೆಣ್ಣಾಗಿ ಸಹಜವಾಗಿ ನಿನ್ನಲ್ಲಿದ್ದಂಥ ಆಸೆನೆಲ್ಲ ಬದಿಗೊತ್ತು ಅದನ್ನು ತ್ಯಾಗ ಮಾಡಿ ನನ್ನ ಸಹಾಯಕ್ಕೆ ನಿಂತ್ಕೊಂಡಲ್ಲ, ಅದು ದೊಡ್ಡ ತ್ಯಾಗ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ಅದು ತ್ಯಾಗ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಆ್ಯಕ್ಚುಲಿ ಅದು ನನ್ನ ಕರ್ತವ್ಯ. ನಿಮ್ಮ ತಂದೆ ತಾಯಿಗೆ ನೀವಿಬ್ಬರೇ ಹೆಣ್ಮಕ್ಳು, ಹೌದು. ನಿಮ್ಮನ್ನ ನಂಬ್ಕೊಂಡು ನಿನ್ನ ದುಡಿಮೆನ ನಂಬ್ಕೊಂಡು ಅವರೊಂದು ಮನೆ ಕಟ್ಟಿರ್ತಾರೆ. ಹೌದು. ಆ ಲೋನ್ ತೀರಿಸ್ಬೇಕು ಅಂತ ನಿನ್ನ ನಂಬ್ಕೊಂಡಿರ್ತಾರೆ. ನೀನು ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅದು ತೀರಿಸ್ತೀನಿ ಅಂತ ಒಂದು ಮಾತು ಹೇಳಿರ್ತೀಯ ಅವ್ರಿಗೆ. ಆದರೆ ನಾನು ಹೇಳ್ತೀನಿಲ್ಲ, ನಮಗೆ ಇನ್ನೂ ಡಿಲೇ ಆದರೆ ಏಜ್ ಆಗಿಬಿಡುತ್ತೆ, ಮಕ್ಕಳಾದಾಗ ಮಾಡ್ಕೊಂಡ್ರೆ ಸರಿ ಈಗ ಅಂತ. ಆಗ ನೀನು ಯೋಚನೆ ಮಾಡಿ ಹೌದು ಅಂತ ನನಗೋಸ್ಕರ, ನನ್ನ ಮನೆಗೋಸ್ಕರ, ನನ್ನ ಮಗುಗೋಸ್ಕರ ಆ ಕೆಲಸ ಬಿಟ್ಬಿಡ್ತೀಯ. ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಲ್ಲ. ಅಯ್ಯೋ ಅವರು ಸಾಲದಲ್ಲಿದ್ದಾರಲ್ಲ, ಲೋನ್ ಕಟ್ಟಬೇಕಲ್ಲ ಅಂತ ಯೋಚನೆ ಮಾಡದೆ ನನ್ನ ಮನೆಗೆ ಒಂದು ಮಗುನ ಕೊಡ್ತೀಯ, ನನ್ನ ಮನೆ ಬೆಳಗ್ತೀಯ. ಅದು ಒಂದು ದೊಡ್ಡ ತ್ಯಾಗನೇ ಅಲ್ವಾ? ಅದಾದಮೇಲೆ ನಾವಿಬ್ಬರು ಸೇರಿ ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡ್ಬೋದು, ಅವ್ರ ಜೊತೆಗೆ ನಿಲ್ಬೋದು. ಆದರೆ ಆ ಕ್ಷಣದಲ್ಲಿ ನಾನು ಹೇಳಿದ ತಕ್ಷಣ ಅದನ್ನು ಒಪ್ಕೊಂಡು ಪರವಾಗಿಲ್ಲ ಅಂತ ಒಂದು ಮನೆಗೆ ಬೆಳಕಾದಲ್ಲ, ಅದು ಒಂಥರ ತ್ಯಾಗನೇ ಮನು. ಥ್ಯಾಂಕ್ ಯು. ಈ ವಿಚಾರಕ್ಕೆ ನನ್ನ ತಂದೆ ತಾಯಿ ನಿಜ ಸಾರಿ ಕೇಳ್ತೀನಿ. ಆ್ಯಕ್ಚುಲಿ ಅವರು ನನ್ನ ಸಂಬಳ ನಂಬ್ಕೊಂಡು ಮನೆ ಕಟ್ಟಿದ್ರು. ಅಪ್ಪಂಗೆ ರಿಟೈರ್ಡ್ ಆಗಿದೆ. ಸಂಬಳದಲ್ಲಿ ಅವ್ರಿಗೆ ಬರ್ತಿದ್ದು 30-35 ಸಾವಿರ ಸಂಬಳದಲ್ಲಿ ಅರ್ಧ ಬಂದ್ಬಿಡುತ್ತೆ. ಲೋನೇ ಅಷ್ಟು ಅಮೌಂಟ್ ಇದ್ದಾಗ, ಇಲ್ಲಮ್ಮ ನಿಮ್ಮ ಮನೆ ಕಟ್ಟಿ ನಾನು ಹೆಂಗೂ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ಮೋಸ ಮಾಡಿಬಿಟ್ಟೆ ನಾನು. ಅದನ್ನ ಮೋಸ ಅಂತ ಅನ್ಕೋಬೇಡ ನೀನು. ಅವ್ರಿಗಾದಷ್ಟು ನಾವು ಸಹಾಯ ಮಾಡೋಣ. ಆಮೇಲೆ ಅವ್ರ ಮಗುನ ನೋಡಿ ತುಂಬಾ ನಾವು ಸಹಾಯ ಮಾಡ್ಬೋದು, ಬಟ್ ಆ ಟೈಮ್ಗೆ ಪಾಪ ನನ್ನಿಂದ ಅವ್ರಿಗೆ ಬೇಜಾರಾಯಿತು ಆ ವಿಷಯದಲ್ಲಿ. ಅದು ಅವ್ರ ಸಾಲ 1 ಲಕ್ಷ 2 ಲಕ್ಷ ಅಲ್ಲ, 13-14 ಲಕ್ಷ ಸಾಲ. ಅದು ಮನೆಗೋಸ್ಕರ ನಾವೇನೋ ಅಂದ್ಕೊಂಡು ಕಟ್ಟಿದ್ದು ಮನೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಡಬ್ಬಲ್ ಆಗೋಯ್ತು. ಬಟ್ ನಾನು ಅದಕ್ಕೆ ಸಾರಿ ಕೇಳ್ತೀನಿ. ತ್ಯಾಗ ಅಂತ ಬಂದಾಗ ಹೆಣ್ಣಿಗೆ ಪರ್ಯಾಯ ಪದನೇ ತ್ಯಾಗ. ಅವಳು ದೊಡ್ಡವಳಾದಾಗಿಂದು ಮಣ್ಣಿಗೆ ಹೋಗೋವರೆಗೂ ಒಂದಲ್ಲ ಒಂದು ರೀತಿ ತ್ಯಾಗ ಮಾಡ್ತಾನೇ ಬರ್ತಿರ್ತಾಳೆ. ಹಾಗಾಗಿ ತ್ಯಾಗದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಇನ್ನೊಂದು, ನನ್ನ ಮದುವೆಗೆ ಮುಂಚೆನೂ ದಪ್ಪ ಇದ್ದೆ. ನೀವು ಒಂಥರ ಸ್ಮಾರ್ಟಾಗಿ ಇರೋ ಥರ ಫುಲ್ ಫಿಟ್ಟಾಗಿ ತುಂಬ ಚೆನ್ನಾಗಿದ್ರಿ. ಬಟ್ ನೀವು ನನ್ನನ್ನು ಒಪ್ಕೊಂಡಿದ್ದೀರಲ್ಲ, ನಾನು ಹೇಗಿದ್ನೋ ಹಾಗೆ. ಇವಾಗ ಆರ್ಟಿಸ್ಟ್ ಅಂದರೆ ಅವ್ರಿಗೊಂದು ಇದೇ ಇರುತ್ತೆ, ಹೆಂಡತಿ ಫಿಟ್ಟಾಗಿರಬೇಕು, ಹಿಂಗಿರಬೇಕು ಅಂತೆಲ್ಲ ಇರುತ್ತೆ. ಬಟ್ ನೀವು ಅದನ್ನೆಲ್ಲ ಹಾಕ್ಕೊಳ್ದೆ, ಇಲ್ಲ ಇವಳು ಅವಳು ಒಳ್ಳೆ ಮನಸ್ಸಿದೆ ಅಂತ ನನ್ನ ಮದುವೆ ಮಾಡ್ಕೊಂಡ್ರಲ್ಲ, ಬಟ್ ಅದಕ್ಕಿಂತ ಏನು ಬೇಕು ಅನ್ನೋದು ಅದೆಲ್ಲ ತ್ಯಾಗ ಅನ್ಕೋಬಾರ್ದು, ಅದೆಲ್ಲ ಪ್ರೀತಿ. ಇಲ್ಲ, ನಾನದು ಒಂದು ಅಸೆಟ್ ಅನ್ಕೊಂಡಿದ್ದೀನಿ. ನೀನು ನೋಡೋದಕ್ಕೆ ಎಷ್ಟು ಗಾತ್ರನೋ ನಿನ್ನ ಗುಣನೂ ಅಷ್ಟೇ ಗಾತ್ರವಾಗಿದೆ. ಹಂಗೆ ನೀವು ಅಷ್ಟೇ. ಒಬ್ಬ ಗಂಡಸಿಗೆ ಈಗೋ ತುಂಬ ಮುಖ್ಯ ಕೆಲವೊಂದು ವಿಚಾರದಲ್ಲಿ.
ಅದನ್ನು ಎಲ್ಲೋದ್ರೂ ಬಿಟ್ಕೊಡೋಕ್ಕೆ ಇಲ್ಲ. ನಮ್ಮ ಮದುವೆ ಆದ ಹೊಸರಲ್ಲಿ ನಮಗೆ ಆ್ಯಕ್ಚುಲಿ ನಮ್ಮ ಅಮ್ಮ ಒಪ್ಪಿರಲಿಲ್ಲ, ಸ್ವಲ್ಪ ಕ್ಲಾಶ್ಗಳಾಗಿತ್ತು. ನೀವು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೇನೆ ನನ್ನ ತಾಯಿ ಅವರಿಗೆ ಕಾಲಲ್ಲಿ ಡಯಾಬಿಟಿಕ್ ಫುಟ್, ಅವರಿಗೆ ಏನೋ ಸ್ವಲ್ಪ ಸಣ್ಣ ಗಾಯ ಆಗಿ ಮಳೇಲಿ ನೆಂದು ಅದು ಜಾಸ್ತಿ ಆಗಿಬಿಡ್ತು. ಅವ್ರ ಕಾಲಿನ ಹಸ್ತಾನೇ ಇರಲಿಲ್ಲ, ಇದು ಪೂರ್ತಿಯಾಗಿ ಏನೋ ಫುಲ್ ಇನ್ಫೆಕ್ಟ್ ಆಗಿಬಿಟ್ಟಿತ್ತು. ಅದು ಡಾಕ್ಟ್ರ್ ಕಾಲು ತೆಗಿಬೇಕು ಅಂತ ಹೇಳಿಬಿಟ್ಟಿದ್ರು. ಆ ಟೈಮಲ್ಲಿ ಸ್ವಲ್ಪ ಇವ್ರಿಗೂ ಸ್ವಲ್ಪ ಈಗೋ ಜಾಸ್ತಿ ಇತ್ತು, ಬಟ್ ಅವ್ರಿಗೂ ಇತ್ತು. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಮದುವೆ ಆದ ಹೊಸ ಒಂದು 5-6 ತಿಂಗಳಲ್ಲಿ. ಆ ಟೈಮಲ್ಲಿ ನನಗೋಸ್ಕರ, ನನ್ನ ತಾಯಿಗೋಸ್ಕರ ಅವರು ಬಂದರು ಹಾಸ್ಪಿಟ್ಲ್ ಹತ್ರ. ನಾನು ಕರ್ಕೊಂಬಂದು, ನಾನು ಪ್ರೆಗ್ನೆಂಟು, 5-6 ಮಂತ್ಸ್ ಪ್ರೆಗ್ನೆಂಟ್. ನಾನು ಅಮ್ಮನ ನೋಡೋಕೆ ಹೋದೆ. ಅಮ್ಮ ತುಂಬ ಅಳ್ತಾಯಿದ್ರು, ನನ್ನ ಕಾಲು ತೆಗಿತಾರೆ ಅಂತ ತುಂಬ ಅಳ್ತಾಯಿದ್ರು ಅವರು. ಆ ಟೈಮಲ್ಲಿ ನಂಗೆ ಇವ್ರು ನನ್ನ ಜೊತೆಗೆ ಒಳ್ಳೆ ದೇವ್ರ ಥರ ಬಂದರು. ಆ ಟೈಮಲ್ಲಿ ನಾನು ನಮ್ಮ ಅಮ್ಮನ ಕರ್ಕೊಂಡು ವೀಲ್ ಚೇರಲ್ಲಿ ಕರ್ಕೊಂಡು ಬರ್ತಾಯಿದ್ದೆ. ಅಮ್ಮ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು, ಕಾಲು ತೆಗೆಸ್ಬಿಡ್ತಾರೆ, ನನಗೆ ಇದಾಗ್ಬಿಡುತ್ತೆ ಅಂತ. ಇವರು ದೇವ್ರ ಥರ ಬಂದರು. ಅಲ್ಲಿ ಇನ್ನೊಬ್ಬ ಶಿವನ್ ಥರ ಒಬ್ಬ ಬಂದ, ಮೃತ್ಯುಂಜಯ ಡಾಕ್ಟ್ರ್ ಹೆಸರು. ಅವ್ರಿಗೆ ಅವರು ಹೆಂಗೆ ಮೀಟ್ ಆದರು ಅಂತಲೇ ಗೊತ್ತಿಲ್ಲ ನನಗೆ. ಹೇಳಿದ್ರು, ಸರ್ ಇಲ್ಲ ಹಿಂಗೆ ಇನ್ಫೆಕ್ಟ್ ಆಗಿದೆ, ಚೂರು ನೋಡಿ. ಇಮ್ಮಿಡಿಯೇಟಾಗಿ ಅವ್ರು 1 ನಿಮಿಷ ನಮ್ಮಮ್ಮನ ಅಲ್ಲಿ ನಿಲ್ಲಿಸಲಿಲ್ಲ ರೋಡಲ್ಲಿ. ಇಮ್ಮಿಡಿಯೇಟಾಗಿ ಕರ್ಕೊಂಡೋದ್ರು, ಅದನ್ನೆಲ್ಲ ತೆಗೆದ್ರು, ವಾಸಿ ಮಾಡಿದ್ರು. ನನ್ನ ತಾಯಿನ ಇಲ್ಲಾಂದ್ರೆ 1.5 ತಿಂಗಳಿಂದ 2 ತಿಂಗಳು ESI ಹಾಸ್ಪಿಟ್ಲಲ್ಲೇ ಇಟ್ಕೊಂಡು ಮತ್ತೆ ಅವ್ರ ಪಾದ ಎಲ್ಲ ಬರೋ ಹಾಗೆ ಮಾಡಿದ್ರು. ನಿನ್ನ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ ಅಂತ ಹೇಳಿ ತುಂಬ ಓಡಾಡಿದ್ರು. ಅಲ್ಲಿಂದ ಮತ್ತೆ ಶ್ರೀನಿವಾಸ ಹಾಸ್ಪಿಟ್ಲ್ ಅಂತ ಶಿಫ್ಟ್ ಆಯಿತು. ಅಲ್ಲಿ ಏನೋ ಒಂದಷ್ಟು ಅಮೌಂಟ್ ಕಟ್ಟಬೇಕಿತ್ತು, ಆಗಿಲ್ಲ ಕಟ್ಟೋಕ್ಕೆ ನಮ್ಗೆ. ಆ ಟೈಮಲ್ಲಿ ಕಷ್ಟ ಇತ್ತ, ಮನೆ ಲೋನ್ ಕಟ್ಟೋದಾಯ್ತು, ಅಮ್ಮನ ಹಾಸ್ಪಿಟ್ಲು ನೋಡ್ಕೊಳ್ಳೋದ. ಅದ್ರ ಮಧ್ಯ ನನ್ನ ಅಕ್ಕ, ಅವಳು ಪಾಪ ಅಮ್ಮನ ನೋಡ್ಕೊತಾನೆ ಇದ್ಲು. ನಾನು ಪ್ರೆಗ್ನೆಂಟ್ ಆಗಿದ್ದರಿಂದ ನಾನು ಮನೇಲಿ ಇರ್ತಿದ್ದೆ, ಅವಳು ಹಾಸ್ಪಿಟ್ಲಲ್ಲಿ ಇರ್ತಿದ್ಲು. ಇನ್ನು ಅಲ್ಲೂ ಬಂದರು, ಏನೋ ಕಲಾವಿದ ಅಂತ ಇವ್ರನ್ನ ರಿಜೆಕ್ಟ್ ಮಾಡಿದ್ರು. ಆದರೆ ಎಲ್ಲೋದ್ರೂ ಹೆಂಗಿದ್ರು ಇವ್ರನ್ನ ಕಲಾವಿದ ಗುರುತಿಸೇ ನಮಗೆ ಟ್ರೀಟ್ಮೆಂಟ್ ಸಿಗ್ತಾಯಿತ್ತು. ಬಟ್ ನನಗೆ ಅವಾಗ ಹಣ ಬೇಕಿರಲಿಲ್ಲ, ನಂಗೆ ಆಸ್ತಿ ಬೇಕಿರಲಿಲ್ಲ, ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋನು ಬೇಕಾಗಿತ್ತು. ನೀವು ಹಾಗೆ ಸಿಕ್ಬಿಟ್ರಿ ನನಗೆ. ಹೇಳಿಲ್ವಾ, ಭಗವಂತ ಲೇಟಾಗಿ ಕೊಟ್ಟರು ಒಂಥರ ಲೇಟೆಸ್ಟಾಗಿ ಕೊಡ್ತಾನೆ. ಅದನ್ನು ನನ್ನ ದೇವ್ರು ಅದನ್ನು ಕೊಟ್ಬಿಟ್ಟಿದ್ದಾನೆ ನನಗೆ. ಅದೊಂದು ಖುಷಿ. ನಮಗೆ ಯಾವುದೇ ನಾವು ಬರ್ದಾರಂಗೆ ನೋಡ್ಕೋತೀರಾ ನೀವು. ಹಾಂ, ನಾನಿರೋವರೆಗೂ ಏನು ತಲೆ ಕೆಡಿಸ್ಕೋಬೇಡ. ಯಾರು ಅಂದರೂ ನೋಡ್ಕೊಳ್ಳಲ್ಲ ಅಂತ ಅವ್ರಿಗೆಲ್ಲ ನಾವು ಬದುಕಿ ಉತ್ತರ ಕೊಡಬೇಕು. ನಾವು ನಿಜವಾಗ್ಲೂ ಆ ಥರ ಬದುಕೋದಕ್ಕೆ ನಾನು ಫಸ್ಟ್ ಆಫ್ ಆಲ್ ಅಣ್ಣ ಅವ್ರ ಅಭಿಮಾನಿ. ಅವ್ರ ಸಿನಿಮಾಗಳು ನನ್ನ ಬದುಕಿಗೆ ಒಂಥರ ಮಾದರಿಯಾಗಿದೆ. ಹಾಲು ಜೇನು ಸಿನಿಮಾ ನನಗೆ ತುಂಬ ಇಷ್ಟ. ಆ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಪೋರ್ಟ್ರಿ ಆಗಿದೆ ಅಂದರೆ ಅದೇ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೀನಿ. ನೀನು ನೋಡ್ಕೊಳ್ಳೋದು ಅದೇ ಥರನೇ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ, ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುವೆನು ಜೊತೆಗೆ, ಸವಿ ಮಾತಲಿ ಸುಖ ನೀಡುವೆ ಎಂದೆಂದಿಗೂ ಹೀಗೆ. ಹೂವಾಗಲಿ ಈ ಮೊಗವರಳಿ ಸಂತೋಷದ ಪರಿಮಳ ಚಲ್ಲಿ ಹಾಯಾಗಿರು. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಖುಷಿ ಆಯ್ತು ನಿಮ್ಮಿಬ್ಬರ ಮಾತು ಕೇಳಿ. ಒಳ್ಳೇದಾಗ್ಲಿ. ನೀವು ಮಾತಾಡ್ತಾ ಇದ್ದಾಗ ನನಗೆ ಹಂಸಲೇಖ ಅವ್ರ ಸಾಲು ಒಂದು ನೆನಪಾಯ್ತು. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಅವ್ರು ತುಂಬಾ ಸುಂದರವಾದ ಸಾಲುಗಳನ್ನ ಬರೆದಿದ್ದಾರೆ. ನನಗೆ ಬಹಳ ಇಷ್ಟ ಆಗೋದಿದೆ. ಸೂಪರ್. ನೀವು ಮಾತಾಡ್ತಾ ಇದ್ದಾಗ ಅದು ನೆನಪಾಯ್ತು. ಸಂತೋಷ. ಒಳ್ಳೇದಾಗ್ಲಿ ಇಬ್ರಿಗೂ. ಥ್ಯಾಂಕ್ ಯು. ಒಳ್ಳೊಳ್ಳೆ ಭಾವನೆಗಳನ್ನ ಇಟ್ಕೊಂಡಿದ್ದೀರಾ, ಒಳ್ಳೊಳ್ಳೆ ಗುರಿ ಇಟ್ಕೊಂಡಿದ್ದೀರಾ ಲೈಫಲ್ಲಿ. ಸೊ ಹಾಗಾಗಿ ನಿಮಗೆಲ್ಲ ಒಳ್ಳೇದೇ ಆಗುತ್ತೆ. ಆ್ಯಂಡ್ ನೀವು ಹೇಳಿದ್ದು ಕರೆಕ್ಟು. ಕಲಾವಿದರು ಅಂದರೆ ಯಾರೇ ಆಗಲಿ ಕರುಣೆ ತೋರಿಸ್ಬಿಡ್ತಾರೆ. ಅದೇ ರೀತಿ ಕಲಾವಿದ್ರು ಅಂದ್ರೂ ಇಡೀ ಜಗತ್ತು ನಮಗೆ ಕರುಣೆ ತೋರಿಸುತ್ತೆ. ನೀವೇನು ಉದ್ದೇಶ ಇಟ್ಕೊಂಡಿದ್ದೀರಾ, ಒಂದು ವೃದ್ಧಾಶ್ರಮ ಮಾಡಬೇಕು ಅನ್ನೋದು, ದೇವಸ್ಥಾನ ಕಟ್ಟಬೇಕು ಅನ್ನೋದು, ಕಷ್ಟದಲ್ಲಿರೋರು ಒಳ್ಳೇದು ಮಾಡಬೇಕು ಅನ್ನೋದು, ಅದೆಲ್ಲನೂ ನಿಮ್ಮ ಕುಟುಂಬನ ಕಾಯುತ್ತೆ. ಸರ್ ಜೊತೆಗೆ ಒಂದು ಗೋಶಾಲೆನೂ ಕಟ್ಟಬೇಕು ಸರ್. ಹಾಂ, ಓಕೆ, ಫ್ಯಾಂಟಾಸ್ಟಿಕ್ ಐಡಿಯಾ. ಇಲ್ಲ ಸರ್, ಗೋಶಾಲೆ ಕಟ್ಟಬೇಕು ಅಂತ ತುಂಬ ಆಸೆ ಇದೆ ನನಗೆ. ಅದ್ರ ಜೊತೆಗೆ ಅದನ್ನು ಮಾಡಿಕೊಡ್ಬೇಕು. ಡನ್. ಆಮೇಲೆ ಸದಾ ಹೆಸರಿಗೆ ತಕ್ಕಂಗೆ ಚೈತ್ರಾನಂದ
ಹೆಸರು ತಕ್ಕಂಗೆ ನೀವು ಖುಷಿಯಾಗಿರ್ತೀರ ವೇದಿಕೆ ಮೇಲೆ ಬಂದರೆ ಎಲ್ರಿಗೂ ಇನ್ಸ್ಪಿರೇಷನ್ ಆಗಿರ್ತೀರಾ. ಸೊ ಸದಾ ಹಾಗೆ ಇರಲಿ, ಎಲ್ರಿಗೂ ಇನ್ಸ್ಪಿರೇಷನ್ ಆಗಿ ನೀವು. ಒಳ್ಳೇದಾಗಲಿ ನೀವು ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಪ್ರೇಮ ಬರದ ಬೋರ್ಡಲ್ಲಿ ಏನು ಪ್ರಾಮಿಸ್ ಮಾಡ್ತೀರಾ? ನಿನ್ನ ಬಣ್ಣ ಬಣ್ಣದ ಕನಸುಗಳನ್ನು ಬಣ್ಣದಿಂದಲೇ ನನಸು ಮಾಡುತ್ತೇನೆ. ಈ ಕಲ್ಲಲ್ಲಿಟ್ಟುಕೊಂಡು ಇದರಲ್ಲೇ ನಾನು ಪ್ರಾಮಿಸ್ ಮಾಡ್ತೀನಿ. ಏನು ಹೇಳಿ 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 ಹೇಳು, ಹೇಳು. ನಾವೆಲ್ಲ ವೇಟ್ ಮಾಡ್ತಾ ಏನಿಲ್ಲ, ನಿನ್ನ ಬಣ್ಣ ಬಣ್ಣದ ಕನಸುಗಳಿಗೆ ನಾನು ಬೆಂಬಲವಾಗಿರುತ್ತೇನೆ. ನಾನು ಎಲ್ಲಿ ಇವರು ತಕದಿಮಿತ ಮುಗ್ದಾಯ್ತು ಸರ್. ಓಕೆ, ನಿಮ್ಮ ಬಣ್ಣ ಬಣ್ಣದ ಕನಸುಗಳೆಲ್ಲ ಆದಷ್ಟು ಬೇಗ ನನಸಾಗ್ಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಆನಂದ್. ನಾನು ನಿಮ್ಮ ಚೈತ್ರ. ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ನಮ್ಮ ಜೋಡಿ ನಿಮಗಿಷ್ಟ ಆಗಿದ್ರೆ ANCH ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ರೀತಿನೇ ಇವರ ಆಸ್ತಿ, ಪ್ರೀತಿನೇ ಇವರ ದೋಸ್ತಿ. ದಾಂಪತ್ಯಗಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಂತಹ ತ್ಯಾಗಮಯಿ ಜೋಡಿಗಳು. ಸ್ವಾಗತಿಸಿ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಸಂಜು ಬಸಯ್ಯ ಹಾಗೂ ಪಲ್ಲವಿ. ನಮಸ್ಕಾರ ರೀ. ಇಲ್ಲಿವರೆಗೆ ನಮ್ಮ ಹಿರಿಯ ಜೋಡಿಗಳು ಅವರವರ ತ್ಯಾಗದ ಬಗ್ಗೆ, ಅವರವರ ಜೀವನ ಶೈಲಿ ದಾರಿಯ ಬಗ್ಗೆ ಎಲ್ಲರೂ ಮಾತಾಡ್ಯಾರ. ಬಟ್ ನಮ್ಮ ಜೀವನ ತ್ಯಾಗದ ಬಗ್ಗೆ, ಜೀವನದ ದಾರಿ ಬಗ್ಗೆ ಮಾತಾಡ್ಬೇಕಂದ್ರ ನನಗೆ ಈ 23 ವರ್ಷ ಮದುವೆಯಾಗಿ 9 ತಿಂಗಳಾತ್ರಿ. ಮೊದಲೇದಾಗಿ ತಂದೆ ತಾಯಿಗಳು ನನಗೋಸ್ಕರ ತ್ಯಾಗ ಮಾಡಿದ್ದು ಅಂತಂದ್ರ, ನಾ ಕಲೆ ರಂಗಿಗೆ ಬರ್ತೀನಿ ಅಂತೇಳಿ ನಮ್ಮ ಅಪ್ಪಾಗ ನಾನು ಹಠ ಹಿಡಿದಾಗ ನಮ್ಮಪ್ಪ ನಮ್ಮವ್ವ ನೀ ಏನ್ ಮಾಡ್ಕೊಂತಿ ಮಾಡ್ಕೊ ಅಂತೇಳಿ ನನಗೆ ತ್ಯಾಗ ಮಾಡಿ ಕಲೆ ರಂಗಕ್ಕೆ ಬಿಟ್ರು. ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಅದಾದ್ಮೇಲೆ ಆರ್ಕೆಸ್ಟ್ರಾ ಫೀಲ್ಡ್ ಒಳಗಡೆ ಈ ಪ್ರೀತಿ, ಈ ಪ್ರೇಮ ಅನ್ಕೊಂಡು ನಾನು ಫಸ್ಟ್ ಟೈಮ್ ನೋಡಿದಾಗ ಕ್ರಶ್ ಆಗಿತ್ತು. ಅವಾಗೆಲ್ಲ ನಂಬರ್ ಗಿಂಬರ್ ಕೇಳ್ಬೇಕು ಅಂದ್ರೆ ನನ್ನಂತೆ ಫೋನ್ ಇರ್ಲಿಲ್ರಿ. ಹಂಗ ಭೇಟಿ ಆದಾಗ ಒಮ್ಮೆ ಹಾಯ್ ಹಲೋ ನಮಸ್ಕಾರ ಮಾಡ್ಕೊಂತಿದ್ವಿ. ಅದಾದ್ಮೇಲೆ ಮತ್ತೆ ನಾ ಜಿ ಕನ್ನಡಕ್ಕೆ ಬರ್ತೀನಿ, ಕಾಮಿಡಿ ಕಿಲಾಡಿ ಮುಗಿಸ್ಕೊಂಡು ಊರಿಗೆ ಹೋಗ್ತೀನಿ. ಅದಾದ್ಮೇಲೆ ನಮ್ಮ ಇವರ ಭೇಟಿ ಜಾಸ್ತಿ ಆಗತ್ತೆ. ಇವರು ಡ್ಯಾನ್ಸಿಗೆ ಇರ್ತಿದ್ರು, ನಾವು ಕಾಮಿಡಿ ಕಿಲಾಡಿಗಳು ವೇದಿಕೆಯಿಂದ ಅಲ್ಲಿ ಹೋಗ್ತಿದ್ದೆ. ಅವಾಗ ಪರಿಚಯ ಆಗಿ ನಾನು ಅವ್ರ ಹತ್ರ ಹೆಂಗೆ ಹೇಳ್ಬೇಕು ಅನ್ನೋ ಗೊತ್ತಾಗ್ತಿದ್ದಿಲ್ಲ. ಫಸ್ಟ್ ಇವ್ರ ಅಣ್ಣನ ಕ್ಯಾಚ್ ಹಾಕೊಂಡಿದ್ದೆ ನಾನು. ಫಸ್ಟ್ ಇವ್ರ ಅಣ್ಣನ ಕ್ಯಾಚ್ ಹಾಕೊಂಡು ಮಾವ ಮಾವ ಅನ್ಕೊಂಡು ಅವ್ರ ಗಾಡ್ಯಾಗ ಹೋಗುದು, ಅವ್ರು ತಿನ್ಸಿದ ತಿನ್ನೋದು, ಬರೇ ತೊಡಿ ಮ್ಯಾಗ ಕುಂದ್ರೋದು. ನಮ್ಮಣ್ಣ ಬಿಡು ಪಾಪ ಸಣ್ಣ ಹುಡುಗ ಕುಂದ್ರಸ್ಕೋತಾಳ ಅಂತ ಅಂದ ಸುಮ್ಮಿರೋ, ಅವನ ಡ್ರೈವಿಂಗ್ ಮಾಡವ, ಇವ್ ತೊಡಿ ಮ್ಯಾಗ ಕುಂದ್ರಸ್ಕೊ. ಇವ್ರ ಅಣ್ಣವ್ರ ಕ್ಯಾಚ್ ಹಾಕೊಂಡು ಆಮೇಲೆ ಇವಳಿಗೆ ನಾನು ಫಸ್ಟ್ ಹಠ ಬಿದ್ದಿದ್ದು ಅಂತಂದ್ರೆ ಅವಾಗಿನ ಟೈಮ್ದಾಗ ನಮ್ಮ ಉಪೇಂದ್ರ ಸರ್ ಸಿನಿಮಾ ರಿಲೀಸ್ ಆಗಿತ್ತು. ಅವಾಗ ಅದು ಯಾವ ಸಿನಿಮಾ ಅಂತ ಕೇಳ್ರಿ ಹೇಳ್ತಾಳೆ. ಐ ಲವ್ ಯು ಸಿನಿಮಾ ಅಂದ್ರೆ ಇವ್ರು ಹೆಂಗಾರ ಮಾಡಿ ಬಾಯಿಲೆ ತರಿಸ್ಬೇಕು ಇಕ್ಕಿಗೆ, ಇಕ್ಕಿನ ಫಸ್ಟ್ ಪ್ರಪೋಸ್ ಮಾಡ್ಬೇಕಂತಂದು. ಅದು ಯಾವ ಸಿನಿಮಾ ಅದು ಹೇಳೋಣ, ನಾ ಹೇಳೋಂಗಿಲ್ಲ ಹೋಗಲ್ಲ ಇಕ್ಕಿನ, ನೀನ ಹೇಳ. ಇವಳು ಬಾಯಿಂದ ಹೇಳಿಸ್ಬೇಕಂತ ನಾನು ಅಂದ್ರೆ ಈಕೆ ನನಗೆ ಪ್ರಪೋಸ್ ಮಾಡ್ಯಾಳ ಅಂತ ನನಗೆ ಖುಷಿ. ಮಮ್ಮ ಅದು ಹಾಡು ಹಚ್ಚ ಮಮ್ಮ. ನಮ್ಮ ಅಣ್ಣಗೆ ಏನು ಗೊತ್ತು, ಇವ ದೊಡ್ಡದ ನಡ್ಸಾನಲ್ಲೇ ಅಂತ. ಐ ಲವ್ ಯು ಪಿಕ್ಚರ್ದಲ್ಲ ಹಸ್ತೀನಿ ಕಂಟಿನ್ಯೂ ಅದೇ ಹಾಡು. ಇವಾಗ ಮಿರರ್ದಾಗ ನೋಡೋ ಸೈಡಿಗೆ ನಾ ಹಿಂದೆ ಕುಂತಾಗ. ಅದಾದ್ಮೇಲೆ ಧೈರ್ಯ ಮಾಡ್ರಿ ಪ್ರಪೋಸ್ ಮಾಡ್ತೀನಿ ರೀ. ಪ್ರಪೋಸ್ ಆದ್ಮೇಲೆ ಒಂದಿಷ್ಟು ದಿವಸ ಹಂಗೆ ನಮ್ಮ ಪ್ರೀತಿ ಪ್ರೇಮ ನಡೀತದ. ಇದೆಲ್ಲ ವಿಷಯ ಗೊತ್ತಾದ್ಮೇಲೆ ಪಬ್ಲಿಕ್ ಆದ್ಮೇಲೆ ನಮ್ಮ ಮನೆ ಒಳಗೆ ಇವ್ರ ಮನೆ ಒಳಗೆ ಗೊತ್ತಾಗ್ತದ. ಅವರೆಲ್ಲ ಡಿಸ್ಕಸ್ ತಗೊಂಡು ಇಲ್ಲ ಮದುವೆ ಮಾಡಿ ಕೊಡೋದಿಲ್ಲ ಅಂತ ಹೇಳ್ತಾರ. ಅವಾಗ ಇವ್ರ ಮನೆಯವರು ನಮ್ಮ ಮನೆಯವ್ರು ನನ್ನ ವಿರುದ್ಧ ಆಗ್ತಾರ, ನೀ ಆ ಹುಡುಗಿನ ಮದುವೆ ಆಗಬೇಡ ಅಂತೇಳಿ. ಆ ಟೈಮ್ ಒಳಗಡೆ ಇವ್ರ ಮನೆಗೆ ನಾವು ಹೋಗಿ ಇವಳು ನಾನು ಕೈ ಮುಗಿದು ಮದುವೆ ಆಗಕ್ಕೆ ಆಗೋದಿಲ್ಲ ಅಂತೇಳಿ ನಾವು ವಾಪಸ್ ಬಂದೆ. ಬಂದ ತಕ್ಷಣ ಇವಳು ಅವತ್ತಿನ ದಿವಸ ಪೈಸನು ಕುಡದೆ ಚಾಕು ಹಾಕೊಂಡೆ ಆ ಥರ ಹುಚ್ಚರ ಮಾಡಕ್ಕೆ ಹೋಗಿ ಅದು ನನಗೆಲ್ಲ ವಿಷಯ ಗೊತ್ತಾದ ಮೇಲೆ ಒಳ್ಳೆ ತಿರುಗಿ ನಮ್ಮಪ್ಪ ನಮ್ಮಮ್ಮ ನಿಂಬಲ್ಲಿ ನಾ ಜಗಳ ಮಾಡಿ ನಾ ಹೆಂಗಾಗ್ಬಿಟ್ಟಿದ್ನಂತಂದ್ರೆ ಆ ಟೈಮ್ ಒಳಗೆ ಹೆವಿ ಡ್ರಿಂಕರ್. ಅದಾದ್ಮೇಲೆ 4 ದಿವ್ಸಕ್ಕೆ ಇವಳು ಫೋನಿಂದ ಒಂದು ಮೆಸೇಜ್ ಬರ್ತಿದ್ರು ನಂಗೆ, ನೀ ನನಗೆ ಹೆಂಗೆ ಬಿಟ್ಟು ಆದಿ, ಯಾವ ಕಾರಣಕ್ಕೆ ನೀ ನನ್ನ ಮನೆ ಬಂದು ನಾನು ನಿನ್ನ ಮದುವೆ ಹಾಕಾಗೋದಿಲ್ಲ ಅಂದಿ, ನೀ ಒಂದು ಮಾತು ನಾನು ನಿನ್ನ ಮದುವೆ ಹಾಕಿನಮ್ಮ ಏನಾಗಿದ್ದಾಗಲಿ ಎಂದಿದ್ರು ನಾ ಅವತ್ತ ಮನೆ ಬಿಟ್ಟು ಬರ್ತಿದ್ನಿ ಅಂತಂದ್ಲು. ನನಗೆ ನಮ್ಮ ಅಪ್ಪಾಜಿಯೂ ಸಪೋರ್ಟ್ ಇಲ್ಲ, ನಮ್ಮ ಮಮ್ಮಿ ಸಪೋರ್ಟ್ ಇಲ್ಲ, ಇವ್ರ ಮನೆಯವರು ಸಪೋರ್ಟ್ ಇಲ್ಲ, ಯಾರು ನಮ್ಮ ಫ್ರೆಂಡ್ ಸರ್ಕಲ್ ನನಗೆ ಸಪೋರ್ಟ್ ಇಲ್ಲ. ಒಬ್ಬನೇ ನಿಂತು ಹೊಡಿತಾರ ಬಡಿತಾರ ಅನ್ನೋ ನಮಗೊಂದು ಅಂಜಿಕೆ. ನಾ ಧೈರ್ಯ ಮೇಲೆ ನಾನು ಇಲ್ಲಪ್ಪ ಆಗೋದಿಲ್ಲ ಬಿಡು, ಬೇಡ ಮದುವೆ ಆಗೋದು ಬೇಡ ಅಂತೇಳಿ
ಒಳಿತಿರ್ ನಾನೇ ರಿಪ್ಲೈ ಮಾಡ್ತೀನಿ. ಹಂಗೆ ಮಾಡ್ಕೊಂತ ಮತ್ತೆ ಪ್ರಪೋಸ್ ಮಾಡಿ 4 ದಿವಸ ಅಷ್ಟೇ ಬ್ರೇಕಪ್ ಆಗೈತೆ ನಮ್ಮದು. 4 ದಿವಸ ಬ್ರೇಕಪ್ ಆದಮೇಲೆ 2 ವರ್ಷ ಮತ್ತೆ ಪ್ರೀತಿ ಮಾಡಿ ಲಾಸ್ಟಿಗೆ ಇವಳು ನಾನು ಯಾರು ಮದುವೆ ಆಗೋದಿಲ್ಲ, ನನ್ನ ಜೀವನದಾಗ ನಾ ಹೆಂಡ್ತಿ ಅನ್ನೋ ಶಬ್ದಾರ ಅಥವಾ ಹೆಂಡ್ತಿ ಅನ್ನೋ ಮುಖ ನೋಡ್ತೀನಿ ಅನ್ನೋದು ನನ್ನ ಜೀವನದಾಗ ಗೊತ್ತಿಲ್ಲದ ಟೈಮ್ದಾಗ ಇವಳು ಬಂದು ನನಗೆ ಲೈಫ್ ಕೊಟ್ಟಾಳ. ಇವಳು ನನಗೆ ಲೈಫ್ ಕೊಟ್ಟು ಇವತ್ತಿವರೆಗೂ ನನಗೆ ಜೊತೆ ಜೀವನ ಮಾಡಕತ್ತಾಳಂದ್ರೆ ಆಕೆ ಮಾಡಿದ ತ್ಯಾಗ ನನಗೆ, ಅದು ದೊಡ್ಡ ತ್ಯಾಗ ಆಕೆ ಮಾಡಿದ್ದು ನನಗೆ. ತ್ಯಾಗ ಏನಲ್ಲ, ಏನು ಮನ್ಸು ಸೇರಿದು ನೀ ನನಗೆ ಇಷ್ಟ ಆದಿ, ನಮ್ಮಿಬ್ರದ್ದು ಒಂದ ಫೀಲ್ಡ್. ನನ್ನ ಪರಿಸ್ಥಿತಿ ಎಲ್ಲ ನಿನಗೆ ಗೊತ್ತಿತ್ತು, ನಿನ್ನ ಪರಿಸ್ಥಿತಿ ಎಲ್ಲ ನನಗೆ ಗೊತ್ತಿತ್ತು. ನಮ್ಮ ಮನೇಲೂ ಹಾಗೆ, ನಾವು ದುಡಿದ್ರೆ ನಾವು ಒಂದು ಹೊತ್ತು ಅನ್ನ ತಿನ್ಬೇಕು, ಇಲ್ಲಾಂದ್ರೆ ಇಲ್ಲ. ನಿಮ್ಮ ಮನೇಲೂ ಹಾಗೆ, ನೀವು ದುಡಿದ್ರೆ ನಿಮ್ಮ ಮನೆಯಾಗ ಒಂದು ಅನ್ನ ತಿನ್ಬೇಕು, ಆ ಟೈಪ್ ಇತ್ತು. ಅಂದ್ರೆ ಇವ ಒಂದು ಟೈಮಿಗೆ ನಮ್ಮ ಬ್ರೇಕಪ್ ಆದ್ಮೇಲೆ ಯಾವ ರೇಂಜಿಗೆ ಕುಡಿಯಾಕತ್ತಿದ್ನಂದ್ರೆ ರೀ, ಹಗಲತ್ತಾದ್ರೆ ಕುಡಿತಿದ್ದ, ಯಾರನ್ನ ಮಾತು ಕೇಳ್ತಿದ್ದ, ನನಗೆ ಫೋನ್ ಮಾಡ್ತಿದ್ದ, ಹೆಂಗೆ ಬೇಕಂಗೆ ಬೈತಿದ್ದ. ಕ್ಲೋಸ್ ಫ್ರೆಂಡ್ಸ್ಗಳೇ, ಕುಡಿ ಮಮ್ಮ ನೀ ಕುಡಿ, ಫೋನ್ ಹಚ್ಚಕ್ಕಿಗೆ ಹಾಂ ಎಲ್ಲೋ ಫಂಕ್ಷನ್ ಹೋಗಿ ನೋಡಿಗೆ ಅಕ್ಕಿ ಏನೋ ನಡ್ಸಾಳಕ್ಕಿ ನೀನು ಬಿಟ್ಟು ಅನ್ನೋ ಆ ಟೈಪೆಲ್ಲ ಅವ್ರು ಚೂರಿ ಎಲ್ಲ ಹಾಕಿದ್ರು. ಬಿಡಕ್ಕೆ ರೇಂಜೇ ಇರಲಿಲ್ಲ ಅವ್ರು ಕುಡಿಯೋದು. ನಾವು ಅವನಿಗೆ ರಿಜಿಸ್ಟರ್ ಸೈನ್ ಮಾಡ್ಬೇಕಾಗ ಒಂದೇ ಹೇಳಿದ್ದು, ನಿನ್ನ ಜೋಡಿ ನಾ ಜೀವನ ಮಾಡ್ಬೇಕಂದ್ರೆ ನೀನು ಕುಡಿಯೋದು ಬಿಡ್ಬೇಕು. ಕುಡಿಯೋದು ಬಿಡ್ತಿ ಅಂದ್ರೆ ನೀನು ಜೋಡಿ ನಾ ಜೀವನ ಮಾಡ್ತೀನಿ. ಯಾಕಂದ್ರೆ ನೀ ನನಗೆ ಆ ಪರಿ ಟಾರ್ಚರ್ ಕೊಡ್ತಿ, ಕುಡ್ದಿಂದ ನೀ ಮನುಷ್ಯ ಆಗಿರಂಗಿಲ್ಲ, ಫುಲ್ ರಾಕ್ಷಸ ಟೈಪ್ ಆಡ್ತಿ, ನನಗದು ಬೇಡ. ನೀ ನಾರ್ಮಲ್ ಇದ್ದಾಗ ಮುದ್ದು ಮಗನ ಥರ ಇರ್ತೀನಿ, ನನ್ನ ಮಗು ಥರ ಇರೋ ನೀ ಸಾಕು, ನಾ ತಾಯಿ ಥರ ನಿಂಗೆ ನೋಡ್ಕೊತೀನಿ, ನೀ ಕುಡಿಯೋದು ಬಿಡಪ್ಪ ಅಂತಂದೆ. ಅವತ್ತು ನಾ ಹೇಳಿದ ಒಂದೇ ಒಂದು ವಿಷಯಕ್ಕೆ ನಿನ್ನ ಕೆಟ್ಟ ಇರೋ ಫ್ರೆಂಡ್ಸ್ಗಳು ಬಿಟ್ಟು, ಕುಡಿಯೋದು ಬಿಟ್ಟು, ಎಲ್ಲ ಚಟಗಳು ಬಿಟ್ಟು, ಇನ್ನೂ ತನಕ ನನಗೊಂದು ಗೆರಿ ದಾಟಿಲ್ಲ. ಅಮ್ಮ ನಾವು ಈ ರೀತಿ ನಾವು ಮಾಡ್ಕೋಬೇಕು, ನಾವು ಹಿಂಗಿರ್ಬೇಕು, ಎಲ್ಲ ಇಲ್ಲ ಅನ್ನೋರ ಕಣ್ಣಿಗೆಲ್ಲ ನಾವು ಹೌದಾ ನಂಗೆ ತೋರಿಸ್ಬೇಕು ಅಂತ ನಾ ಏನೇನು ಹೇಳ್ತಿ ಎಲ್ಲ ಕೇಳ್ಕೊಂಡು ಬಂದು ಅದು ನೋಡಿದವ್ರಿಗೆ ಏನು ಅನಿಸ್ತೈತಿ, ಹೆಂಡತಿ ಸರಿ ಹಿಡ್ಕೊಂಡು ಅಡ್ಡಾಡ್ತಾನ, ಸಣ್ಣ ಹೋದಾನ ಅಂತ ಹಂಗೆ ಅನಿಸ್ತೈತಿ. ಅದು ನನ್ಗೆ ಕಾಣೋದು ಏನಂತಂದ್ರೆ ನೀ ನನ್ನ ಸಂಬಂಧ ಎಲ್ಲ ತ್ಯಾಗ ಮಾಡತ್ತಿ ಅಂತ ನನಗೆ ಅನಿಸ್ತೈತಿ. ಅದು ಥ್ಯಾಂಕ್ಸ್ ಅಮ್ಮ. ತ್ಯಾಗ ಅನ್ನೋದಕ್ಕಿಂತ ನಾ ಪಡ್ಕೋಬೇಕಾಗಿಕ್ಕಿನ, ಅದಕ್ಕಾಗಿ ನಾನು ತ್ಯಾಗ ಮಾಡಿದ್ದೀನಿ. ಅದನ್ನು ನಾನು ಕುಡಿದು ಬಿಟ್ಟೆ. ಒಂದೇ ಒಂದು ಚಟ ಈ ನನ್ನ ಅಂತ್ಯಕ್ಕೆ ಇರೋದಂದ್ರೆ ಗುಟ್ಕ ಹಾಕೋದ್ರಿ, ಅದನ್ನೊಂದು ಬಿಡು ಅಂತೇಳಿ ಭಾಳ ಹಠ ಮಾಡಕತ್ತಾಳ. ಸಾಧ್ಯ ಆದ್ರೆ ಬಿಡ್ತೀನಿ, ಯಾಕಂದ್ರೆ ನಾ ಇರೋ ಪೊಸಿಷನ್ಗೆ ಅದನ್ನ ಬಿಡುವಂಥ ಪೊಸಿಷನ್ ಇಲ್ಲ. ಸಾರಿ, ತಪ್ಪು ತಿಳ್ಕೊಬೇಡ. ನಾ ಏನು ಅಂತೀನಿ, ಏನೋ ಒಂದು ಟೆನ್ಷನ್ ಬರಲಿ ಏನೇ ಬರಲಿ ಬಾಯಿ ಬಿಚ್ಚ ಹೇಳ. ಅದನ್ನ ಬಾಯಾಗ ಹಾಕೊಂಡು ನೀ ಸುಮ್ಮನೆ ಕುಂದಿರ್ತಲ್ಲ, ಅದರ್ಲಿಂದ ಏನು ಸಾಲ್ವ್ ಆಗಂಗಿಲ್ಲ. ನೀ ಯಾವಾಗ ಮನ್ಸು ಬಿಚ್ಚ ನನ್ನ ಹತ್ರ ಮಾತಾಡ್ತಿ, ಅವಾಗ ಅಮ್ಮ ಹಿಂಗೆ ನಂಗೆ ಟೆನ್ಷನ್ ಆಗೈತೆ ಅದಕ್ಕೆ ನಾ ತಿನ್ನತೀನಿ ಅಂತ ನನಗೆ ಹೇಳಲ್ಲ. ನಿನ್ನ ಮನಸ್ಸು ಹಗರ ಆಗ್ತೈತಿ, ನೀ ಯಾಕೆ ತಿನ್ಬೇಕು ಅದನ್ನ? ಬಿಡಕ್ಕೆ ಟ್ರೈ ಮಾಡ್ತೀನಿ. ಅವಳು ನಿನಗೆ ಸಲುವಾಗಿ ಜೀವ ಬಿಡಕತ್ತಾಳ, ನೀ ಗುಟ್ಕ ಬಿಡಕ್ಕಿಲ್ಲ ನೀನು. ಆಯ್ತು, ನಾ ಬಿಡ್ತೀನಿ. ಬಿಡು. ನಾ ಎಲ್ಲರೂ ಬಿಟ್ಟು ಬಂದ್ಬಿಟ್ಟೆ. ನನಗಿರೋದು ಒಂದೇ ಒಂದು ಆಸ್ತಿ ಅಂದ್ರೆ ಅವನಿಗೆ ಏನಾರ ಆದ್ರೆ, ಅವನಿರೋ ದೇಹಕ್ಕೆ ಅವು ಮಾಡೋಗಳು ಚಟಗಳ ಅಲ್ಲ. ಅವನಿಗೇನಾರ ಆದ್ರೆ ನಾನು ಎಲ್ಲಂತ ಹೋಗ್ಬೇಕು? ತವ್ರ ಮನೆಗೆ ಹೋಗೋಕ್ಕಾಗತ್ತಾ? ನೀ ಎಲ್ಲ ನೋಡೇ ಮಾಡ್ಕೊಂಡ್ ಬಂದಿಯಲ್ಲವ, ಅನುಭವ್ಸ್ ಅಂತಾರ ಅವ್ರು. ಯಾರು ಕರ್ಕೋತಾರಿ ನನಗೆ? ಅದರಿಂದ ನಿನಗೆ ಪ್ಲೀಸ್ ನಾನು ರಿಕ್ವೆಸ್ಟ್ ಅದೊಂದು ಬಿಟ್ಬಿಡ. ನಿನಗೆ ಒಂದೇ ಒಂದು ಕೇಳ್ಕೊತೀನಿ, ನಮ್ಮ ಕನಸುಗಳು ನೀನು ಅತಿ ಹೆಚ್ಚಾಗಿ ಎತ್ತರ ಬೆಳಿಬೇಕು, ದೊಡ್ಡ ದೊಡ್ಡ ಸಿನಿಮಾಗಳ್ದಾಗ ಇರ್ಬೇಕು, ನಾ ಅದನ್ನೆಲ್ಲ ನೋಡ್ಬೇಕು. ನನಗೆ ಅದೇ ಒಂದು ಆಸೆ ಇರೋದು. ಮತ್ತು ನಾ ಅತ್ತಿ ಮಮ್ಮರು ನಿಮ್ಗೆ ಯಾವಾಗೂ ಎದುರಿಗೆ ನಿಂತು ಮಾತಾಡಿಲ್ಲ. ಇವಾಗ ಹೇಳ್ತೀನಿ, ನಿಮಗೆ ಒಂದು ದೊಡ್ಡ ಥ್ಯಾಂಕ್ಸ್. ನಿಮ್ಮ ಮಗನ ಕೊಟ್ಟು ನನಗೆ ತ್ಯಾಗ ಮಾಡಿರಿ, ಅದ ತ್ಯಾಗದಿಂದ ನಿಮ್ಮ ಮಗನಿಗೆ ನಾ ಯಾವಾಗೂ ನಿಮ್ಮ ಸ್ಥಾನದಾಗಿಟ್ಟು ನಾನು ನೋಡ್ಕೊತೀನಿ. ಒಂದು ನಿನ್ನಂತೆ ರಿಕ್ವೆಸ್ಟು, ನಾನು ನಿನಗೆ ಎಷ್ಟೇ ಬೈದ್ರು ಏನೇ ಒಂದು ಸಿಟ್ಟು ಮಾಡಿದ್ರು ಒಂದೇ ಒಂದು ರಿಕ್ವೆಸ್ಟು, ನಮ್ಮ ಅಪ್ಪ ನಮ್ಮ ಅವ್ನ ಚಂದ ನೋಡ್ಕೊಪ್ಪ. ಯಾಕಂದ್ರೆ ನನಗೋಸ್ಕರ ಅವ್ರು ಕಷ್ಟಪಟ್ಟಿದ್ದಂತೆ ನಾ ಹೇಳ್ಕೊಳಕ್ಕೆ ಎಲ್ಲೂ ಹೋಗಲ್ರಿ. ಯಾಕಂದ್ರೆ ಅಪ್ಪ ಅಮ್ಮ ಅವ್ರು ದೇವ್ರು ಇದ್ದಂಗೆ, ಹಂಗೆ ನಮ್ಮ ಅವ್ವ ನಮ್ಮಪ್ಪ ನನಗೆ ದೇವ್ರು. ನಾನು ಅವ್ರಿಗೆ ಎದುರಾಗಲಿ ಯಾವತ್ತೂ ಆಗಲಿ ನಿನಗೆ ಅಷ್ಟು ಚಂದ ನಾನು ನೋಡ್ಕೊತೀನೋ ಇಲ್ಲ, ಈ ಸ್ಟೇಜ್ನ ಹೇಳ್ತೀನಿ, ನಾನು ಉಸಿರಿರೋ ಮಟ್ಟ ನಮ್ಮ ಅತ್ತಿ ಮಮ್ಮನ್ನ ನೋಡ್ಕೊತೀನಿ. ಮತ್ತು ಅವ್ರು ಮಾಡಿರೋ ತ್ಯಾಗನ್ ಬಿಟ್ಟು ನಾವು ಇದು ನಮ್ಮ ತಾಯಿಯಿಂದನೂ ಹೇಳ್ತೀನಿ, ಅವ್ರು ನಮ್ಮನ್ನು ಬಿಟ್ಟು ಕೊಟ್ಟಿದ್ದಾಗಲಿ, ಹೋಗಮ್ಮ ನಿನ್ನ ಜೀವನ ನೋಡ್ಕೋ ಅಂತಂದು ಅವ್ರು ಒಳ್ಳೆ ಮನಸ್ಸಿಂದ ಹೇಳ್ತಾರೋ ಹೊರತು ಯಾವುದೋ ಕೆಟ್ಟ ಮನಸ್ಸಿಂದ ಹೇಳಿಲ್ಲ. ನಿನ್ನ ಜೋಡಿ ನಾ ಬಿಟ್ಟು ಬರ್ಬೇಕಂತ ಜೀವನ ಮಾಡತ್ತೀನಿ ಅಂದ್ರೆ ಅವ್ರು ನನಗೆ ಬಿಟ್ಟು ಕೊಟ್ಟಿದ್ದ ತ್ಯಾಗ ಅದು. ನನ್ನ ಕಡೆ ಎಷ್ಟಾಗುತ್ತೋ ಅಷ್ಟು ನಾನು ಎಲ್ಲರಿಗೂ ನೋಡ್ಕೊತೀನಿ. ಇನ್ನು ನನ್ನ ಕಡೆಯಿಂದ ಇನ್ನೊಂದು ಪ್ರಾಮಿಸು, ನೀನು ನಮ್ಮ ಅಪ್ಪ ಅಮ್ಮನ ಹೆಂಗೆ ನೋಡ್ಕೊಳಕತ್ತೋ ನಿಮ್ಮ ಮಮ್ಮಿನ ನಿಮ್ಮ ಫ್ಯಾಮಿಲಿನ ಅಷ್ಟು ಚೆನ್ನಾಗಿ ನಾನು ನೋಡ್ಕೊತೀನಿ ಅಂತ ಪ್ರಾಮಿಸ್ ಕೊಡ್ತೀನಿ ಇವತ್ತಿನಿಂದ. ನೋಡ್ಕೊಂತ ಬಂದಿಯಲ್ಲ ಹೇಳ್ಬೇಕಂದ್ರೆ ಇವ್ನ ಮ್ಯಾಗ 3 ಮನೆ ಜವಾಬ್ದಾರಿ ಐತ್ರಿ. 3 ಮನಿದು
ಮೂರು ಮನಿ ಜವಾಬ್ದಾರಿ ಐತಿ, 3 ಮನಿ ನಾ ನೋಡ್ಕೊಂತಾನ. ಫಸ್ಟ್ ಏನ್ ಹೇಳ್ಬೇಕಂದ್ರೆ ನಮ್ಮ ಮನಿದು ನಡಿಬೇಕಂದ್ ನನ್ನಿಂದ ಇತ್ತು. ನಾ ಈ ಕಡೆ ಬಂದ್ಬಿಡ ನಮ್ಮ ಮನಿ ವಿಚಾರ ಇವನಿಗೂ ಅದನ್ನ ಈಗಾದ್ರೂ ಇದನ್ನ ಅಮ್ಮ ಖರ್ಚಿಗೆ ಹಾಕಿ ಇಲ್ಲ, ನೆನಪಿಲ್ ತಡಿಯಪ್ಪ ಅಂತ ಹಾಕ್ತೀನಿ. ಹಾಕಿ ನೋಡಪ್ಪ, ಮನಿ ಬಾಡಿಗೆ ಹಾಕಿಲ್ಲ, ಹಾಕ್ತೀನಿ. ನೀನ್ ಅಷ್ಟೆಲ್ಲ ಜವಾಬ್ದಾರಿ ಈಗೂ ಐತಿ ನಿನಗ. ನಾನು ನಿಂಗೆ ಮದ್ವೆ ಮಾಡ್ಕೊಂಡ್ ಬರುವಾಗ ನಿನ್ಗೆ ಇಷ್ಟು ಜವಾಬ್ದಾರಿ ಬರ್ತೈತಿ, ನಿಂಗೆ ಇಷ್ಟು ತಿಳಿತೈತಿ ಅಂತ ನಾನು ದೇವ್ರ ಹಣೆಗೂ ನಾನು ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ಸ್ ಅಮ್ಮ, ನಮ್ಮ ಮನೆ ಸಂಗ ನೋಡ್ಕೊಂತೆಲ್ಲ ಥ್ಯಾಂಕ್ಸ್. ನನಗೆ ಯಾಕೆ ಈ ಗೋಡಿನೇ ಇಷ್ಟ ಆಗ್ತಿಲ್ಲ, ನಿನ್ನ ಬಾಯಿ ಇಲ್ಲ, ನನಗೆ ಯಾಕೆ ಕೈ ಕಾಲು ಆಡ್ತಿಲ್ಲ ಇವತ್ತು. ಏನೋ ದೂರ ಇದ್ಬಿಟ್ಟೆ ಅಂತ ಆಗತ್ಬಿಟ್ಟೈತಿ. ಏನಂದ್ರೆ ಸಂಜು ಆಡ್ಕೊಳ್ಳೋರು ಆಡ್ಕೊಳ್ತಾರೆ, ಹೆಂಡತಿ ಮಾತು ಕೇಳ್ತಾನೆ, ಹೆಂಡತಿ ಸೆರ್ಗಿಡ್ಕೊಂಡು ಓಡಾಡ್ತಾನೆ, ಹೆಂಡತಿ ಗುಲಾಮ ಅಂತ. ಅಂಥವ್ರಿಗೆಲ್ಲ ನಾನು ಒಂದು ಮಾತು ಹೇಳೋದೇನಂದ್ರೆ, ಇವತ್ತರೆಗೂ ಜಗತ್ನಲ್ಲಿ ಯಾರು ಉದ್ಧಾರ ಆಗಿದ್ದಾರೆ ಅಂದ್ರೆ ತಾಯಿ ಮಾತು ಕೇಳಿದವರು, ಹೆಂಡತಿ ಮಾತು ಕೇಳಿದವರು. ನಿನ್ನ ನಂಬ್ಕೊಂಡು ಅವಳು ಬಂದಿದ್ದಾಳು, ಅವಳು ಮನೆ ಮಠ ಎಲ್ಲ ಬಿಟ್ಟು. ನೀನೇ ಅವಳಿಗೆ ಆಸ್ತಿ ಅಂತ, ನೀನೇ ನಾನು ಕುಡಿತೀನಿ, ಗುಟ್ಕಾ ಹಾಕೊಂತೀನಿ ಅಂದ್ರೆ ಅದು ಚೆನ್ನಾಗಿರಲ್ಲ. ನೀನ್ ಕಲಾವಿದ, ನೀನು ಅದ್ಭುತವಾದ ಕಾಮಿಡಿ ಸೆನ್ಸ್ ಇದೆ, ಒಳ್ಳೆ ರಿದಮ್ ಸೆನ್ಸ್ ಇದೆ, ಒಳ್ಳೆ ಡ್ಯಾನ್ಸರ್, ನೀನು ಎಲ್ಲರೂ ನಗಿಸ್ತೀಯ, ಮಾಡ್ತೀಯ. ಅದರಲ್ಲೇ ಇನ್ನೂ ಹೆಚ್ಚಿಗೆ ಏನು ಮಾಡ್ಬೋದು ಪ್ರಯತ್ನಗಳು ಮಾಡ್ಕೊಂಡು ಹೋಗು, ಒಳ್ಳೆ ವೇದಿಕೆಗಳು ಸಿಗುತ್ತೆ. ಇಬ್ರು ಅದ್ಭುತವಾದಂಥ ಕಲಾವಿದರು ನೀವು. ನಿನ್ನ ತಾಯಿ ಮಾಡಿರುವಂಥ ಒಂದು ಒಳ್ಳೆ ಕೆಲಸ ಏನು ಅಂದ್ರೆ, ಅವಳ ಮಡ್ಲಿಂದ ಕಲಾ ಸರಸ್ವತಿ ಮಡ್ಲಿಗೆ ನಿನ್ನನ್ನು ಹಾಕಿದಾಳೆ. ಸೊ ನೀವಿಬ್ರು ಕಲಾ ಸರಸ್ವತಿ ಮುದ್ದಿನ ಮಕ್ಕಳು, ನಮ್ಮ ವೇದಿಕೆಗೂ ಸಹ ಅಷ್ಟೇ ಮುದ್ದಿನ ಮಕ್ಕಳು ನೀವು. ಒಳ್ಳೇದಾಗ್ಲಿ ಇಬ್ಬರಿಗೂ. ಇವತ್ತು ಆ 23 ವಯಸ್ಸಿನ ಶರೀರದಿಂದ ಒಂದು 63 ವರ್ಷದ ಮಾತುಗಳು ಬಂದವು. ಕೇಳ್ತಾ ಕೇಳ್ತಾ ನಮಗೂ ಅನ್ಸಕ್ ಶುರುವಾಯ್ತು, ಬಾ ಇಷ್ಟೊಂದು ಇವನಲ್ಲಿ ಮೆಚುರಿಟಿ ಇದೆಯಾ ಸಂಜುನಲ್ಲಿ ಅಂತ. ಪುಣ್ಯ ಮಾಡಿದಾರೆ ನಿಮ್ಮ ಅಪ್ಪ ಅಮ್ಮ ಈ ತರ ಮಗನ್ ಪಡೆಯಕ್ಕೆ. ಮನೆ ಜವಾಬ್ದಾರಿನ ಹೊರೋದು ಅನ್ನೋದು ಸಾಮಾನ್ಯ ಇದ್ದಲ್ಲ, ಆದ್ರೆ ಅದು ನೀನ್ ಪ್ರೀತಿಯಿಂದ ನೀನು ಆ ಜವಾಬ್ದಾರಿನ ಹೊರ್ತಾ ಇದೆಯಾ, ಬಹಳ ಸಂತೋಷ ಅದು. ನಿಮ್ಮಿಬ್ರು ಒಬ್ರನ್ನೊಬ್ರ ಮೇಲಿಟ್ರೋ ಈ ವಿಶ್ವಾಸ ಹೀಗೆ ಶಾಶ್ವತವಾಗಿರ್ಲಿ. ಪಲ್ಲವಿನ ಡ್ಯಾನ್ಸ್ ಮಾಡದೆ ನಾನಂತೂ ಬಿಡಲ್ಲ. ಯಾವ್ದಾದ್ರು ಒಂದು ಸಾಂಗ್ ಹುಡುಕಿ ಅಷ್ಟ್ರೊಳಗೆ ಅದೇನ್ ತ್ಯಾಗ ಮಾಡ್ತಾರೋ ಮಾಡ್ಲಿ, ಗುಟ್ಕಾತಾನೆ ಮಾಡು. ಹೌದು. ಸಂಜು, ಇಡೀ ಕರ್ನಾಟಕನೇ ಕಾಯ್ತಾ ಇರುವಂತ ಒಂದು ಸಮಯ ಇದು. ಏನ್ ತ್ಯಾಗ ಮಾಡ್ತಾ ಇದ್ದೀರಾ? ನಮಗೆ ಒಂದು ಮನೆ, ಆ ಮನೆ ನಾನು ಕಟ್ಟುತ್ತೇನೆ. ಅಲ್ಲ ಅಲ್ಲ, ನಮಗ್ ಬೇಕಿರೋದು ಬೇರೆ, ನಮಗ್ ಬೇಕಿರೋದು ಇದ್ ಬೇಡ. ಮನೆ ಎಲ್ರು ಕಟ್ತೀವಿ. ನಿಮ್ಮ ಮನೆ ದೇವ್ರು ಯಾವ್ದ? ವೀರಭದ್ರೇಶ್ವರ. ನಮ್ಮ ಮನೆ ದೇವರಾಣೆ ವೀರಭದ್ರೇಶ್ವರನ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ನಮ್ಮ ಮನೆ ದೇವರ ವೀರಭದ್ರೇಶ್ವರನ ಆಣೆಗೂ ಗುಟ್ಕಾನ ಈ ಕ್ಷಣದಿಂದ ಬಿಟ್ಬಿಡ್ತೀನಿ, ಬಿಡುತ್ತಿದ್ದೇನೆ. ಥ್ಯಾಂಕ್ ಯು. ಓಕೆ, ಈಗ ಮಾಲ್ವಿಕಮ್ಮ ಅವರ ರಿಕ್ವೆಸ್ಟ್ ಮೇರೆಗೆ ಒಂದು ಮ್ಯೂಸಿಕ್. ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ರೀ. ನನ್ನ ಹೆಸರು ಸಂಜು ಬಸಯ್ಯ. ನನ್ನ ಹೆಸರು ಪಲ್ಲವಿ. ನಮ್ಮ ಜೋಡಿ ನಿಮಗೆ ಇಷ್ಟ ಆದಲ್ಲಿ SAPA ಅಂತ ಟೈಪ್ ಮಾಡಿ 57575ಗೆ ವೋಟ್ ಮಾಡಿ ಪ್ಲೀಸ್. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು. ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ.
ಓಕೆ, ಈಗ ಮುಂದಿನ ದಂಪತಿಗಳನ್ನ ಈ ವೇದಿಕೆ ಮೇಲೆ ಅದಕ್ಕೆ ಬರಮಾಡ್ಕೊಳ್ಳೋಣ. ಮುಂಚೆ ನಾನ್ ಪ್ರೇಮ್ ಅವ್ರನ್ನ ಒಂದು ವರ ಕೇಳೋಣ ಅಂತ ಅನ್ಕೋತಾ ಇದ್ದೀನಿ. ಕೊಡ್ತೀರಾ ಕೇಳಿದ್ದು? ಕೊಡೋದಾಗದ್ರೆ ಖಂಡಿತ ಕೊಡ್ತೀನಿ ಮೇಡಮ್. ನೀವು ಮತ್ತು ದಿವ್ಯ ಜ್ಯೋತಿ ಒಂದು 5 ನಿಮಿಷ ಮಾತಾಡಿ ಅಂತ ಗೋಡೆನ ಮಧ್ಯ ಇಟ್ಕೊಂಡು. ಸೂಪರ್. ವಾವ್! ಹೌದು ಬರ್ಬೇಕು ಜ್ಯೋತಿ ಅವರೇ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ. ಅವರಿಬ್ರು ಗಂಡ ಹೆಂಡ್ತಿರು ಕಾಂಬಿನೇಷನ್ ಮಾಡ್ಕೊಂಡ್ ಬಂದಿದ್ದಾರೆ. ಓಕೆ ಶ್ವೇತು, ನೀನೇನ್ ಶ್ವೇತು ಸರ ಹಾಕೊಂಡು ಡಾಲರ್ ಹಾಕೊಂಡು ಅದೇ ಕಲರ್ ಮ್ಯಾಚಿಂಗ್ ಮಾಡ್ಕೊಂಡ್ ಬಂದಿದ್ಯಲ್ಲ? ಹಾರ್ಟ್ ಇರೋದು ಯಾವ ಕಡೆ ಬೇಬಿ? ಲೆಫ್ಟ್ ಬೇಬಿ. ಸರಿ, ಕೂತ್ಕೊಳ್ಳಿ. ಪ್ಲೀಸ್ ತ್ಯಾಗದ ಕಥೆಗಳನ್ನ ಹೇಳಿ ಬನ್ನಿ. ಬಂಗಾರ, ಹೇಳಿ. ಮೊದಲು ನೀನು ಹೇಳ್ತೀಯಾ ಅಥವಾ ನಾನು ಹೇಳ? ಎಲ್ಲ ನೀವೇ ಹೇಳ್ಬಿಡಿ. ಹಾಡಿಂದ ಹೇಳ, ಮಾತಿಂದ ಹೇಳ? ಹೇಗೆ ಹೇಳಿದ್ರು ಆಡೋಂಗೆ ಇರುತ್ತೆ, ಹೇಳಿ. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು, ನೀ ಅಳಲು ನೋಡಲಾರೆ, ನೀನಿರದೆ ಬಾಳಲಾರೆ, ನನ್ನಲ್ಲಿ ಕೋಪವೇ ನಾ ನಿನಗೆ ಬೇಡವೇ. ತ್ಯಾಗದ ಬಗ್ಗೆ ರೌಂಡ್ ಇದು. ಜ್ಯೋತಿನೂ ತ್ಯಾಗದ ಸಂಕೇತನೇ ತಾನೆ. ತನ್ನನ್ನು ತಾನು ಉರಿದುಕೊಂಡು ಮನೆಗೆ ಬೆಳೆದ್ಕೊಳ್ಳೋದು. ಸೊ ಆ ತ್ಯಾಗದ ಸಂಕೇತನೇ ನಿನ್ನ ಹೆಸರಾಗಿದೆ. ಗೊತ್ತಿಲ್ಲ ಅದೇನೋ ಕೋಇನ್ಸಿಡೆನ್ಸ್ ಆಗಿ ಬಂತೋ ಏನೋ. ಟೋಟಲ್ ಆಗಿ ನನ್ನ ಮನೆಗೆ ನೀನು ಪ್ರೇಮ ಜ್ಯೋತಿಯಾಗಿ ಸದಾ ಕಾಲ ನಂದಾದೀಪವಾಗಿ ಬೆಳಗ್ತಾನೆ ಇದೆಯಾ. ಅದು ಹಾಗೆ ಬೆಳಗ್ತಾ ಇರಲಿ ಅಂತ ನನ್ನ ವಿಶ್. ನೀವೇ ಹೇಳಿದ್ರಲ್ಲ ಪ್ರೇಮ ಜ್ಯೋತಿ, ಪ್ರೇಮ ಇದ್ರೇ ಜ್ಯೋತಿಗೊಂದು ಬೆಲೆ ಅಂತ ನಾನು ತಿಳ್ಕೊಂಡು ಹಂಗೆ ಬದುಕ್ತಾ ಇದ್ದೀನಿ. ಸಣ್ಣ ವಯಸ್ಸಿಂದ ತುಂಬ ಆದರ್ಶಗಳನ್ನ ಇಟ್ಕೊಂಡು ಬೆಳೆದವನು ನಾನು. ಅಫ್ಕೋರ್ಸ್ ಬಡತನದಲ್ಲೇ ಬೆಳೆದೆ, ಆದರೆ ಆದರ್ಶ ಬಿಟ್ಟು ಯಾವತ್ತೂ ನಾನು ಬದುಕಲಿಲ್ಲ. ಹಾಗಿರ್ಬೇಕಾದ್ರೆ ನನ್ನ ಲೈಫಲ್ಲಿ ನೀನು ಬಂದ ಮೇಲೆ ಇನ್ನು ಸಾಕಷ್ಟು ಕನಸುಗಳನ್ನ ಕಟ್ಕೊಂಬಂದೆ. ಇನ್ನೂ ಪುಟಾಣಿ ಹುಡುಗಿ ನೀನು. ಗೊತ್ತಿಲ್ಲ ನನ್ನ ನೋಡಿ ಅದೇನು ಅನ್ನಿಸ್ತೋ, ಯಾಕೆ ನಿನ್ನನ್ನು ಇಷ್ಟಪಟ್ಟು ನನಗೆ ಇವತ್ತೂ ಅರ್ಥ ಆಗ್ತಾ ಇಲ್ಲ. ಬಟ್ ಬಂದವಳು ಬಂದೆ ನನ್ನ ಲೈಫಲ್ಲಿ. ಸೊ ನನ್ನ ಸ್ಟಾರ್ಟಿಂಗ್ ಡೇಸ್ ಸ್ಟ್ರಗ್ಲಿಂಗ್, ನಾನು ಹೀರೋ ಆಗಬೇಕು ಅಂತ ಅಂದ್ಕೊಂಡಾಗ ನನ್ನ ಸ್ಟ್ರಗ್ಲಿಂಗ್ ಏನಿತ್ತು, ಆಗ ಸುಮಾರು ಸಾಲಗಳು ಮಾಡ್ಕೊಂಡಿದ್ದೆ. ಸಂಸಾರ ನಡೆಸ್ಬೇಕಂತ ಬಡ್ಡಿಗಳು ಕಟ್ತಾ ಇದ್ದೆ. ಕನಸುಗಳು ಅಷ್ಟೇ ಇತ್ತು ನನಗೆ. ಬಟ್ ಕಾಂಪ್ರಮೈಸ್ ಆಗೋ ಮನಸ್ಸಿರಲಿಲ್ಲ. ಇದೆಲ್ಲನೂ ನೋಡಿ ನೀನು ಮಾಡಿದಂಥ ತ್ಯಾಗ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಇವತ್ತು ನಾನು ಈ ವೇದಿಕೆ ಮೇಲೆ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಆಗಿ ನಿಂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು ಕೊಟ್ಟಂಥ ಬೆಳಕು. ನೀನು ಹೀರೋ ಆಗು, ನಿನಗೆ ನಾನು ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳಿ ನೀನು ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದೆ. ಆ ದಿನಗಳನ್ನ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ್ಯಡ್ ಮ್ಯಾಕ್ ತೊಗೊಳ್ತಾ ಇದ್ವಿ. ಆ್ಯಡ್ ಮ್ಯಾಕ್ ತೊಗೊಂಡು ಅದರಲ್ಲಿ ಡೈಲಿ ಎಲ್ಲೆಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ವಿ. ನಾನು ನೀನು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಇಳಿದು ಒಂದೊಂದು ಆಫೀಸ್ಗೆ ಹೋಗಿನೂ ನೀನು ಕೆಲಸ ಕೇಳಬೇಕಾದ್ರೆ ತುಂಬ ಅವಮಾನ ಅನುಭವಿಸಿದ್ದೀನಿ ನಾನು. ಇಷ್ಟೊಂದು ಇಷ್ಟಪಟ್ಟು ನನ್ನ ಮದುವೆ ಆದಂಥ ಹುಡುಗಿನ ಅವಳು ಹೋಗಿ ಯಾರ್ದೋ ಮುಂದೆ ಕೆಲಸ ಖಾಲಿ ಇದೆಯಾ, ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದಾರೆ. ತುಂಬ ಸಂಕಟಪಟ್ಟಿದ್ದೀನಿ. ಯಾಕಂದರೆ ನನ್ನ ತಂಗಿ ಕೆಲಸ ಮಾಡಬಾರ್ದು, ಯಾರ ಮುಂದೆನೋ ಹೋಗಿ ದುಡ್ಡುಗೋಸ್ಕರ ಕೆಲಸಕ್ಕೋಸ್ಕರ ಕೈ ಚಾಚಬಾರ್ದು. ಅವ್ರು ಚೆನ್ನಾಗಿ ಓದಿ ಒಳ್ಳೆ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನಾನು ಓದ್ತಾ ಇದ್ದಂಥ ವಿದ್ಯೆನ ನಾನು ತ್ಯಾಗ ಮಾಡಿದವನು. ನಾನು ಅಂಥದ್ರಲ್ಲಿ ನನ್ನ ಹೆಂಡತಿಯಾದವಳು ಹೋಗಿ ಯಾರ ಮುಂದೇನೋ ಸಂಸಾರ ನಡೆಸೋದಕ್ಕೋಸ್ಕರ ಕೆಲಸ ಕೊಡಿ, ಕೆಲಸ ಖಾಲಿ ಇದೆಯಾ ಅಂತ ಕೇಳಬೇಕಾದ್ರೆ ತುಂಬ ನೋವು ಅನುಭವಿಸಿದ್ದೀನಿ. ಅಷ್ಟು ಪುಟಾಣಿ ಹುಡುಗಿ, ಅಷ್ಟು ಚಿಕ್ಕ ವಯಸ್ಸಲ್ಲೇ ನನ್ನ ಮದುವೆ ಆಗಿ ಇಡೀ ಸಂಸಾರದ ಜವಾಬ್ದಾರಿನ ನಿನ್ನ ಹೆಗಲ ಮೇಲೆ ತಗೊಂಡೆ. ಅದನ್ನು ಇವತ್ತೂ ನೀನು ಇಳಿಸಿಲ್ಲ. ನೀನು ಇವತ್ತೂ ನನ್ನ ಮನೆಯಲ್ಲಿ ಯಾರೂ ಕೆಲಸದವರಿಲ್ಲ. ಅವ್ರವ್ರ ಕೆಲಸ ಅವರೇ ಮಾಡಿಕೊಳ್ಬೇಕು. ಅದರಲ್ಲಿ ಎಲ್ಲ ಕೆಲಸನೂ ಮಾಡೋದು ನೀನೇ. ಸೊ ಆ ತ್ಯಾಗಕ್ಕೆ ನಂದೊಂದು ದೊಡ್ಡ ಸಲ್ಯೂಟ್.
ಸೊ ಏನಂದ್ರೆ ಮೇಡಮ್ ನಿಮ್ಗೆ ಗೊತ್ತಿದ್ದಾಗೆ ಹೆಣ್ಮಕ್ಳಿಗೆ ಅಂದರೆ ಒಡವೆ ಅಂದರೆ ಸಾಮಾನ್ಯವಾಗಿ ಇಷ್ಟ ಅವ್ರಿಗೆ. ಅದು ಬಹುಶಃ ಅವ್ರ ಜನ್ಮ ಹುಟ್ಟುಡ್ತಾನೆ ಹೆಣ್ಮಕ್ಳಿಗೆ ಒಡವೆ ಅಲಂಕಾರ ಮಾಡ್ಕೊಳ್ಳೋದು, ಚೆನ್ನಾಗಿ ಕಾಣಿಸೋದು, ಸಿಂಗಾರ ಮಾಡ್ಕೊಳ್ಳೋದು ಅದೆಲ್ಲನೂ ಭಗವಂತ ಅವ್ರು ಕೊಟ್ಟಂಥ ವರ ಅದು. ಸೊ ಅಂಥದ್ರಲ್ಲಿ ನಾವು ಕಷ್ಟಪಟ್ಟು ಏನೋ ಹೀರೋ ಆಗಬೇಕು ಅಂತ ಕನ್ಸ್ಕೊಂಡಾಗ ಆ ದಿನದ ಸ್ಟ್ರಗ್ಲಿಂಗಲ್ಲಿ ಸಾಲಗಳು ಮಾಡಿಕೊಂಡು ತುಂಬ ಬಡ್ಡಿ ಗಿಡ್ಡಿ ಎಲ್ಲ ಕಟ್ಕೊಂಡು ಎಲ್ಲನೂ ಇದ್ದಾಗ ನಾನು ತುಂಬ ಯಾರೋ ಕ್ಲೋಸ್ ಫ್ರೆಂಡ್ ಮನೆಯವರೇ ನನಗೆ ತುಂಬ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಇದು ವರಮಹಾಲಕ್ಷ್ಮಿ ಹಬ್ಬ, ನಮಗೆ ನಾನು ಕೊಟ್ಟಿರೋ ದುಡ್ಡು ಬಡ್ಡಿ ಸಮೇತ ಬೇಕೇ ಬೇಕು, ಇಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡ್ತೀವಿ ಅಂತ. ಆ ಸಮಯದಲ್ಲಿ ಏನು ಮಾಡಬೇಕಂತ ನನಗೆ ಗೊತ್ತಾಗಲಿಲ್ಲ. ಅದು ಹೇಗೋ ಅವಳಿಗೆ ಗೊತ್ತಾಯಿತು. ಅವಳಿಗೆ ಗೊತ್ತಾಗಿ ಆಫೀಸ್ ಹತ್ರ ಬಾ ಅಂತ ಕರೆದು ಅವಳು ಕೆಲಸ ಮಾಡ್ತಾರೋ ಆಫೀಸ್ ಹತ್ರ ಹೋದರೆ ಗೊತ್ತಾಗಿದೆ ಎಲ್ಲ ನನಗೆ ವಿಷಯ ಅಂಥೇಳಿ ಒಂದು 5 ನಿಮಿಷ ಇಲ್ಲೇ ಇರು ಅಂಥೇಳಿ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಪುಟಾಣಿ ಪೇಪರ್ ಮಡ್ಚ್ಕೊಂಬಂದು ನನಗೆ ಕೊಟ್ಟಳು. ಓಪನ್ ಮಾಡಿ ನೋಡಿದ್ರೆ ಅವ್ರ ಅಜ್ಜಿ ಅವ್ರ ತಾಯಿ ಕೊಟ್ಟಂಥದ್ದು, ಅವ್ರ ತಾಯಿ ಇವಳು ಕೊಟ್ಟಂಥ ಒಂದು ಬಂಗಾರ ಚೈನ್, ಅದು ತಾಳಿ ಸರ. ಆ ತಾಳಿ ಬುಟ್ನ ಮಾತ್ರ ಒಂದು ದಾರಕ್ಕೆ ಹಾಕ್ಕೊಂಡು ಇಡೀ ಚೈನ್ನ ತೊಗೊಂಬಂದು ನನ್ನ ಕೈ ಕೊಟ್ಬಿಟ್ಟು ಇದನ್ನ ಎತ್ಕೊಂಡೋಗಿ ಕೊಟ್ಬಿಟ್ಟು ಅವ್ರ ಸಾಲ ತೀರಿಸ್ಬಿಡು ಅವ್ರದ್ದು ಅಂತ ಹೇಳಿದ್ರು. ಸೊ ಅವತ್ತು ನನಗೆ ಆಗಿದ್ದ ಅನುಭವ, ನಾನು ಯಾಕಾದರೂ ಬದುಕಿದ್ದೀನಿ, ಇಲ್ಲೇ ಭೂಮಿ ಬಾಯಿ ಬಿಟ್ಬಿಟ್ಟು ನನಗೆ ಹೋಗ್ಬಿಡ್ಬಾರ್ದ ಅಂತಲೇ ಅನ್ನಿಸ್ತು. ಸೊ ಅಂಥ ಅವಮಾನ ನನ್ನ ಲೈಫಲ್ಲಿ ನಾನು ಯಾವತ್ತೂ ಅನುಭವಿಸಿಲ್ಲ. ಅಂಥ ದೊಡ್ಡ ತ್ಯಾಗ ಮಾಡಿದಂಥವಳು. ಅವತ್ತಿಂದ ಇವತ್ತವರೆಗೂ ಅವಳು ಯಾವುದೇ ಆಗಲಿ ನಾನು ಅದಕ್ಕೆ ಪ್ರತಿಫಲವಾಗಿ ನಾನು ಏನಾದರೂ ಅವಳು ಕೊಡಬೇಕು, ಗಿಫ್ಟ್ ಕೊಡಬೇಕು, ಖುಷಿ ಪಡಿಸ್ಬೇಕು ಅಂತೇಳಿ ಮುಂದೆ ನಾನು ಸ್ಟಾರ್ ಆದಮೇಲೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತೇಳಿ ತುಂಬ ದೊಡ್ಡ ಅಮೌಂಟ್ ತೊಗೊಂಡೋಗಿ ಒಂದು ಚಿನ್ನದ ಅಂಗಡಿಯಲ್ಲಿ ಒಂದು ನೆಕ್ಲೆಸ್ ತೊಗೊಂಡೋಗಿ ಕೊಟ್ಟೆ ಅವಳಿಗೆ, ಸರ್ಪ್ರೈಸ್ ಕೊಡಬೇಕು ಅಂಥೇಳಿ. ಅವಾಗಲೂ ಅವಳು ಹೇಳಿದ್ದೇನು ಅಂದರೆ, ಇದು ಏನು ಸರ್ಪ್ರೈಸ್ ಅಂತ ತಂದು ಕೊಟ್ಟಿದೀಯಾ, ಇಷ್ಟು ಕಾಸ್ಟ್ಲಿ ಬೇಕಾಗಿತ್ತಾ ನಮ್ಗೆ ಈ ಟೈಮಲ್ಲಿ? ಟಿಲ್ ಟುಡೇ ನೀವು ನಂಬ್ತಿರೋ ಇಲ್ಲೋ, ವೆರಿ ಝೀರೋ ಡಿಮ್ಯಾಂಡ್ ಅಂದರೆ ಅವಳು. ಇಷ್ಟೆಲ್ಲ ಇದೆ ಇವಾಗ ನಮ್ಮ ಹತ್ರ ಎಷ್ಟೇ ಇದೆ, ಏನೇ ಕೇಳಿದ್ರು ಸಹ ಅವಳು ಯಾವತ್ತೂ ಇದು ಬೇಕು ಅಂತ ಕೇಳಿದ್ದೇ ಇಲ್ಲ. ಅವಳು ಕೇಳೋದು ಅವತ್ತಿಂದ ಇವತ್ತರೆಗೂ ಒಂದೇ ಟೈಮು. ಅವ್ರ ಜೊತೆಯಲ್ಲಿ ಇರಬೇಕು ಅನ್ನೋದು. ಇವಾಗ ಇಲ್ಲೂ ಬರ್ತಾರೆ ಎಲ್ಲರೂ, ನೀವು ಅಷ್ಟೊತ್ತು ಸುಮ್ಮನೆ ಕೂತ್ಕೊಂಡಿರ್ತೀರಲ್ಲ, ಬೋರ್ ಆಗಲ್ವಾ ಅಂತ. ಇಲ್ಲ ಇದು ಶೋ ಓಕೆ, ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ಅವ್ರ ಜೊತೇಲಿ ಇರೋದಂದ್ರೇ ನಾನು ಮೊದಲಿಂದನೂ ನಂಗೆ ಬೇಕಿದ್ದಿದ್ದೆ ಲೈಫಲ್ಲಿ ಆ ಪ್ರೀತಿ ಅನ್ನೋದು ಒಂದೇ ಅಂತ ನಾನು ಫಸ್ಟಿಂದ ದೇವ್ರ ಹತ್ರ ಕೇಳ್ಕೊಂಡಿರೋದು ಅಷ್ಟೇ. ಇವತ್ತು ಇವ್ರು ಸಿಕ್ಕಿದ ಮೇಲೆ ಕೇಳೋದು ಅಷ್ಟೇ. ಅವ್ರ ಟೈಮು ಅವ್ರ ಪ್ರೀತಿ ಬಿಟ್ಟು ಇನ್ನೇನು ಕೇಳ್ಕೊಂಡಿಲ್ಲ ನಾನು ಇದುವರೆಗೂ. ಅವರೇ ನನ್ನ ಧೈರ್ಯ. ಆ್ಯಕ್ಚುಲಿ ನಾನು ಒಬ್ಬಳೇ ಎಲ್ಲೂ ಓದೋಳೆಲ್ಲ, ನಾನು ಕೆಲಸ ಮಾಡಬೇಕು ಅಂದರೆ ಅವರು ಸ್ಯಾಡ್ ಆಗಿರೋದು ನೋಡೋಕ್ಕಾಗೋದಿಲ್ಲ. ಅವರಾದರೆ ಅದನ್ನು ತೋರಿಸ್ಕೊಳ್ಳಲ್ಲ, ಬಟ್ ಅದು ಅವ್ರ ಮೈಂಡಲ್ಲಿ ಮನಸ್ಸಲ್ಲಿ ಏನಿರುತ್ತೆ ಅದು ನನಗೆ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆವಾಗ ಅವರೇ ಕರ್ಕೊಂಡು ಬಟ್ ಇವತ್ತಿಗೂ ನಾವು ಖುಷಿಯಾಗಿದ್ದೀರಿ ಅವ್ರ ಪ್ರೀತಿಯಿಂದನೇ, ಅಷ್ಟು ಸಾಕು ನನಗೆ ಯಾವಾಗಲೂ. ಆಮೇಲೆ ನನಗೆ ಈ ಗೋಡೆ ತುಂಬ ಕಷ್ಟ ಆಗ್ತಾ ಇದೆ, ಅವ್ರು ಆ ಕಡೆ ಇರೋದು ಈ ಕಡೆ ಇರೋದು. ಬಾಮ ಈಗ ನಾನು ಯಾಕೆಂದರೆ ಶೂಟಿಂಗ್ ಸೆಟ್ಗೂ ಅವ್ರನ್ನ ಬಿಟ್ಟಿರ್ಬೇಕಂತ ಬರಲ್ಲ, ಅಲ್ಲಿ ಕುತ್ಕೊಂಡು ಅಲ್ಲಿಂದನೂ ನೋಡ್ತಾ ಇರ್ತೀನಿ ಎಲ್ಲ. ಹಿಂಗಿರ್ಬೇಕು ಅನ್ನೋದು ಸಖತ್ ಕಷ್ಟ. ಹೌದು, ನಡವಳಿ ಅಲ್ಲೇ ತಂದ್ರು. ಈಗ ಆ್ಯಕ್ಚುಲಿ ಎಲ್ರಿಗೂ ಹಿಂಗೆ ಇಷ್ಟ, ನನಗೂ ಹಿಂಗೆ ಇಷ್ಟ, ನಮ್ಮಿಬ್ರನ್ನ ಯಾವಾಗ ಜೊತೆಲಿ ನೋಡೋಕ್ಕೆ. ನನಗೆ ನಾನ್ ವೆಜ್ ತಿನ್ನೋದಂದರೆ ತುಂಬ ಇಷ್ಟ ಮೊದಲಿಂದನೂ. ಸೊ ಆಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲದೆ ಇರೋಂಥ ಸಿಚುವೇಶನ್ಗಳಲ್ಲಿ ಏನು ಮಾಡೋದಕ್ಕಾಗ್ತಾ ಇರಲಿಲ್ಲ. ನಾನು ದಿನ ಬೆಳಿಗ್ಗೆ ಎದ್ದು ಅವಕಾಶಗಳು ಹುಡ್ಕೊಂಡು ಗಾಂಧಿನಗರ ಸುತ್ತಾ ಇದ್ದೆ, ಕೈಯಲ್ಲಿ ಫೋಟೋ ಹಿಡ್ಕೊಂಡು. ಆ ಟೈಮಲ್ಲಿ 160 ರೂಪಾಯಿ ಒಂದು ಬ್ಲ್ಯಾಕ್ ಬೋರ್ಡ್ ಬಸ್ ಪಾಸ್ ಮಾಡಿಸ್ಕೊಟ್ಟಿರೋಳು. ಮಾಡಿಸ್ಕೊಟ್ಟು ಬೆಳಗ್ಗೆನೇ ಎದ್ದು ಅನ್ನ ಮಾಡಿಟ್ಬಿಟ್ಟು 5 ರೂಪಾಯಿ ಕಾಯಿನ್ ಕೊಟ್ಬಿಟ್ಟು ಹೋಗೋಳು. ಮಧ್ಯಾಹ್ನ ಮೊಸರು ತರಿಸ್ಕೊಂಡು ಊಟ ಮಾಡಿಬಿಡು ಅಂತ. ಮೇಡಮ್, ಎಷ್ಟೋ ತಿಂಗಳುಗಳು ನಂಬ್ತಿರೋ ಇಲ್ಲೋ, ನನ್ನ ಸಂಸಾರ ಹಾಗೆ ಸಾಗಿದೆ. ಆಮೇಲೆ ನನಗೆ ನಾನ್ ವೆಜ್ ಕೊಡಿಸ್ಬೇಕು ಅಂತೇಳಿ ಪ್ರತಿ ವಾರ ಓವರ್ ಟೈಮ್ ಮಾಡೋಳು ಕೆಲಸ.
ಸಾಯಂಕಾಲ 6 ಗಂಟೆಗೆ ಮುಗ್ದೋಗೋದು, 9 ಗಂಟೆವರೆಗೂ ಕೆಲಸ ಮಾಡೋಳು. ಅವಳು ಕೆಲಸ ಮಾಡ್ತಾಯಿದ್ದು ವಿಲ್ಸನ್ ಗಾರ್ಡನಲ್ಲಿ, ನನ್ನ ಮನೆ ಇದ್ದಿದ್ದು ಬಸವೇಶ್ವರ ನಗರಲ್ಲಿ. 2 ಬಸ್ ಕ್ಯಾಚ್ ಮಾಡ್ಕೊಂಡು ಬರಬೇಕು. ಅಷ್ಟು ಪುಟಾಣಿ ಹುಡುಗಿ. ಒಂದು ಸರಿ ತುಂಬ ಜೋರು ಮಳೆ ಬಂದ್ಬಿಡೋದು, ಅವಳು ಆಫೀಸಿಂದ ಬಿಟ್ಲಾ, ಎಲ್ಲಿದ್ದಾಳೆ ಏನು, ರಾತ್ರಿ 10 ಗಂಟೆ 11 ಗಂಟೆ ಆಗೋದು, ಜೀವ ಹೊಡ್ಕೊಳ್ತಾ ಇರೋದು, ಡವ ಎಲ್ಲಿದ್ದಾಳೆ ಏನು ಅಂತ. ನನ್ನ ಹತ್ರ ಫೋನ್ ಮಾಡೋದಕ್ಕೆ ₹1 ಇರ್ತಾ ಇರಲಿಲ್ಲ. ಅಷ್ಟೆಲ್ಲ ಕೆಲಸ ಮಾಡಿ ವಾರಕ್ಕೊಂದ್ಸರಿ ನನ್ನ ಕರ್ಕೊಂಡೋಗಿ ಹೊಟ್ಟೆ ತುಂಬ ನಾನ್ ವೆಜ್ ತಿನ್ನಿಸಿ ಅಲ್ಲಿಂದ ಒಂದು ವಾಕ್ ಬರ್ತಾಯಿದ್ವಿ. ಆಮೇಲೆ ನನಗೆ ಬಟ್ಟೆ ಹಾಕೊಳ್ಳೋದು ತುಂಬ ಇಷ್ಟ. ಒಂದು ಸರಿ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗ ನನಗೆ ಗೊತ್ತಿಲ್ಲ ಹೀರೋ ಲೈಫ್ ಸ್ಟೈಲ್ ಏನು, ಯಾವ ರೀತಿ ಇರಬೇಕು ಅಂತೇಳಿ. ನನ್ನ ಮೊದಲನೇ ಸಿನಿಮಾ ಬೇರೆ ರಿಲೀಸ್ ಆಗಿದೆ. ಆ ಎಕ್ಸೈಟ್ಮೆಂಟಲ್ಲಿ ದಿನ ಹೋಗಿ ನನ್ನ ಸಿನಿಮಾ ನಾನೇ ನೋಡೋದು ಥಿಯೇಟ್ರಲ್ಲಿ ಕೂತ್ಕೊಂಡು. ಸೊ ಅಲ್ಲಿ ಪ್ರೊಡ್ಯೂಸರ್ ಕಡೆ ಯಾರೋ ಒಬ್ಬರು ಬಂದಿದ್ದರು, ಅವ್ರು ಡೈಲಿ ನಾನು ಬರೋದು ಹೋಗೋದು ನೋಡ್ತಾಯಿದ್ರು. ಒಂದು ಸರಿ ಎಲ್ಲರ ಮುಂದೆ ಪ್ರೆಸ್ ಅವರು ಇವರೆಲ್ಲರೂ ಇದ್ದಾರೆ, ಅವ್ರ ಮುಂದೆನೇ ಹೇಳಿಬಿಟ್ರು, ಏನಪ್ಪ ನೀನು 3 ದಿನದಿಂದ ಇದೇ ಶರ್ಟ್ ಹಾಕ್ಕೊಂಬರ್ತಾ ಇದೀಯಾ ಅಂದ್ಬಿಟ್ಟು. ಎಷ್ಟು ಅವಮಾನ ಆಯಿತು ಅಂದರೆ ಇಮಿಡಿಯೇಟಾಗಿ ಅವಳಿಗೆ ಗೊತ್ತಾಯಿತು. ಹಂಗೆ ಪಕ್ಕದಲ್ಲಿ ಅಲಂಕಾರ ಪ್ಲಾಜಾ ಕರ್ಕೊಂಡೋಗಿ ಒಂದು ಶರ್ಟ್ ಕೊಡಿಸಿದ್ಲು, ಇದು ಹಾಕ್ಕೊಂಡು ಹೋಗು ಅಂತ. ಅದನ್ನು ಹಾಕ್ಕೊಂಡೋಗಿ ಅವನ ಮುಂದೆನೇ ನಾನು ಹೇಳಿದೆ, ನೋಡಿ ಇವತ್ತು ಹೊಸ ಶರ್ಟ್ ಹಾಕ್ಕೊಂಬಂದಿದ್ದೀನಿ ಅಂತ. ಹಾಗೆ ಅವಳು ಬರೀ ನನ್ನ ಲೈಫ್ಗೆ ಹೆಂಡತಿಯಾಗಿ ಬರಲಿಲ್ಲ, ಇನ್ನೊಂದು ತಾಯಿಯಾಗಿ ಬಂದುಬಿಟ್ಲು ನನಗೆ. ಥ್ಯಾಂಕ್ ಯು ಸೋ ಮಚ್ ನಿನ್ನ ಆ ಒಂದು ಬೆಲೆ ಕಟ್ಟಕ್ಕಾಗದೇ ಇರೋಂಥ ತ್ಯಾಗಕ್ಕೆ. ಲವ್ ಯು ಫಾರ್ ಎವರ್. ಲವ್ ಯು ಟು. ಮೊದಲನೇದಾಗಿ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ನಾನೇನೋ ತಮಾಷೆಯಲ್ಲಿ ಬಂದು ಮಾತಾಡಿ ಅಂತ ಅಂದೆ. ನೀವು ನಿಮಗೇನು ಇಲ್ಲಿ ಯಾವುದನ್ನು ನಿರೂಪಿಸುವಂತಹ ಅಗತ್ಯ ಇಲ್ಲ. ಆದರೂ ನೀವು ಈ ವೇದಿಕೆಗೆ ಜೀ ಕನ್ನಡಕ್ಕೆ ಕೊಟ್ಟಂತಹ ಗೌರವ ಅಂತ ಅಂದ್ಕೋತೀನಿ. ಮನಸ್ಸು ಬಿಚ್ಚಿ ಮಾತಾಡಿದ್ದು. ಹೌದು. ಒಂದು ರೀತಿ ಇವತ್ತು ಅವ್ರ ಬದುಕು ಒಳಗಡೆ ನಾವು ಹೋಗಿ ಬಂದ ಹಾಗಾಯಿತು. ಪ್ರೇಮ್ ಸ್ವಲ್ಪ ಜಾಸ್ತಿ ಮಾತಾಡಿರ್ಬೋದು, ಜ್ಯೋತಿ ಸ್ವಲ್ಪ ಕಡಿಮೆ ಮಾತಾಡಿರ್ಬೋದು, ಆದರೆ ನಿಮ್ಮಿಬ್ಬರು ಬದುಕಿನ ಒಳನೋಟ ಸಿಕ್ಕೋಯ್ತು. ಸೊ ಇವತ್ತು ಝೀಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ನಮ್ಮ ದುಃಖದ ದಿನಗಳನ್ನು ಒಂದು ಮೆಲ್ಕಾಕುವಂಥದ್ದು, ಆಮೇಲೆ ಇವಳು ತ್ಯಾಗನ ನಾನು ಹೇಳ್ಕೊಳ್ಳೋದಕ್ಕೆ ಈ ವೇದಿಕೆಗಿಂತ ಬಹುಶಃ ಯಾವುದು ಉತ್ತಮವಾದ ವೇದಿಕೆ ಇಲ್ಲ ಅಂತ ನಾನು ಅನ್ಕೋತೀನಿ. ಅದು ಇವನ್ ವೀಕೆಂಡ್ ವಿತ್ ರಮೇಶ್ ಇರ್ಬೋದು. ನನ್ನ ಫಸ್ಟ್ ನಮ್ಮ ಒಳ ಹೊರಗು ಎಲ್ಲನೂ ಪ್ರಪಂಚಕ್ಕೆ ಗೊತ್ತು ಮಾಡಿದ್ದು ಝೀ. ಥ್ಯಾಂಕ್ ಯು, ಲವ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರ ಜೀವನದಲ್ಲಿ ಯಾವುದೋ ಒಂದು ಭಾಗದಲ್ಲಿ ನೀವು ಖಂಡಿತವಾಗ್ಲೂ ಇದ್ದೇ ಇರ್ತೀರಾ. ನೀವಿಬ್ರು ಇದೇ ತರ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಅಂಡ್ ಯಾವಾಗ್ಲೂ ಲವ್ಲಿ ಕಪಲ್ ಆಗೇ ಇರಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಎಲ್ಲ ಜೋಡಿಗಳು ಬರೀತಾ ಇದ್ದಾರೆ ಬೋರ್ಡ್ ಮೇಲೆ, ಪ್ರೇಮ ಬರಹ. ಏನ್ ತ್ಯಾಗ ಮಾಡಿದ್ರು ನಿನ್ನ ಪ್ರೀತಿನ ತ್ಯಾಗ ಮಾಡಲ್ಲ. ಪ್ರೀತಿಯಲ್ಲಿ ನನ್ನ ಜೊತೆ ನೀನೇ ಇರಬೇಕು ಅಂತ ಹೇಳುವಂತ ಜೋಡಿ, ಪ್ರೇಮದಲ್ಲಿ ಸದಾ ಮುಳುಗಿರುವಂತ ಜೋಡಿ, ತ್ಯಾಗದಲ್ಲಿ ಒಬ್ಬರಿಗೊಬ್ರು, ತ್ಯಾಗದಲ್ಲಿ ಒಬ್ಬರಿಗಿಂತ ಒಬ್ಬರು ಅಂತ ಅನ್ನುವಂತ ಜೋಡಿ. ಸ್ವಾಗತಿಸಿ ಪ್ರೀತಿ ನಂಬಿಕೆಯ ಪ್ರತಿರೂಪ, ಕ್ಯೂಟ್ ಜೋಡಿ ಶಶಿ ಹಾಗೂ ಲಾವಣ್ಯ. ಚಿನ್ನ, ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತಲ್ವಾ ನಮ್ಮಿಬ್ಬರ ಮಧ್ಯೆ ಒಂದು ಗೋಡೆ ಇಟ್ಕೊಂಡು ಮಾತಾಡ್ತಾ ಇರೋದು. ಇಷ್ಟು ದಿನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇದ್ವಿ, ಇವಾಗ ಒಂದು ಗೋಡೆ ಬೇರೆ ಇದ್ಬಿಟ್ಟಿದೆ. ನಂಗೆ ಎದೆ ಎಲ್ಲ ಡಗ್ 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 ಅಂತ ಇದೆ. ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೇನೋ ಒಂದು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಸರಿ, ನೀನೇ ಸ್ಟಾರ್ಟ್ ಮಾಡು. ತ್ಯಾಗದ ಬಗ್ಗೆ ಇವತ್ತು ಮಾತಾಡ್ಬೇಕಲ್ವಾ? ಅತಿಯಾದೇನೋ ಒಂದು ಹೇಳ್ಕೊಳ್ಳೋಂಥ ತ್ಯಾಗ ನಾವಿನ್ನೂ ಮಾಡಿಲ್ಲ ನಮ್ಮ ಲೈಫಲ್ಲಿ. ಆದರೆ ಒಂದು ಸಿಕ್ಕಾಪುಟ್ಟ ತ್ಯಾಗಗಳು ನನ್ನ ಲೈಫಲ್ಲಿ ಮಾಡ್ಕೊಂಡಿದ್ದೀವಿ. ಅದು ತ್ಯಾಗ ಅಂತ ಕನ್ಸಿಡರ್ ಮಾಡಿ ನಾನು ಇವತ್ತು ಈ ಸ್ಟೇಜಲ್ಲಿ ಹೇಳ್ತಾ ಇರೋದು.
ಫಸ್ಟು ನೀ ನನ್ನ ಲೈಫಿಗೆ ಬಂದಿರೋದು ಗೊತ್ತು. ಒಂದು ಹುಡುಗಿ ಮದುವೆ ಆದಮೇಲೆ ಹುಡುಗನ ಮನೆಗೆ ಹೋಗೋದು ಕಾಮನ್ ಆಗಿರುತ್ತೆ. ಆದರೆ ನೀನೊಂದು ಬೆಂಗಳೂರಂಥ ದೊಡ್ಡ ಸಿಟಿಲಿ ಬೆಳೆದು ಒಂದು ಚಿಕ್ಕ ಹಳ್ಳಿಗೆ ಕರೆಂಟ್ ಸರಿಯಾಗಿ ಇಲ್ಲದೆ ಇರೋಂಥ ಜಾಗ, ಸರಿಯಾದ ನ್ಯೂಸ್ ಪೇಪರು ಪ್ರತಿದಿನ ಬರದೇ ಇರೋಂಥ ಜಾಗಕ್ಕೆ ಬಂದ್ಯಲ್ಲ, ಅದು ಒಪ್ಕೊಂಡಿಲ್ಲ, ನನ್ನ ಪ್ರೀತಿನ ಒಪ್ಕೊಂಡು ಆ ಊರಿಗೆ ಬಂದ್ಯಲ್ಲ, ಅದೇ ದೊಡ್ಡ ತ್ಯಾಗ. ಅದು ತ್ಯಾಗ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ನೀನು ಮದುವೆ ಆಗಬೇಕಾಗಿರೋದೇ ಒಂದು ನಂಬಿಕೆ ಮೇಲೆ, ಇಷ್ಟಪಟ್ಟಿದ್ದೇ ಒಂದು ನಂಬಿಕೆ ಮೇಲೆ. ಆ್ಯಂಡ್ ನೀನು ನನ್ನನ್ನು ಎಲ್ಲಿಟ್ಟರು ನೀನು ನನ್ನನ್ನು ರಾಣಿ ಥರ ನೋಡ್ಕೊಳ್ತೀಯ ಅಂತ ನನಗೆ ನಂಬಿಕೆ ಇದೆ. ಸೊ ನೀನು ನನ್ನನ್ನು ಹಳ್ಳಿಲಿಟ್ಟರು ನನ್ನನ್ನು ರಾಣಿಯಾಗಿ ನೋಡ್ಕೊಳ್ತೀಯ, ನೀನು ನನ್ನನ್ನು ಡೆಲ್ಲಿಲಿಟ್ಟರು ನನ್ನನ್ನು ರಾಣಿಯಾಗಿ ನೋಡ್ಕೊಳ್ತೀಯ. ಸೊ ನಾನು ಹಳ್ಳಿಲಿರೋಕ್ಕೂ ರೆಡಿ, ದಿಲ್ಲಿಲಿರೋಕ್ಕೂ ರೆಡಿ. ಆದರೆ ನನ್ನ ಮದುವೆಗೆ ನಾನು ಹಣಕಾಸು ವ್ಯವಸ್ಥೆ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿತ್ತು. ಅಪ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡಿದ್ರು ಕೂಡ ನಾನು ಕೆಲವೊಂದು ಕಡೆ ಒಂದಿಷ್ಟು ಸಾಲಗಳು ಮಾಡಿಕೊಂಡು ನಮ್ಮ ಮದುವೆನ ನಾವು ಮಾಡ್ಕೊಂಡ್ವಿ. ಮದುವೆ ಆಗಿ 1 ವಾರ ಆಗಿದೆ. ತುಂಬ ಹತ್ರ ಬೇಕಾದಂಥವರೇ ಬಂದ್ಬಿಟ್ಟು ನನ್ನ ಹತ್ರ ಕಾಸು ಕೇಳ್ತಾರೆ, ದುಡ್ಡು ನನಗೆ ಇಮಿಡಿಯೇಟ್ ಬೇಕು, ಅರೇಂಜ್ ಮಾಡಿಕೊಡು ಅಂತ. ಅಷ್ಟರಲ್ಲೇ ಮದುವೆಗೆ ಅಂತ ಕೊಟ್ಟಿರೋ ಒಡವೆಗಳನ್ನೆಲ್ಲ ತೊಗೊಂಬಂದು ನನಗೆ ಕೊಟ್ಟೆ. ಹೋಗು ಇದು ಇಟ್ಬಿಟ್ಟು ನೀನು ಅವ್ರದ್ದೇನು ಸಾಲ ಮಾಡಿದ್ಯೋ ಅದನ್ನು ತೀರಿಸ್ಬಿಡು ಅಂತಂದೆ. ಅದ್ರ ಮುಂದೆ ಇದೇನು ಬೇಡ, ನನಗೆ ಒಡವೆ ಬೇಡ, ನಿನ್ನ ಹೆಸರು ಮುಖ್ಯ, ನಿನ್ನವರೆಗೂ ಈ ಥರ ಕಂಪ್ಲೇಂಟ್ಸ್ಗಳು ಇನ್ನು ಮುಂದೆ ಯಾವತ್ತೂ ಬರಬಾರ್ದು ಅಂತ ಆ ಒಡವೆ ತಂದು ಕೊಟ್ಟಿಯಲ್ಲ, ಆ ಒಡವೆನ ನೀನು ತ್ಯಾಗ ಮಾಡಿದ್ಯಾ. ನನಗೆ ಇನ್ನೊಬ್ರ ಮುಂದೆ ನಿನ್ನನ್ನು ಚಿಕ್ಕವನಾಗಕ್ಕೆ ನನಗಿಷ್ಟ ಇಲ್ಲ. ನಿನ್ನ ಬಗ್ಗೆ ಯಾರಾದರೂ ಮಾತಾಡಿದ್ರು ಅಥವಾ ನಿನ್ನ ಬಗ್ಗೆ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಇವ್ನು ಹಾಗೆ ಇವ್ನು ಹಿಂಗೆ ಅಂತ ನನ್ನ ಕಣ್ಣು ಮುಂದೆಗಡೆ ಹೇಳಿದ್ರೆ ನಾನು ಇನ್ನೊಂದು ಮುಖ ತೋರಿಸ್ಬಿಡ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಚಿನ್ನ. ನೀನು ಮದುವೆ ಆದಮೇಲೆ ನಾನು ತ್ಯಾಗ ಮಾಡಿದ್ರ ಜೊತೆಗೆ ನಿಮ್ಮ ತ್ಯಾಗ ನಾನು ಹೇಳಬೇಕು. ಮದುವೆ ಆದಮೇಲೆ ನಾನು ತುಂಬ ನಿನಗೆ ಏನಂತಾರೆ ಸ್ಪೇಸೇ ಕೊಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಫ್ರೆಂಡ್ಸ್ ಜೊತೆ ಹೋಗೋಕ್ಕೆ ನಾನು ಬಿಡ್ತಾ ಇಲ್ಲ, ಅಥವಾ ಎಲ್ಲಾದರೂ ನೀನು ಹೋಗ್ತೀನಿ ಅಂದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತೀನಿ. ಪಾರ್ಟಿ ಮಾಡಬೇಕು ಅಂತ ನಿನಗೂ ಆಸೆಗಳಿರುತ್ತೆ. ಆ ಒಂದು ಸ್ಪೇಸ್ ನಾನು ನಿನಗೆ ಕೊಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಜೊತೆಗೆ ನಿನ್ನ ಮುಂಚೆ 6 ಪ್ಯಾಕ್ಸ್ ಎಲ್ಲ ಇತ್ತು ಮದುವೆಗಿಂತ ಮುಂಚೆ, ಇವಾಗ ಫ್ಯಾಮಿಲಿ ಪ್ಯಾಕ್ ಆಗಿಬಿಟ್ಟಿದೆ. ಸೊ ವರ್ಕೌಟ್ ಮಾಡೋದಕ್ಕೆ ನಾನು ನಿನಗೆ ಬಿಡ್ತಾ ಇಲ್ಲ. ನನಗೊಂದು ಆಸೆ ಇತ್ತು ಪ್ರೇಮ್ ಸರ್, ನನ್ನ ಹೆಂಡತಿಯಾಗಿ ಬರೋಳು ನನ್ನ ಜೊತೆ ಕಪಲ್ ವರ್ಕೌಟ್ ಮಾಡಬೇಕು ಅಂತೀವಲ್ಲ, ಐ ಮೀನ್ ಜಿಮ್ಮಲ್ಲಿ ಕಪಲ್ ವರ್ಕೌಟ್ ಮಾಡಬೇಕು ಅಂತೀವಲ್ಲ, ಅಲ್ಲ ನೀವು ಹೇಗಂತೀರೋ ಹಾಗೆ. ಸೊ ಕಪಲ್ ವರ್ಕೌಟ್ ಮಾಡಬೇಕು ನನ್ನ ಹೆಂಡತಿ ಜೊತೆ, ಇಬ್ರು ಫಿಟ್ ಆಗಿರಬೇಕು, ನಾನು ಪ್ರೀತಿ ಮಾಡೋರು ನನ್ನ ಜೊತೆ ಕೊನೆಯವರೆಗೂ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋದು ನನ್ನ ಕನ್ಸನ್ ಅಷ್ಟೇ. ಇನ್ನೊಂದು, ನಿನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗೋಕೆ ನಾನು ಬಿಡಲ್ಲ. ಅಂದರೆ ಪಾರ್ಟಿ ಅಂತ ಅಲ್ಲ, ಎಲ್ಲಿ ಹೋಗೋಕ್ಕೂ ನಾನು ಬಿಡಲ್ಲ. ಅದೇನೋ ಗೊತ್ತಿಲ್ಲ, ನಿನ್ನ ಮನೆಯಿಂದ ಆಚೆ ಹೋದರೆ ಫ್ರೆಂಡ್ಸ್ ಜೊತೆ ಹೋದ್ರೆ ನನಗೆ ಇಲ್ದಿರೋ ಕನ್ಫ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸಾಂಬಾರ್ಗೆ ಆಲೂಗಡ್ಡೆ ಹಾಕ್ಬೇಕಾ, ಬೇಡವಾ, ಬಾತ್ರೂಮಲ್ಲಿ ಯಾಕೆ ನೀರು ಬರ್ತಾ ಇಲ್ಲ, ಫೋನ್ ಯಾಕೆ ಸೈಲೆಂಟಲ್ಲಿತ್ತು, ಗೀಸರ್ ಆನ್ ಮಾಡಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾಳೆ, ಗೀಸರ್ ಆನ್ ಮಾಡಬೇಕಿತ್ತು, ನಿನ್ನ ಎಷ್ಟೊತ್ತಾಗತ್ತೆ ಬರೋದು. ಇದೆಲ್ಲ ಕನ್ಫ್ಯೂಷನ್ ಅವ್ನು ಯಾವಾಗ ಪಾರ್ಟಿಗೆ ಹೋಗ್ಬೇಕು ಅಂತ ಅವಾಗೇ ಆಗುತ್ತಮ್ಮ. ಅವಾಗಲೇ ಆಗುತ್ತೆ. ನನಗೆ ಗೊತ್ತಿಲ್ಲ ಏನಕ್ಕೆ ಹಂಗಾಗುತ್ತೆ ಅಂತ. ಮನೆಯಿಂದ ಆಚೆ ಹೋಗಿದ ತಕ್ಷಣ ನನಗೆ ಗಿಡಕ್ಕೆ ನೀರು ಹಾಕ್ಬೇಕಾ ಬೇಡವಾ, ಬಾತ್ರೂಮಲ್ಲಿ ಯಾಕೆ ನೀರು ಬರ್ತಾ ಇಲ್ಲ, ಈ ಥರ ಸಿಲ್ಲಿ ವಿಷಯಗಳು ನನಗೆ ಕನ್ಫ್ಯೂಷನ್ ಅಲ್ಲ, ಫೋನ್ ಮಾಡಕ್ ನೆಪ ಬೇಕು. ಅಲ್ಲಿ ನನ್ನ ಫ್ರೆಂಡ್ಸ್ ಶುರು ಮಾಡ್ಬಿಡ್ತಾರೆ, ಏನಪ್ಪ ಇಷ್ಟೊಂದು ಕಾಲ್ ಬರ್ತದೆ, ಅರ್ಥ ಆಯ್ತು ಬಿಡು, ಆಯ್ತು ಅವ್ನು ಕಳ್ಸ್ಬಿಡ್ರೋ, ನಾವು ಮುಂದುವರ್ಸೋಣ. ಅದಕ್ಕಿಂತ ಅವಮಾನ ಸಿಚುವೇಶನ್ ಇನ್ನೊಂದು ಇರಲ್ಲ ಅಲ್ಲ. ಅಲ್ಲಿ ಆಮೇಲೆ ಕಟ್ ಮಾಡ್ತೀನಿ. ಇನ್ನೊಂದು ಸೆಕೆಂಡ್ ಆಪ್ಷನ್ ನಾನೇ ಹುಡ್ಕೊಂಡ್ಬಿಟ್ಟೆ, ಇವಳನ್ನೇ ಕರ್ಕೊಂಡು ಹೋಗ್ಬಿಡೋದು. ಆಗ ಹೆಂಗೆ ಅಂದರೆ, ಚಿನ್ನ ಟೈಮ್ ಆಯಿತು, 11 ಗಂಟೆಗೆ ಶುರು ಮಾಡ್ಬಿಟ್ಟು, ಚಿನ್ನ ಟೈಮ್ ಆಯ್ತು, ಚಿನ್ನ ಟೈಮ್ ಆಯ್ತು, ಚಿನ್ನ ಟೈಮ್ ಆಯ್ತು. ಅದಕ್ಕೆ ನಮಗೆ ಸಾಕು ಬಾಪ ಸಿಯುಪ್ಪ ಬಾಯ್ ಬಾಯ್ ಅಂದ್ಬಿಟ್ಟು ಬಂದ್ಬಿಡ್ತೀನಿ. ಅದೊಂದು ನಿಮಗೆ ಸ್ಪೇಸ್ ಕೊಡ್ತಾ ಇಲ್ಲ ಅನ್ಸುತ್ತೆ ನನಗೆ. ಇರಲಿ, ತೊಂದರೆ ಇಲ್ಲ. ಇನ್ನು ಕೆಲವು ಕಡೆ ನೀನು ಹಂಗೆ ಹೇಳ್ಬೇಡ, ಯಾಕೆಂದರೆ ಮೊಸರು ತರೋದಕ್ಕೂ ಹಾಲು ತರೋದಕ್ಕೂ ನಿನ್ನೆ ಕರ್ಕೊಂಡು ಹೋಗಿ ಬರೋದು ನಾನು ಒಬ್ಬನೇ ಎಲ್ಲೂ ಟ್ರಾವೆಲೇ ಮಾಡೋದು. ಬೈಕಲ್ಲಿ ಹೋಗೋದಿದ್ರೆ ಹತ್ತು ನೀನು, ಅವಳು ಹಿಂಗೆ ಹಿಂದ್ಗಡೆಯಿಂದ ಕೈ ಹಿಡ್ಕೊಂಡ್ರೆ ಒಂಥರ ಸೀಟ್ ಬೆಲ್ಟ್ ಹಾಕೊಂಡಿರೋ ಥರ ಒಂದು ಅದು ಹಿಂಗೆ ಹಿಡ್ಕೊಂಡ್ರೆ ಗಟ್ಟಿಯಾಗಿ ಹಿಡ್ಕೊ ನೀನು ಅಂತ, ಎಲ್ಲರೂ ಬಿಟ್ಟರೆ ಜೋರಾಗಿ ಎಸ್ಲಿಟ್ಕೊಡು, ಈಗ ಹಿಡ್ಕೊ ಅಂತ. ಬೈಕ್ ಹಿಂದೆಗಡೆ ಕೂತಿದ್ರೆ ನಾನು ಸುಮ್ಮನೆ ಕೂತಿರ್ತೀನಿ. ಮದುವೆ ಮಾಡ್ಕೊಂಡಿರೋದೇನಕ್ಕೆ ಅಷ್ಟು ಲಕ್ಷ ಖರ್ಚು ಮಾಡಿ ನಿಮ್ಮ ಅಪ್ಪನಿಗೆ ಹೇಳ್ಬೇಕಾ ತಪ್ಕೋ ಅಂತ ಅನ್ನೋದು. ಅವಾಗ ನಾನು ಹಿಂಗೆ ತಪ್ಕೊಂಡಿಲ್ಲ ಅಂದರೆ ಗಾಡಿ ಸ್ಟಾಪೇ ಮಾಡಿಬಿಡೋದು. ನಾನು ಒಂದೊಂದ್ಸರಿ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ನಾನು ಮುಟ್ಟೋದೇ ಇಲ್ಲ, ಹಿಂದಗಡೆ ಹಿಂಗೆ ಕೂತಿರ್ತೀನಿ ನಾನೇನಕ್ಕೆ ತಪ್ಕೋಬೇಕು ಅಂತ. ಗಾಡಿ ನಿಲ್ಲಿಸ್ಬಿಟ್ಟು ತಪ್ಕೊಳ್ತೀಯೋ ಇಲ್ವೋ, ಇವಾಗ ಗಾಡಿ ಮುಂದಕ್ಕೆ ಹೋಗಲ್ಲ ಅಂತ. ಅದು ಸೀಟ್ ಬೆಲ್ಟ್ ಥರ ಹಿಂಗೆ ಇರಲೇಬೇಕು ಇದು. ಸೊ ಮದುವೆ ಆದಮೇಲೆ ವರ್ಕೌಟು ಅದು ಇದು, ಜಿಮ್ ತ್ಯಾಗ ಮಾಡಿದ್ದಾರೆ, ಫ್ರೆಂಡ್ಸ್ ಜೊತೆ ಹೋಗೋದು ತ್ಯಾಗ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ನಾನು ಮತ್ತೆ ಸೀರಿಯಸ್ ನೋಟ್,
ನನಗೆ ಇನ್ನೊಂದು ಹೇಳ್ಬೇಕಂದ್ರೆ ಈಗ ನಿನಗೆ ಕೆಲಸ ಇರಬೇಕಾದ್ರೆ ನಾನು ಅದೇನೋ ನನ್ನ ಬುದ್ಧಿಗೆ ಏನಾಗಿತ್ತೋ ಏನೋ ಯಾವುದೋ ಒಂದು ಮೂಡಲ್ಲಿ ನಾನು ನಂಗೆ ಫೆರೋ ರೋಷರ್ ಚಾಕ್ಲೇಟ್ ಬೇಕು ತಗೊಡು ಅಂತ ನಾನು ನಿನಗೆ ಹೇಳ್ಬಿಟ್ಟೆ ಅಂಗಡೀಲಿ. ಆ ಟೈಮಲ್ಲಿ ನಿನ್ನ ಹತ್ರ ಕಾಸಿರಲಿಲ್ಲ. ಬಟ್ ಅದಾದಮೇಲೆ ನಾನೇ ಒಂಥರ ನಾನು ಕೇಳಬಾರ್ದಾಗಿತ್ತು ಇವನ್ನ, ಗೊತ್ತಿದ್ದು ನಾನು ಹಿಂಗೆ ಕೇಳ್ಬಿಟ್ನಲ್ಲ ನಾನು ಇವನ್ನ ಅಂತ ಬೇಜಾರು ಮಾಡ್ಕೊಂಡೆ. ನೀನು ಅದನ್ನು ಕೊಡ್ಸೋಕ್ಕಾಗಿಲ್ವಲ್ಲ ಇವಳಿಗೆ, ಒಂದು ಚಾಕ್ಲೇಟ್ ಕೊಡ್ಸೋಕ್ಕಾಗಿಲ್ವಲ್ಲ ಇವನಿಗೆ ಅಂತ ನೀನು ಬೇಜಾರು ಮಾಡಿಕೊಂಡು ನೆಕ್ಸ್ಟ್ ಡೇ ನಾನು ಈವ್ನಿಂಗ್ ನೋಡಿದ್ರೆ ನೀನು ಡೆಲಿವರಿ ಬಾಯ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೆ. ಅಂದರೆ ಮನೇಲಿ ಒಬ್ಬ ಗಂಡಸು ಖಾಲಿ ಕೂತ್ಕೊಳ್ಬಾರ್ದು ಅಂತ ಒಂದು ಕಾರಣಕ್ಕೆ ನನ್ನ ಹೆಂಡತಿಗೆ ಒಂದು ಚಾಕ್ಲೇಟ್ ತಂದು ಕೊಡೋ ಅಷ್ಟಾದರೂ ನನ್ನ ಜೇಬಲ್ಲಿ ನನಗೆ ದುಡ್ಡು ಬೇಕು ಅನ್ನೋದಕ್ಕೋಸ್ಕರ ನಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿದೆ. ಮದುವೆ ಆದಮೇಲೆ ನನಗೆ ಹೊಟ್ಟೆಲಿ ಸಂಕಟ ಆಗ್ತಿತ್ತು. ನೀನು ಸಂಜೆ ಮಾಸ್ಕ್ ಎಲ್ಲ ಹಾಕ್ಕೊಂಡು ಬ್ಯಾಗೆಲ್ಲ ಹಾಕ್ಕೊಂಡು ಆ ಕೆಲಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇವ್ನಿಗೆ ಇಷ್ಟು ಕೇಪಬಲ್ ಇದೆ, ನನಗೆ ಇವತ್ತಿಗೂ ನೀನು ಮೂವಿ ಮಾಡಬೇಕು ಅಂತ ಇಷ್ಟ, ಮೇಜರ್ ಹೀರೋ ಆಗದೆ ಹೋದ್ರು ಒಂದು ಮೇಜರ್ ಕ್ಯಾರೆಕ್ಟ್ರಲ್ಲಿ ನೀನು ಕಾಣಿಸ್ಕೋಬೇಕು ಅಂತ ಇಷ್ಟ. ಬಟ್ ಆ ಕೆಪಾಸಿಟಿ ಇದ್ರೂ ಇವ್ನು ಈ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ನಂಗೆ ಹೊಟ್ಟೆಲೆಲ್ಲ ಸಂಕಟ ಆಗ್ತಿತ್ತು. ಇನ್ನೊಂದು ನೀನು ಪ್ರತಿ ರಾತ್ರಿ ಬಂದು ನನಗೆ 50 ರೂಪಾಯಿ ಟಿಪ್ಸ್ ಕೊಟ್ಟರು, ನನಗೆ 20 ರೂಪಾಯಿ ಟಿಪ್ಸ್ ಕೊಟ್ಟರು ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ನನ್ನ ಹೊಟ್ಟೆಲಿ ಏನೋ ಮಗು ಕಳ್ಕೊಳ್ಳೋ ಅಷ್ಟು ಸಂಕಟ ಆಗ್ತಿತ್ತು. ನನಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದಾನಲ್ಲ ಅಂತ ದೇವ್ರ ಹತ್ರ ನಾನು ಕೂತ್ಕೊಂಡು ಬೈಕೊಂಡು ಹತ್ಕೊಂಡು ಕೂತಿದ್ದೀನಿ. ನಾನು ಇಷ್ಟು ನಂಬ್ತೀನಿ ನಾನು ನಿನ್ನನ್ನು, ನನ್ನ ಗಂಡಂಗೆ ಯಾಕೆ ನೀನು ಸರಿಯಾಗಿರೋ ದಾರಿ ತೋರಿಸ್ತಾ ಇಲ್ಲ ಅಂತ. ಅದು ನನ್ನ ಮದುವೆ ಆದಮೇಲೆ ಈ ಪರಿಸ್ಥಿತಿ ಬರಬೇಕಾಗಿತ್ತಾ? ಎಲ್ಲರೂ ಮಾತಾಡ್ಕೊಳ್ಬೋದು, ಇವಳು ಬಂದಮೇಲೆ ಕಾಲು ಕೂಡ ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಯಾರು ಅವ್ರಿಗೆ ಹೇಳು ವಾಪಸ್ಸು. ಇವತ್ತು ನಾನು ಇಂಥ ಪ್ರತಿಷ್ಠಿತ ಸ್ಟೇಜ್ ಮೇಲೆ ಕೂತ್ಕೊಂಡು ಶೇರ್ ಮಾಡಿಕೊಂಡು ನೋಡಿ ಇಂಥ ಸನ್ನಿವೇಶನೆಲ್ಲ ಹಂಚ್ಕೋತಾ ಇದ್ದೀನಿ. ಇದಕ್ಕಿಂತ ದೊಡ್ಡದು ಏನಿದೆ? ನಿನ್ನ ಮದುವೆ ಆಗಿರೋದ್ರಿಂದನೇ ನಾನು ಇವತ್ತಿಲ್ಲಿರೋದು. ಇವತ್ತು ನನ್ನ ತಂಗಿ ಮದುವೆನೂ ನಾವಿಬ್ಬರು ಅಂದರೆ ನಾವು ಹಂಚ್ಕೊಂಡು ಅವ್ರ ಜೊತೆ ಸೇರಿಕೊಂಡು ನಮ್ಮ ಕೈಲಾಗಿದ್ದ ಸಹಾಯ ಮಾಡಿ ಒಂದು ಅಮ್ಮನ ಸ್ಥಾನದಲ್ಲಿ ಅವಳು ನಿಂತು, ಅಪ್ಪ ಇದ್ದಾರೆ, ಅಪ್ಪನ ಸ್ಥಾನ ಅವ್ರು ತುಂಬ್ತಾರೆ, ಅಮ್ಮನ ಸ್ಥಾನದಲ್ಲಿ ನನ್ನ ಹೆಂಡತಿ ನಿಂತು ಮದುವೆ ಮಾಡಿಕೊಡ್ತಿದ್ದಾಳೆ. ಇದಕ್ಕಿಂತ ದೊಡ್ಡ ಭಾಗ್ಯ ನಂಗೆ ಏನು ಬೇಕು? ತುಂಬ ಖುಷಿ ಇದೆ. ಅವಳು ನನಗೆ ಮಾಡಿರೋ ಎಲ್ಲ ತ್ಯಾಗದ ಬಗ್ಗೆ ನನಗೆ ಗೌರವ ಇದೆ. ಥ್ಯಾಂಕ್ ಯು ಲವ್, ಐ ಲವ್ ಯು. ದಯವಿಟ್ಟು ನಾನು ಸುಮ್ಮನೆ ನಿನ್ನ ಯಾವಾಗಲೂ ನಿನ್ನನ್ನು ರೇಗಿಸ್ತೀನಿ, ಹನಿಮೂನು ಕರ್ಕೊಂಡು ಹೋಗಿಲ್ಲ, ನಿನ್ನ ಮದುವೆ ಆದಾಗಿನ್ನ ಹನಿಮೂನು ಕರ್ಕೊಂಡು ಹೋಗಿಲ್ಲ ಅಂತ. ಬಟ್ ಮದುವೆ ಆಗಿದ್ದ ನೆಕ್ಸ್ಟ್ ಡೇ ನಾನು ಹನಿಮೂನ್ಗೆ ಹೋಗೋಣ ಅಂತ ಕೇಳಿದಾಗ ನನ್ನ ಕಣ್ಮುಂದೆ ಇರೋದು ನನ್ನ ತಂಗಿ ಮದುವೆ. ಹನಿಮೂನ್ಗೆ ಹೋಗಿ ಮತ್ತೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ನನ್ನ ತಂಗಿ ಮದುವೆ ಒಂದು ಮುಗ್ದೋಗ್ಲಿ, ಅದಾದಮೇಲೆ ನಾನು ನಿನ್ನನ್ನು ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ತೀನಿ. ನಾವಿಬ್ಬರು ಕೈ ಜೋಡಿಸಿ ನನ್ನ ತಂಗಿ ಮದುವೆ ಮಾಡಬೇಕು. ನನ್ನ ಕರ್ತವ್ಯ, ಒಬ್ಬನೇ ಅಣ್ಣ ಇರೋದು, ನನಗೊಂದು ಸಿಂಗಲ್ ಪೇರೆಂಟ್ ಇರೋದ್ರಿಂದ ನನ್ನ ತಂಗಿ ಮದುವೆ ಒಂದು ಆಗೋಗ್ಲಿ, ಆಮೇಲೆ ನಾವು ಏನು ಬೇಕಾದರೂ ನಮ್ಮ ಇಷ್ಟಪಟ್ಟಿದ್ದು ಮಾಡೋಣ ನಾವು ಅಂತ ಹೇಳ್ದಾಗಿಂದ ನಾನೇನು ಸೇವಿಂಗ್ಸ್ ಮಾಡಿದ್ದೀನಿ, ಅವನೇನು ಸೇವಿಂಗ್ಸ್ ಮಾಡಿದ್ದಾನೆ, ಮದುವೆ ಆದಾಗಿಂದ ಇದಿಷ್ಟನ್ನು ನಾವು ಸೇರಿಸಿ ಇವತ್ತಿನ ದಿನ ನಾವಿಬ್ಬರು ನನ್ನ ತಂಗಿ ಮದುವೆ ಮಾಡ್ತಾ ಇದ್ದೀವಿ. ಬೇಸಿಕಲಿ ಹೇಳಬೇಕು ಅಂದರೆ ನಾಳೆಯಿಂದ ನಮ್ಮ ಇಬ್ಬರ ಗಂಡ ಹೆಂಡತಿ ಜೀವನ ಏನಂತಾರೆ ಅಂದರೆ ನಾವು ದುಡ್ದಿದ್ದು ನಮಗೆ ಅಂತ ನಾವೇನು ಇಟ್ಕೊಂಡು ಜೀವನ ಮಾಡ್ತೀವೋ ನಾಳೆಯಿಂದ ನಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ. ನನ್ನ ಕರ್ತವ್ಯ ಜೊತೆ ನೀನು ಬಂದು ನನ್ನ ಕೈ ಜೋಡಿಸಿ ಅದನ್ನು ಹಂಚ್ಕೊಂಡು ಈ ಜೀವನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಇವಾಗಲೂ ಕೈ ಜೋಡಿಸ್ಕೊಂಡು ಮುಂದ್ಗಡೆ ಬಾ. ಗೋಡೆ ತುಂಬ ಕಷ್ಟಪಡ್ತು ನನಗೆ. ಹೀಗೆ ತುಂಬ ಕಷ್ಟ ಲಾವಣ್ಯ. ನಿನ್ನ ವಯಸ್ಸಿಗೆ ನಾದ್ನಿಗೆ ನನ್ನ ಗಂಡ ದುಡ್ದಿರೋ ದುಡ್ಡೆಲ್ಲ ಎತ್ತಿಡ್ತಾನೆ, ನೀನು ಅದಕ್ಕೆ ಸಹಾಯ ಮಾಡ್ತೀಯಾ, ಅವಳಿಗೆ ಮದುವೆ ಮಾಡಬೇಕು ಅನ್ನೋದು ಇದೆಯಲ್ಲ, ಅದೇ ತುಂಬ ದೊಡ್ಡ ಮನಸ್ಥಿತಿ ಅದು ಆ್ಯಕ್ಚುಲಿ. ಈ ವಯಸ್ಸಿನ ಹುಡುಗಿರಿಗೆ ಏನಂದರೆ ನಾನು ನನ್ನ ಗಂಡ ಚೆನ್ನಾಗಿರಬೇಕು, ಸಾಧ್ಯ ಆದಷ್ಟು ನಾವು ಒಂದು ಗೂಡು ಕಟ್ಕೊಳ್ಬೇಕು, ಒಂದು ಬೈಕ್ ತೊಗೊಬೇಕು, ಕಾರ್ ತೊಗೊಳ್ಬೇಕು, ನನ್ನ ಗಂಡ ಏನಕ್ಕೆ ಅವ್ರಿಗೆ ಸಹಾಯ ಮಾಡಬೇಕು, ಅದು ಅವ್ರ ಲೈಫು, ಈ ಥರ ಸಾಮಾನ್ಯ ಯೋಚನೆ ಬರೋಂಥ ವಯಸ್ಸಲ್ಲಿ ಅಷ್ಟು ಮೆಚುರಿಟಿ ಹೆಂಗೆ ಬಂತು ನಿನಗೆ? ನನಗೆ ಆಶ್ಚರ್ಯ. ಅಂಡ್ ಶಶಿ, ನಿಮ್ಮ ಮನಸ್ಥಿತಿನೂ ಅಷ್ಟೇ, ಎಲ್ಲ ಗಂಡು ಮಕ್ಳಿಗೂ ಒಂದು ಸ್ಫೂರ್ತಿ. ಸೊ ತುಂಬ ಖುಷಿ ಆಯಿತು ನಿಮ್ಮ ಕತೆ ಕೇಳಿ. ಥ್ಯಾಂಕ್ ಯು ಸೋ ಮಚ್, ಇಬ್ಬರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಲಾವಣ್ಯ ಅವರೇ, ನಿಮ್ಮ ಪ್ರೀತಿಯ ಗಂಡನಿಗೆ ನೀವು ಏನು ತ್ಯಾಗ ಮಾಡ್ತೀರಾ ಅಂತ ಆ ಪ್ರೇಮ ಬರಹ ಬೋರ್ಡಲ್ಲಿ ಬರೆದು ತಂದು ಕೊಡಿ. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಕವಿತೆ ಕವಿತೆ. ನಾನು 3 ವಿಷಯ ಬರೆದಿದ್ದೀನಿ. 3 ವಿಷಯ
ವಾ, ತ್ಯಾಗ ಜೊತೆ ಪ್ರಾಮಿಸ್ ಅಂತ ಹೇಳ್ಬೋದು. ಅದು 3 ತ್ಯಾಗದ ಜೊತೆ ಒಂದು ಪ್ರಾಮಿಸ್. ಒಂದು ನೆಗೆಟಿವ್ ಥಾಟ್ಸ್ ಬಿಡ್ತೀನಿ, ಬಿಕಾಸ್ ನಂಗೆ ತುಂಬಾ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅವ್ರು ಜಿಮ್ಗೆ ಹೋದಾಗ, ಅವ್ರು ಹೊರಗಡೆ ಹೋದಾಗ, ಅಂದ್ರೆ ತುಂಬಾ ವೆಯ್ಟ್ ಎತ್ತುತ್ತಾರೆ ಮ್ಯಾಮ್ ಇವರು. ಎಷ್ಟು ಅಂದ್ರೆ ಇವ್ರ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಮುಖನ ರಾಕ್ಷಸ ಹತ್ರ ಮಾಡ್ಕೊಂಡು ಅದ್ರ ಅವಶ್ಯಕತೆನೇ ಇರಲ್ಲ. ಫಸ್ಟ್ ಆಫ್ ಆಲ್ ಎದೆಯಲ್ಲಿ ನಿನ್ನನೇ ಎತ್ಕೊಂಡಿದ್ದಾನೆ, ವೆಯ್ಟ್ ಎಲ್ಲ ಒಂದು ಲೆಕ್ಕ. ಏನ್ ಡೈಲಾಗ್ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಫೋನ್ ಕಾಲ್ ಮಾಡೋದ್ ಬಿಡ್ತೀನಿ ಫ್ರೆಂಡ್ಸ್ ಜೊತೆ ಹೋದಾಗ. ಫೋನ್ ಕಾಲೇ ಮಾಡಲ್ವೇನ್ ಬೆಲೆ? ಫ್ರೆಂಡ್ಸ್ ಜೊತೆ ಹೋದಾಗ. ಫ್ರೆಂಡ್ಸ್ ಜೊತೆ ಹೋದಾಗ. ಮೂರನೇದು 4 years ಇಂದ 1 yearಗೆ ಡಿಕ್ರೀಸ್ ಮಾಡಿ ಪ್ಲಾನ್ ಮಾಡ್ತೀನಿ. ಓ ತಕಜುಮ್. ಇವತ್ತು ಈ ವಾರದ ಸಂಚಿಕೆಯ ಹೆಸರು ತಕಜುಮ್ ದಿನಾಚರಣೆ. ನಾನು ಆ್ಯಕ್ಚುಲಿ 4 years ನನಗೆ ಪಾಪ ಬೇಡ ಅಂತ 4 years ತಗೊಂಡಿದ್ದೆ. ಬಟ್ ಅವ್ರು ರೆಡಿ ಇರಲಿಲ್ಲ, ಬೇಡ ಅಂತ ಹೇಳ್ತಿದ್ರು. ಬಟ್ ಸೊ ಅವ್ರಿಗೋಸ್ಕರ 4 years ಇಂದ ನೆಕ್ಸ್ಟ್ ಇಯರೇ. ಅಯ್ಯೋ, ಯಾರಪ್ಪ ಇವತ್ತು ಮೊದಲನೇ ಪೂಜೆ ಮಾಡಿದ್ದು ಸ್ಟೇಜ್ಗೆ? ಎಲ್ಲ ತಕಜುಮ್ಮೆ. ಸೊ ಈ 3 ವಿಷಯ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇವರು 1+1 = 3 4 ಆಗ್ತಾ ಇದಾರೆ. 4 ಯಾ ಏನ್ 4? 1+1 ಟ್ವಿನ್ಸ್ ಅಂದ್ರೆ ಇಷ್ಟ ಅಂತೆ. ತಡಗಿದೆ. ಒಂದು ಕಣ್ಣು ಕಣ್ಣಲ್ಲ ಅಂತ ಅಮ್ಮ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ ಹೆಗಡೆ. ನಾನು ನಿಮ್ಮ ಲಾವಣ್ಯ. ನಮ್ಮ ಪ್ರೀತಿ, ಬಾಂಧವ್ಯ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಇಷ್ಟ ಆಗಿ ನಮ್ಮನ್ನ ಜೋಡಿ ನಂಬರ್ 1 ಮಾಡಬೇಕು ಅಂತ ಇದ್ರೆ SHLA ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ನನ್ನ ಕೈಲಿ ಬಗೆ ಬಗೆಯಾದ ತಿಂಡಿ, ಚಕ್ಲಿ, ಕೋಡ್ಬಳೆ, ಲಿಪ್ಪಟ್ಟು ಎಲ್ಲ ಬಂದಿದೆ ಶ್ವೇತಾ. ನಮ್ಮ ಜೋಡಿಗಳಿಗೆ ಹಂಚಕ್ಕೆ ಅಂತಾನೆ ಗೋಲ್ಡ್ ವಿನ್ನರ್ ಅವ್ರು ಕೊಟ್ಟಿದ್ದಾರೆ. ಒಂದ್ ನಿಮಿಷ ಅಲ್ಲೇರಿ ಎಲ್ಲ ಹಾಗೆ ಹಿಂದೆ ಹೋಗಿ. ಎಲ್ರು ಬರಂಗಿಲ್ಲ, ಕೂತ್ಕೊಳ್ಳಿ. ಯಾರನ್ನ ಕರಿಬೇಕು ಅಂತ ನಾನು ಹೇಳ್ತೀನಿ ಈಗ. ಮೊದಲನೇದಾಗಿ ಮಂಜು ಮಾಸ್ಟರ್, ಅನುಷಾ, ಸುನುಮಾ ಹಾಗೂ ರಮೇಶ್ ಪಂಡಿತ್ ಸರ್, ಅಂಡ್ ಪಲ್ಲವಿ, ಸಂಜು ಬಸಯ್ಯ. ಬನ್ನಿ ಇಲ್ಲಿ. ಬನ್ನಿ. ಈಗೇನ್ ಶ್ವೇತಾ ಎಲ್ರಿಗೂ ಕೊಟ್ಬಿಡೋದಾ? ಇಲ್ಲ ಕೊಡೋ ಆಗಿಲ್ಲ ಕುರಿ. ಮತ್ತೆ ಒಂದ್ ನಿಮಿಷ ರೀ, ಅದ್ ನೋಡಿ ಎಷ್ಟು ಡಿಲಿಷಿಯಸ್ ಆಗಿದೆ ಅಂತ. ಎಷ್ಟು ಫ್ರೆಶ್ ಆಗಿ ಕ್ರಿಸ್ಪಿ ಆಗಿದೆ. ಇಷ್ಟು ಡಿಲಿಷಿಯಸ್ ಸ್ನಾಕ್ಸ್ ನ ಹಾಗೆ ಕೊಟ್ಬಿಡಕ್ಕಾಗತ್ತಾ? ನೀವೆಲ್ರು ಇದಕ್ಕೋಸ್ಕರ ಒಂದು ಟಾಸ್ಕ್ ಮಾಡ್ಲೇಬೇಕು. ಏನಪ್ಪಾ ಅಂತಂದ್ರೆ, ನೀವೆಲ್ರು ನಿಮ್ಮ ಜೋಡಿ ಜೊತೆ ಒಂದು ಯುನೀಕ್ ಪೋಸ್ ಅನ್ನ ಕೊಟ್ಟು ಅದನ್ನ ಗೋಲ್ಡ್ ವಿನ್ನರ್ ಹೆಸರನ್ನ ಸೂಚಿಸೋ ಮುಖಾಂತರ ಆ ಪೋಸ್ ಅನ್ನ ಕೊಡ್ಬೇಕಾಗತ್ತೆ. ರೆಡಿ? 1 2 3 ಗೋ. ಆಹಾ, ಯಾವ ಪೋಸ್ ಇದು? ಇದು ಗೋಲ್ಡ್ ವಿನ್ನರ್ ಟೈಟಾನಿಕ್ ಪೋಸ್. ಸಂಜು ಹಾಗೂ ಪಲ್ಲವಿ ಬನ್ನಿ. ಗೋಲ್ಡ್ ವಿನ್ನರ್ ಪಿಕಾಕ್ ಪೋಸ್. ಈಗ ಮಂಜು ಮಾಸ್ಟರ್ ಮತ್ತು ಅನುಷಾ ಮಾಡ್ಬೇಕಾಗಿರೋಂತ ಪೋಸ್. ಮಂಜು ಮಾಸ್ಟರ್, ಯಾವ ಪೋಸ್ ಇದು? ಗೋಲ್ಡ್ ವಿನ್ನರ್ ರತಿ ಮನ್ಮತ ಪೋಸ್. ಡಿಲಿಷಿಯಸ್ ಸ್ನಾಕ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ನಮ್ಮ ಕಂಟೆಸ್ಟೆಂಟ್ಗಳೆಲ್ಲ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ರು ಅಂತಂದ್ರೆ, ಈ ಸ್ನಾಕ್ಸು ದಯವಿಟ್ಟು ತಗೊಳ್ಳಿ, ನೀವು ತಗೊಳ್ಳಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಕೂತಿದಾರಲ್ಲ ಅವರೆಲ್ಲರಿಗೂ ಹಂಚಿ. ಇದು ಹೇಗೆ ಇಷ್ಟೊಂದು ಟೇಸ್ಟಿ ಆಗಿದೆ? ಯಾಕೆ ಇಷ್ಟೊಂದು ಟೇಸ್ಟಿ ಆಗಿದೆ ಅಂತಂದ್ರೆ, ಇದನ್ನ ಗೋಲ್ಡ್ ವಿನ್ನರ್ ಇಂದ ತಯಾರಿಸಲಾಗಿದೆ. ಇದು ಬರೀ ಟೇಸ್ಟಿ ಆಗಷ್ಟೇ ಇಲ್ಲ, ಜೊತೆಗೆ ಹೆಲ್ದಿಯಾಗಿ ಕೂಡ ಇದೆ. ಯಾಕೆ ಅಂತಂದ್ರೆ ಇದು USFDA ರಿಜಿಸ್ಟರ್ಡ್ ಫ್ಯಾಕ್ಟರಿಯಿಂದ ತಯಾರಿಸಲಾಗಿದ್ದು, ನಿಮ್ಮ ಕೈ ಸೇರೋದಕ್ಕಿಂತ ಮುಂಚೆ 80 ಕ್ವಾಲಿಟಿ ಚೆಕ್ಗೆ ಒಳಗೊಂಡ ಭಾರತದ ಮೊದಲ ಅಡುಗೆ ಎಣ್ಣೆ ಇದಾಗಿದೆ. ಜೊತೆಗೆ ಇದು ವಿಟಮಿನ್ A, D, E ಒಳಗೊಂಡಿದ್ದು, ಇದು
0 ಕೊಲೆಸ್ಟ್ರಾಲ್ ಹೊಂದಿದೆ. ಕನ್ಸ್ಯೂಮರ್ಸ್ಗೆ ಕ್ವಾಲಿಟಿ ಪ್ರಾಡಕ್ಟ್ ನೀಡುವುದರ ಜೊತೆಗೆ ಕನ್ಸ್ಯೂಮರ್ಸ್ಗೆ ಒಳ್ಳೆಯದನ್ನ ಬಯಸೋದ್ರಿಂದ ಇದು 30 ವರ್ಷಗಳಿಂದ ಪ್ರತಿ ತಾಯಂದಿರ ನಂಬಿಕೆಯಾಗಿದೆ. ಈ ಪ್ರೀತಿ ಪ್ರೇಮ ತ್ಯಾಗದ ಸಂಚಿಕೆಯಲ್ಲಿ ಈಗ ನಾವುಗಳು ಗಿಫ್ಟ್ ಅನ್ನ ಕೊಡುವಂತ ಸಮಯ. ಸೊ ಹಾಗಾಗಿ ಬೀಗ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲೇಡ್ ಸ್ಪಾಟ್ಲೈಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾರಿಗೆ ಹೋಗ್ತಾ ಇದೆ? ಮಂಜು ಅನುಷಾ. ಕಂಗ್ರ್ಯಾಚುಲೇಷನ್ಸ್ ಮಂಜು ಮಾಸ್ಟರ್ ಅಂಡ್ ಅನುಷಾ. ನೀವು ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲೇಡ್ ಸ್ಪಾಟ್ಲೈಟ್ ಝೋನ್ಗೆ ಹೋಗಿ ನಿಮ್ಮ ಭಾವಚಿತ್ರವನ್ನ ಕ್ಲಿಕ್ ಮಾಡಿಸ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಗೋಲ್ಡ್ ವಿನ್ನರ್ ಫಾರ್ ದ ಗೋಲ್ಡನ್ ಜೋಡಿ ಆಫ್ ದ ವೀಕ್ ಯಾರಿಗೆ ಹೋಗ್ತಾ ಇದೆ? ಸಂಜು ಪಲ್ಲವಿ. ಗೋಲ್ಡ್ ವಿನ್ನರ್ ಗೋಲ್ಡನ್ ಜೋಡಿ ಆಫ್ ದ ವೀಕ್ ಸಂಜು ವಸಯ್ಯ ಹಾಗೂ ಪಲ್ಲವಿ. ಅಂಡ್ ಇವ್ರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ಈ ಪ್ರೀತಿ, ಈ ಪ್ರೇಮ, ಈ ತ್ಯಾಗ ಸದಾ ಜೀವನ ಪೂರ್ತಿ ಜೋಡಿಗಳ ಜೊತೆ ಸಮನಾಗಿ ಇರ್ಲಿ ಅಂತ ನಾವು ಆಶಿಸ್ತಾ, ಇದು ನಿಮ್ಮೆಲ್ಲರ ನೆಚ್ಚಿನ ಜೋಡಿ ನಂಬರ್ 1 ಸೀಸನ್ 2 ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ ಅರುಣ್ ಐಸ್ ಕ್ರೀಮ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ಸಂಚಿಕೆ ಅಂದ್ರೆ ಸೆಮಿಫೈನಲ್ಸ್ ಅಲ್ಲಿ ನಾನು ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್ ಅವರು ನಮ್ಮ ಇಡೀ ತಂಡದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ.